कवीनामुपवर्तवसवं ज्येष्ठराजं ब्रह्मणस्पतः शृण्वन्नोतिभिस्सेदसादनं महागणपतये नमः। गौरीयुक्तां चतुर्भिः स्फटिकमयिमक्षमालां ददानां हस्तेनैकेन पद्मं स्थितमपि च शुकं पुस्तकं चापरेण वासा कुन्देन्दुशङ्खस्फटिकमणिनिभां भासमाना समाना सा मे वाग्देवतेयं निवसतु वदने सर्वदां सुप्रसन्नां वाग्देव्यै नमः। गुरुब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। ओम आदून इंद्रक्षमन्त्रं चित्रं रावं संकृपाय महाहस्ते दक्षिणेन विद्माहित्वा तुविभूमिं तुविदेशं तुविमकं तुविमात्महोभिः नहित्वा शूरदेवा नमर्तानासोदिसन्तं भीमन्नगां वारयं ते केतुमिन्द्रं स्तवमेशानं वस्वस्वराजं मरादसामर्तिषन्नः प्रस्तूषदुपकाशिषकशवस्सामकीयमानम् अभिरादसा जगरतो आनो वरदक्षिणेन अभिसौभ्येन प्रमुष इंद्रमानो वसो निर्भातु उपक्रमस्वापर दृशता कृष्णो जनानाम् अदा शूष्करस्य वेदाः इन्द्रयमुनुते अस्ति वाचो विप्रेभिः सनित्वः अस्माभिः सुतं सुनहि सत्यो जुवस्ते वाचा अस्मभ्यं विश्वश्चन्द्राः वशेक्षुमुक्षो जलन्ते निशुसीते गणपते गणेशु त्वामा पूर्विं प्रथमं कवीनां नुरते त्वत्क्रियते किञ्चनारे महामग्नं मगवं चित्रं चित्रमच्च अभिख्यानो मगवनादमानसकेतो दिवसपते सखीनां प्रणम्मा भक्ते चिदापराय अस्मान् हरिः ओं स्वस्ति। ओम महागणपतये नमः। गजवक्त्रं शूर्पकर्णं गौरीदेहं मृदुभवं चतुर्भुजं पञ्चमुखं वरमूषिकवाहनं महाकाय दिव्यदेहाढ्यं द्वांत्रिशं ध्रुवधारणं षट्कोणचक्रमध्यस्थं पाशाङ्कुशधरसत्करम् दन्तमोहक हस्ताढ्यां चन्द्रागर्भापहारकम् सिन्दूराम्बं शिवं सुतं हेरम्बं वल्लभाप्रियम् हेरम्बं वल्लभाप्रियम् आदिपूज्यं चतुर्दीशं सर्वदेव नमस्कृतं आदिपूज्यं चतुर्दीशं सर्वदेव नमस्कृतं सर्वाभीष्टफलप्रदं सर्वविघ्ननिवारणं नागबद्धोदरं देवं नागयज्ञोपवीतिनं बालचन्द्रं त्रिनयनं गणेशं नमाम्यहं बालचन्द्रं त्रिनयनं गणेशं नमाम्यहं गणेशं नमाम्यहं। हरि ओम स्वस्ति। जननीय तनुजाते जय हे कर्नाटक माते जय सुंदर नदी वनಗಳ ನಾಡೆ जय हे रस ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ವಂದಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ जय हे कर्नाटक माते
ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌಚಂಕರ ರಾಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಚನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ತೈಲವ ವೈಸರಾಡಿದ ನಾಡೆ, ಡಂಕಣ ಚಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ. ಜನಕನೋಲುವ ದೊರೆಗಳ ನಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಪಾಕಿಸ್ತಾನದಿಂದ ಒಂದು ದೇಶ ಆಗುತ್ತೆ, ಯಾವ್ದು ಹೇಳಿ? ಪಾಕಿಸ್ತಾನ ಬೇರ್ಪಟ್ಟು ಒಂದು ದೇಶ ಆಗುತ್ತೆ, ಬಾಂಗ್ಲಾದೇಶ. ಆ ಬಾಂಗ್ಲಾದೇಶ ಬೇರ್ಪಡುವಾಗ ಹೋರಾಟಗಾರರು ಕೇಳಿದ್ದೇನು ಗೊತ್ತಾ? ನಮಗೆ ಮಾತೃಭಾಷೆಯ ಸ್ಥಾನಮಾನಗಳು ಹಾಗೆ ಇರಬೇಕು ಅಂತ. ಅದು ಹಾಗೆ ಮುಂದುವರೆದಿದೆ. ಇನ್ನೊಂದು ವಿಷಯ ಅಂತಂದ್ರೆ, 1999ರಲ್ಲಿ ವಿಶ್ವಸಂಸ್ಥೆ ಅದನ್ನು ಅನುಮೋದನೆ ಮಾಡಿದೆ. ಪ್ರಾದೇಶಿಕ ಭಾಷೆಗಳಿಗೆ, ಮಾತೃಭಾಷೆಗಳಿಗೆ ಸ್ಥಾನಮಾನವನ್ನು ನೀಡಬೇಕು ಅಂತ. ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ಅಂತ ಒಂದು ರಾಜ್ಯ ಇದೆ. ಅಲ್ಲಿ ಯಾರಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಮೂಲಭೂತ ಇವರು ಮೂಲವಾದ ನಿವಾಸಿಗಳು ನಮ್ಮ ತಮಿಳುನಾಡಿನವರು. ನೂರಾರು ವರ್ಷಗಳ ಹಿಂದೆ ಮೀನು ಹಿಡಿಯುವಾಗ ಒಂದು ಬೋಟಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಹೋಗ್ತಾ ಹೋಗ್ತಾ ಅದು ಮೆಲ್ಬೋರ್ನ್ ತಡಕ್ಕೆ ಹೋಗಿ ನಿಲ್ಲುತ್ತೆ. ಆ ಸಂದರ್ಭದಲ್ಲಿ ಮೂಲ ನಿವಾಸಿಗಳು ಆ ದೇಶವನ್ನು ಕಟ್ಟದಂತವರು. ಅವರಿಗೆ ಅಬಾರ್ಜಿನಲ್ಸ್ ಅಂತಾರೆ. ಅವ್ರದ್ದು ಒಂದು ಭಾಷೆ ಆಗಿದೆ. ಬಹಳ ಹಿಂದೆ ಮಹಾಕಾವ್ಯಗಳು, ಪರಂಪರೆ, ಸಂಸ್ಕೃತಿ, ಸಾಹಿತ್ಯ ತುಂಬಾ ಚೆನ್ನಾಗಿ ಬೆಳೆದಿತ್ತಂತೆ. ಸುಮಾರು ಅಲ್ಲಿ ಇರ್ತಕ್ಕಂಥ 40 ಭಾಷೆಗಳನ್ನ ಇಂಗ್ಲಿಷ್ನವ್ರು ಕೊಂದ್ಬಿಟ್ಟಿದ್ದಾರೆ. ಇದೊಂದು ಭಾಷೆಗೆ ಒಬ್ಬ ಯಾರೋ ಉಟ್ಕೊಂಡು, ನೀವು ನೋಡ್ಲಿಕ್ಕೆಲ್ಲ ನೀವು ಹೋದಾಗ ನೋಡಿ, ಎಲ್ಲ ಮೂಲಭೂತವಾದಿಗಳು ತಮಿಳುನಾಡು ಇದ್ದಾಗೆ ಇದ್ದಾರೆ. ಅವರ ವೇಷಭೂಷೆಗಳು, ಭಾಷೆ ಮಾತ್ರ ಇಂಗ್ಲಿಷು. ಆ ಅಬಾರ್ಜಿನಲ್ಸ್ ಒಬ್ಬ ನಾಯಕ ಉಟ್ಕೊಂಡು ನಮಗೆ ನಮ್ಮ ಭಾಷೆಯನ್ನ ಕೊಂದು ಬಿಟ್ಟಿದ್ದಾರೆ, ಅದನ್ನ ನಮ್ಗೆ ಮತ್ತೆ ಕಟ್ಟಿಕೊಡ್ಬೇಕು ಅಂತ ಹೇಳಿ ವಿಶ್ವಸಂಸ್ಥೆಗೆ ಒಂದು ಪತ್ರ ಬರೀತಾರೆ, ಹೋರಾಟ ಮಾಡ್ತಾರೆ. ಈಗ ವಿಶ್ವಸಂಸ್ಥೆ ಆ ಭಾಷೆಯನ್ನ ಪತ್ತೆ ಹಚ್ಚಿ ಅಲ್ಲಿ ರಚನೆಯಾಗಿರ್ತಕ್ಕಂಥ ಸಾಹಿತ್ಯವನ್ನ ಹುಡುಕಿ ಅವರ ಸಂಸ್ಕೃತಿಯನ್ನ, ಅವರ ಆರಾಧನೆಯನ್ನ, ಅವರ ಬದುಕನ್ನ, ಹಬ್ಬ ಹರಿದಿನಗಳನ್ನ ಪುನಃ ಕಟ್ಟಿಕೊಡುವಂತ ಕೆಲಸ ಆಗ್ತಾ ಇದೆ. ಮುಂದೊಂದು ದಿವಸ ನಾವು ಹೀಗೆ ಕುಳಿತರೆ ನಮ್ಮ ಭಾಷೆಗೂ ಅದೇ ಗತಿ ಬರುತ್ತೆ ಅನ್ನೋ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಮಾತನ್ನ ನಾನೂ ಸೇರಿದ ಹಾಗೆ ನಮ್ಮ ಪೋಷಕರಿಗೆ ನಮ್ಮ ಮಕ್ಕಳು 99 ಅಂಕಗಳನ್ನು ತೆಗಿಬೇಕು, 2 ಲಕ್ಷ ರೂಪಾಯಿ ಪಗಾರ ಒಂದು ತಿಂಗಳಿಗೆ ತರಬೇಕು, 4 ಬೆಡ್ರೂಮ್ ಇರುವ ಮನೆ ಕಟ್ಟಬೇಕು, 2 AC ಇರುವ ಕಾರ್ ತಗೊಳ್ಬೇಕು. ಬದುಕು ಯಾಕೆ ಮಾಡ್ತಾ ಇದ್ದಾರೆ? ಬದುಕು ಹೇಗಿರುತ್ತೆ ಅವ್ರದ್ದು?
ಜೀವನ ಆಗಿದೆ ಅಂತ ನಾವು ಯಾರಿಗೂ ಯೋಚನೆ ಮಾಡ್ತಾ ಇದ್ದೀವಿ. ಹಾಗಾಗ್ಬಾರ್ದು. ಕನ್ನಡ ಭಾಷೆಯ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ. ಒಮ್ಮೆ ನಾವು ಮಲೇಷಿಯಾಕ್ಕೆ ಹೋದಾಗ ಅದೊಂದು ಕನ್ನಡ ಸಮ್ಮೇಳನ ನಡೀತು. ಆ ಸಮ್ಮೇಳನದಲ್ಲಿ ಒಬ್ಬ ಇಂಗ್ಲೆಂಡಿನ ಕನ್ನಡದವರು ಬಂದಿದ್ದಾರೆ. ಸುಮಾರು 10 ವರ್ಷಗಳ ಕಾಲ CIL ಬೆಂಗಳೂರಿನಲ್ಲಿ ಡೆಲ್ಲಿನಲ್ಲಿ ಕನ್ನಡವನ್ನು ಕಲಿತು ಕನ್ನಡ ಸಾಹಿತ್ಯವನ್ನ ನಮಗಿಂತ ಚೆನ್ನಾಗಿ ಓದ್ಕೊಂಡು ಎಲ್ಲಾ ಮಹಾಕಾವ್ಯಗಳನ್ನು ಓದಿ ರನ್ನನ ಗದಾಯುದ್ಧದಲ್ಲಿ ಡಾಕ್ಟರೇಟ್ ಪ್ರಶಸ್ತಿಯಾಗಿ ಒಂದು ಯಾವುದೋ ಒಂದು ವಿಶ್ವವಿದ್ಯಾನಿಲಯಕ್ಕೆ ಒಂದು ಪ್ರಬಂಧವನ್ನು ಮಾಡಿಸಿದ್ದಾರೆ ಆಂಗ್ಲ ಭಾಷೆಯಲ್ಲಿ. ಅವರು ನನ್ನನ್ನು ಬಂದು ಕನ್ನಡದಲ್ಲಿ ಮಾತಾಡ್ಸಿದ್ರು. ಯಾರು ಏನು ಅಂತೇಳಿ ನಾನು ಭಾರಿ ಜೋರಾಗಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದೆ. ಎಲ್ಲ ಹೊಡ್ಕೊಂಡೆ. ಯಾವ್ಯಾವ ಮಹಾಕಾವ್ಯಗಳನ್ನು ಓದಿದೀನಿ ಅಂತ ಕೇಳಿದ್ರು. ಕುವೆಂಪುದೊಂದು ಸ್ವಲ್ಪ ಓದಿದ್ದೀನಿ, ಇನ್ಯಾವುದು ಓದಿದ್ದೀನಿ ಅಂತೆಲ್ಲ ಹೇಳಿದೆ. ನಾನು ಇಡೀ ಭಾರತ ದೇಶದ, ಅದು ಕರ್ನಾಟಕದ ಎಲ್ಲಾ ಮಹಾಕಾವ್ಯಗಳ ರನ್ನ, ಜನ್ನ, ಪನ್ನ, ಪಂಪ, ಕುವೆಂಪು ಅವರ ಆದಿಯಾಗಿ ಎಲ್ಲ ಮಹಾಕಾವ್ಯಗಳನ್ನು ಓದಿದ್ದೇನೆ. ನೀವು ರನ್ನನ ಮಹಾಕಾವ್ಯಗಳನ್ನು ಓದಿ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದೆ. ದಯಮಾಡಿ ಶಿವರಾಜ್ ಅವರು ಯಾಕೆ ಅಂತ ಕೇಳಿದಾಗ, ಆ ರನ್ನನ ಗದಾ ಯುದ್ಧದಲ್ಲಿ 3 ಸಾಲನ್ನು ನನ್ನ ಜೊತೆ ಹಂಚ್ಕೊಂಡ್ರು. ಯಾವ ಸಾಲುಗಳು ಅಂದ್ರೆ, ನೀರೊಳಗಿದ್ದು ಬೆಮರ್ದಂ ಉರಗ ಪತಾಕಂ ಅಂತ. ನಾನು ಬೈಯಾಟ ಮಾಡಿರಲಿಲ್ಲ, ಅವ್ರು ಹೇಳಿದ್ಮೇಲೆ ಬೈಯಾಟ ಮಾಡಿದೆ. ಅವ್ರು ಹೇಳಿದ್ರು, ವಿಶ್ವದ ಯಾವುದ ಸಾಹಿತ್ಯದಲ್ಲಿ ಇಂಥ ಉಪಮೆ ಉಪಮಾನವನ್ನು ಕಟ್ಟಿಕೊಳ್ಳುವಂತಹ ಕೆಲಸ ಎಲ್ಲ ಯಾವ ಸಾಹಿತ್ಯದಲ್ಲೂ ಇಲ್ಲ. ಇದು ಕನ್ನಡದ ಸಾಹಿತ್ಯದಲ್ಲಿ ಇದೆ. ಅದಕ್ಕೆ ಸರಿಸಾಟಿಯಾದ ಉಪಮೆಗಳು ಸಿಕ್ಕಲೇ ಇಲ್ಲ. ಆ ಕಲ್ಪನೆ, ನೀರೊಳಗಿದ್ದು ಬೇಯ್ತಾ ಇದ್ದಾನೆ ಅನ್ನೋ ಒಂದು ಕಲ್ಪನೆ ಇದೆಯಲ್ಲ, ಅದು ನಮಗೆ ನಿಲುಕಾದ ಒಂದು ಮೋಹವಾದ ಕಟ್ಟಿಕೊಡಬೇಕು ಅಂತ ಒಂದು ಮಾತನ್ನು ಹೇಳಿದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ನಮ್ಮ ಹಳೆಗನ್ನಡದ ಕಾವ್ಯದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಪರಂಪರೆಯ ಬಗ್ಗೆ, ನಮ್ಮ ಹಬ್ಬ ಹರಿದಿನಗಳು, ನಮ್ಮ ದೇವಾಲಯಗಳು, ಹರಿಯುವ ನದಿಗಳು ಪರಿಚಯ ಇದೆ. ಇವನ್ನೆಲ್ಲ ಪ್ರೀತಿ ಉತ್ಸವವಾಗಿ ನಾವು ಕಟ್ಟಿಕೊಡುವಂತ ಕೆಲಸವನ್ನು ಅವ್ರಿಗೆ ಮಾಡ್ಬೇಕಾಗಿದೆ ಪೀಳಿಗೆ. ಇಷ್ಟನ್ನು ಹೇಳ್ತಾ, ಈ ಒಂದು ಸಂಭ್ರಮದ ದಿವಸ ನಮ್ಮ ಹಿಮಾಲಯ ಪ್ರತಿಷ್ಠಾನ ಗೆಳೆಯ ಅನಂತವರು ಮತ್ತು ಅವರೆಲ್ಲ ಬಳಗದವರು ನಮ್ಮ ಈ ಸಾಹಿತ್ಯ ಭವನದಲ್ಲಿ ಸುಮಾರು 13 ಜನಕ್ಕೆ 13 ಜನ ಶ್ರೇಷ್ಠ ವಿದ್ವಾಂಸರು, ಸಾಧಕರು, ಈ ನಾಡಿಗೆ ಅಪರೂಪದ ಕೊಡುಗೆಯನ್ನು ಕೊಟ್ಟಂತ 13 ಜನಗಳನ್ನು ಸನ್ಮಾನಿಸುವಂತ ಕೆಲಸ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾಹಿತ್ಯವನ್ನ ಪರಮ ಪೂಜ್ಯ ತ್ರಿನೇತ್ರ ಮಾತ ಶಿವಯೋಗಿ ಸ್ವಾಮಿಗಳು ವಹಿಸಬೇಕಾಗಿದೆ. ಅವರೇನು ಇನ್ನೇನು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಹಾಗೆ ಉದ್ಘಾಟನೆಯನ್ನ TS ಶ್ರೀವತ್ಸ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಅವ್ರು ನೋಡಿದಾಗ್ಲೆಲ್ಲ ನನ್ಗೊಂದು ನೆನಪು ಬರುತ್ತೆ. ಏನು ಅಂತಂದ್ರೆ, ಈ ಮಾತನ್ನು ಯಾವಾಗಲೂ ಹೇಳ್ತಾ ಇರ್ತೇನೆ, ಅವರು ಸಾಮಾನ್ಯ ಒಂದು ಪಕ್ಷದ ಪರಿಚಾರಕರು ಏನ್ ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ನಮ್ಮ TS ಶ್ರೀವತ್ಸ ಅವರು ಒಂದು ದೊಡ್ಡ ಉದಾಹರಣೆ. ಹನುಮಂತ ಭಗವಂತನಾಗ್ಲಿಲ್ವಾ, ಹಾಗೆ ನಮ್ಮ ಶ್ರೀವತ್ಸ ಅವರು ಸಾಮಾನ್ಯ ಕಾರ್ಯಕರ್ತ, ಈ ನಾಡಿನ ಶ್ರೇಷ್ಠ ಶಾಸಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದೊಂದು ದಿವಸ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹಾಗೆ ಇಂಥವ್ರು ಆಗ್ಬೇಕಾಗಿದೆ. ಯಾಕೆಂದ್ರೆ ಅವ್ರು ಬೇರೆ ಯಾವುದೂ ಯೋಚನೆ ಇಲ್ಲ, ಚಿಂತೆ ಇಲ್ಲ. ಜೀವನದ ಚಿಂತೆ, ದೇಶದ ಚಿಂತೆ, ಜನಗಳ ಚಿಂತೆ ಎಲ್ಲ ಹೆಣ್ಣಿಟ್ಕೊಳ್ಳಿ. ಗುರುಗಳು ಬರ್ತಾ ಇದ್ದಾರೆ, ಅವ್ರಿಗೆ ಗೌರವ ಸಲ್ಲಿಸುವ ಕೆಲಸವನ್ನು ಮಾಡೋಣ. ಪರಮ ಪೂಜ್ಯರು ಈಗ ಒಂದು ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು. ಜಲಯೋಗ ಅಂತಕ್ಕಂಥ ವಿಷಯದ ಬಗ್ಗೆ ಒಂದು ವಿಶ್ವವಿದ್ಯಾನಿಲಯಕ್ಕೆ ಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಬಹುಶಃ ವಿಶ್ವದಾದ್ಯಂತ ಎಲ್ಲ ದೇಶಗಳಿಗೂ ಹೋಗಿ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ವಿಶ್ವಸಂಸ್ಥೆ ಒಂದು ಮಾತು ಹೇಳಿದೆ, ವಿಶ್ವದ ವಿಜ್ಞಾನಕ್ಕಿಂತ ಭಾರತ ದೇಶದ
ಏನು ಧಾರ್ಮಿಕ ಕ್ರಿಯೆ ಇದೆ, ಆಧ್ಯಾತ್ಮ, ಅದು ವೈಜ್ಞಾನಿಕವಾದ್ದು, ಅದು ಮುಂದೆ ಇದೆ ಅನ್ನೋ ಮಾತನ್ನ ಹೇಳಿದೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಗುರುಗಳು ಮಾತಾ ಶಿವರಾಮ ಸ್ವಾಮಿಗಳು ನಮ್ಮ ಮುಂದೆ ಕುಳಿತಿದ್ದಾರೆ. ಅವರು ಅಪಾರವಾಗಿ ಓದ್ಕೊಂಡಿರೋರು, ಬೇರೆ ಬೇರೆ ದೇಶಗಳಿಗೆ ಹೋಗಿ ನಮ್ಮ ಸಾಹಿತ್ಯ, ಸಂಸ್ಕೃತಿ, ಪರಂಪರೆ ಎಲ್ಲವನ್ನ ಹಂಚಿಕೊಳ್ಳುವಂತ ಕೆಲಸವನ್ನು ಮಾಡಿ ನಮ್ಮ ನಾಡಿನ ಕೀರ್ತಿಯನ್ನು ಹೊರದೇಶಗಳಲ್ಲಿ ಹರಡ್ತಾ ಇದ್ದಾರೆ. ಅವರಿಗೆ ನಾನು ಬಾದಾಮಿಯಲ್ಲಿ ನಮಸ್ಕಾರವನ್ನು ಮಾಡಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಡಾಕ್ಟರ್ ಪದ್ಮಶೇಖರ್ ಅವರು. ಬಹುಶಃ ನಾನು ಕಂಡಂತ ಅಪರೂಪದ ಮಾನವತಾವಾದಿ, ಸ್ತ್ರೀಪರ ಧೋರಣೆ ಉಳ್ಳಂತವರು. ಯಾವುದೇ ವಿಷಯಕ್ಕೆ ಹಿಂಜರಿಯದೆ ಪ್ರಧಾನಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಅವರೆಲ್ಲರಿಗೂ ಪ್ರಶ್ನೆ ಹಾಕುವಂತ ಧೈರ್ಯ ಒಬ್ಬರಿಗಿದ್ರೆ ಅದು ಪದ್ಮಶೇಖರ್ ಅವರು. ಅವರು ನನ್ನಾಗೆ ಮಲೆನಾಡಿನ ಹಳ್ಳಿಗಾಡಿನಿಂದ ಬಂದಂತವರು. ಸಂಸ್ಕೃತ ವಿಶ್ವವಿದ್ಯಾನಿಲಯಕ್ಕೆ ಅದರ ಉಪಕುಲಪತಿಗಳಾಗಿ ಮಾಡಿದ ಸೇವೆ ಇದೆಯಲ್ಲ, ಅದು ದಾಖಲೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಜೊತೆಯಲ್ಲಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಂತ, ಅಪರ ಜಿಲ್ಲಾಧಿಕಾರಿಗಳಂತ ಡಾಕ್ಟರ್ ಶಿವರಾಜ್ ಅವರು ವೇದಿಕೆಯಲ್ಲಿ ಕೂತಿದ್ದಾರೆ. ಇದೆಲ್ಲ ನಮ್ಮ ನಿಜವಾಗ್ಲೂ ನಮ್ಮ ಸೌಭಾಗ್ಯ, ಪುಣ್ಯ ಅಂತ ನಾನು ಅನ್ಕೊಳ್ತಿದ್ದೀನಿ. ಇಂಥ ಅಧಿಕಾರಿಗಳು ಮೈಸೂರು ಜಿಲ್ಲೆಯಲ್ಲಿ ಇರೋದಂತೂ ನನಗೆ ಭಾರಿ ಖುಷಿ ಆಗ್ತಾ ಇದೆ. ಸಾಮಾನ್ಯ ಕಡಲೆಕಾಯಿ ಮಾರುವ ಪರಿಚಾರಕರಿರ್ಬೋದು, ದೊಡ್ಡ ಶ್ರೀಮಂತ ಇರ್ಬೋದು, ಯಾರು ಹೋದ್ರು ಕರೆದು ಕೂರಿಸಿ ನಿಮ್ದು ಏನು ತೊಂದರೆ ಇದೆ ಅಂತ ಕೇಳುವಂತ ಈ ನಾಡಿನಲ್ಲಿ, ಈ ದೇಶದಲ್ಲಿ ಯಾರಾದರೂ ಒಬ್ಬರು ಜಿಲ್ಲಾಧಿಕಾರಿಗಳಿದ್ರೆ ಅವರು ಶಿವರಾಜ್ ಅವರು. ನಿಮ್ಮೊಂದು ವಿಶೇಷ ಗೊತ್ತಿರ್ಬೇಕು, ಅವರು ಎಲ್ಲವನ್ನೂ ಕನ್ನಡದಲ್ಲೇ ಓದಿರೋದು. ಪ್ರೈಮರಿ ಸ್ಕೂಲ್ ಇಂದ MA ವರೆಗೂ, ನಂತರ KS ಸಹ ಕನ್ನಡದಲ್ಲೇ ಬರೆದು ಅತ್ಯಂತ ಹೆಚ್ಚು ಅಂಕಗಳನ್ನ ಪಡೆದು ಈಗ ನಮ್ಮ ಮುಂದೆ ಜಿಲ್ಲಾಧಿಕಾರಿಗಳಾಗಿ ನಮಗೆ ಮಾರ್ಗದರ್ಶನವನ್ನ ಮತ್ತೆ ಈ ನಾಡಿನ ಸೇವೆಯನ್ನ ಅಭಿವೃದ್ಧಿಯಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಗೆಳೆಯ ಎನ್ ಶ್ರೀಧರ್ ದೀಕ್ಷಿತ್ ಅವರು ವೇದಿಕೆ ಮೇಲಿದ್ದಾರೆ. ನೋಡಿ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದಾರೆ. ಅವರು ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಎಲೆಮರೆ ಕಾಯಿಯಲ್ಲಿ ತಮ್ಮನ್ನ ಅರ್ಪಣೆ ಮಾಡಿಕೊಂಡು ಅಪರೂಪದ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಗೆಳೆಯ ಅನಂತ ಅವರು ವೇದಿಕೆ ಮೇಲಿದ್ದಾರೆ. ಹಾಕ್ಲಿಲ್ಲ ಅವರಿಗೆ ಶಾಲೆ ಇದು ಕನ್ನಡದ ದೇಶ ಕೊಡಪ್ಪ ಶಾಸಕರಿಗೆ. ನಮ್ಮ ಅನಂತ ಅವರು ಒಂಥರ ದೀಕ್ಷಿತ್ರೆ, ಅವರನ್ನು ಅನಂತ ದೀಕ್ಷಿತ್ ಅಂತಾನೆ ಅವರು. ಸುಮಾರು 16 ವರ್ಷಗಳಿಂದ ಈ ಒಂದು ಪ್ರತಿಷ್ಠಾನದ ಮೂಲಕ ಈ ಒಂದು ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ನಮ್ಮ CPK ಅವರನ್ನ ವೇದಿಕೆ ಮೇಲೆ ಇರೋರು ನೆನ್ಕೊಳ್ತೇನೆ. ಯಾಕಂದ್ರೆ ಆರಂಭ ಮಾಡಿದವರು ಅವರೇ ಅಂತ ನನಗೆ ಅನಿಸ್ತಾ ಇದೆ. ನಾನು ಯಾಕಂದ್ರೆ ಪ್ರಾರಂಭದಲ್ಲಿ ಇದ್ದೆ. ಈ ಒಂದು ಸಂಸ್ಥೆಯನ್ನ ಆರಂಭ ಮಾಡಿದವರು CPK ಅವರು. CPK ಅವರು ಒಂದು ರೀತಿ ಸೂರ್ಯ ಇದ್ದಾಗೆ. ನಾನು ಹೆಚ್ಚು ಪರಿಚಯ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಕಂಡ ಹಾಗೆ ಸುಮಾರು 2000 ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಭಾಗಿಯಾಗಿದ್ದೀನಿ. ಅವರನ್ನ ಕರ್ಣ ಇದ್ದ ಹಾಗೆ, ಕೊಟ್ಟ ಬಾಣವನ್ನು ತೊಡುವುದಿಲ್ಲ ಅಂತ ಹೇಳ್ತಿದ್ದಲ್ಲ ಕರ್ಣ. ಹಾಗೆ ಒಮ್ಮೆ ಮಾತಾಡಿದ್ದಾನ CPK ಅವರು ಮತ್ತೆ ಮಾತಾಡೋದಿಲ್ಲ. ಅವ್ರದೊಂದು ಕಾಪಿ ರೈಟ್ ಇದೆ, ಹಂಗೆ ಆಗದ ಚೀಟಿ. ಅದರಲ್ಲಿ ಬ್ರಹ್ಮಾಂಡವನ್ನ ಅಡಗಿಸಿಕೊಂಡು 24 ಗಂಟೆ ಮಾತನಾಡ್ತಾರೆ. ಮತ್ತೆ ಅವರ ಕವನ ಅದನ್ನೆಲ್ಲ ಓದಿರ್ತೀರಿ. ಒಂದು ಬ್ರಾಕೆಟ್ ಇದೆ, ಕವನದಲ್ಲಿ ಒಂದು ಬ್ರಾಕೆಟ್ ಇರುತ್ತೆ, ಅದು ಒಂದು ಕಾಪಿ ರೈಟ್ ಆಗುತ್ತೆ. ಆ ಬ್ರಾಕೆಟ್ ತೆಗೆದ್ರೆ ಬ್ರಹ್ಮಾಂಡ ಬಿಚ್ಕೊಂಡು ಬಿಡುತ್ತೆ, ಬ್ರಾಕೆಟ್ ಇದ್ರೆ ಹಾಗೆ ಇರುತ್ತೆ. ಅಂತ ವಿಶೇಷವಾದ ಸಂಪತ್ತು ನಮ್ಮ ಜೊತೆ, ಈ ನಾಡಿನ ನಮ್ಮ ಜೊತೆ ಇದೆ.
ಅವರನ್ನ ಜೋಪಾನವಾಗಿ ಕಾಪಿಡುವ ಎಲ್ಲ ಜವಾಬ್ದಾರಿ ನಿಮ್ಮ ಮೇಲಿದೆ. ಅವರನ್ನು ಸಹ ನಾನು ಪ್ರೀತಿಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ನಾಗಮಲ್ಲೂರು, ರಾಮನಾಥ್, ಕೃಷ್ಣಮೂರ್ತಿ, ರವೀಂದ್ರ ರಾವ್, ನಾಗೇಂದ್ರ ಬಾಬು, ಪ್ರಶಾಂತ್ ರವರು ಈ ಕಾರ್ಯಕ್ರಮದಲ್ಲಿ ಹೆಗಲಿಗೆ ಹೆಗಲ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಒಂದು ವಿಶೇಷ ನೋಡಿ, 16 ವರ್ಷಗಳ ಹಿಂದೆ ಆರಂಭ ಮಾಡಿದಂತ ಈ ಸಂಸ್ಥೆಯನ್ನು ಆರಂಭ ಮಾಡಿದಂತ ಸಿ.ಪಿ. ಕೃಷ್ಣಕುಮಾರ್ ಅವರಿಗೆ ನಾವು ಈ ಪ್ರತಿಷ್ಠಾನದ ಪ್ರಶಸ್ತಿಯನ್ನು ಕೊಡ್ಲಿಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಚಿಕ್ಕದು ಅಂತ ಹೇಳಿ ಅವ್ರಿಗೆ ಕೊಟ್ಟಿಲ್ವ ಅಂದ್ರೆ ಇವತ್ತು ಈ ದಿವಸ ಕೊಡುವ ಕಾರ್ಯಕ್ರಮ ನಡೀತಾ ಇದೆ. ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಕಾಣಿಸ್ತಾ ಇಲ್ಲ. ಅನಿಲ್ ದೀಕ್ಷಿತ್ ಅವರು ಮುಂದೆ ಕೊಡ್ತಿದ್ದಾರೆ. ಯೋಗದ ಜೊತೆಯಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂತ ಕಾಸಿಲ್ಲದ ವೆಚ್ಚ ಹೆಚ್ಚು ಮಾಡದ ಒಬ್ಬ ವೈದ್ಯರು ಇದ್ರೆ ಅವರು ಡಾಕ್ಟರ್ ಅನಿಲ್ ದೀಕ್ಷಿತ್ ಅವರು ಅದ್ರ ಬಗ್ಗೆ ಮುಂದೆ ಹೆಚ್ಚು ಪರಿಚಯ ಆಗಲಿದೆ. ಹಾಗೆ ಕೆರೆಹಳ್ಳಿ ದೊರೆಸ್ವಾಮಿಯವರು ರಂಗಕರ್ಮಿಗಳು ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಅಪಾರವಾದ ಸೇವೆಯನ್ನು ಮಾಡಿ ಅವರ ವೃತ್ತಿ ಪ್ರವೃತ್ತಿಯನ್ನು ಒಟ್ಟಿಗೆ ಕೊಂಡೊಯ್ದು ಹೋಗುವಂತ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಅವರನ್ನು ನಾನು ಸ್ವಾಗತ ಬಯಸ್ತೇನೆ. ಎಂ.ಆರ್. ಸತ್ಯನಾರಾಯಣ ಅವರು ಪತ್ರಿಕೋದ್ಯಮದ ಒಬ್ಬ ದೊಡ್ಡ ಮಾಣಿಕ್ಯ, ಹಿಂದುಗಡೆ ಕೊಡ್ತಿದ್ದಾರೆ. ಸ್ವಲ್ಪ ಎತ್ತಿಕೊಳ್ಳಿ ಸ್ವಾಮಿ. ಅವರು ಈ ಸಮಾರಂಭ ಫೋಟೋ ಪ್ರಶಸ್ತಿ ಅಂದ್ರೆ ಓಡೋಗ್ಬಿಡ್ತಾರೆ. ಯಾಕೋ ನಮ್ಮ ಅನಂತ್ ಅವರು ಯಾಕೋ ಗಟ್ಟಿಯಾಗಿ ಕೂರಿಸಿದ್ದಾರೆ. ಅವರು ಪತ್ರಿಕಾ ರಂಗದಲ್ಲಿ ಅಪರೂಪದ ಸೇವೆಯನ್ನು ಮಾಡ್ತಾ ಅವರ ಅಂಕಣ ಬರಹ ಮತ್ತೆ ಇವರೆಲ್ಲ ತಡರಾತ್ರಿಯ ಸಾಹಿತಿಗಳು. ಅವರ ಸಾಹಿತ್ಯ ತಡರಾತ್ರಿ, ರಾತ್ರಿ 12 ಗಂಟೆಯಿಂದ 2 ಗಂಟೆ ಮುಗಿದೋಗುತ್ತೆ. ತಪ್ಪಿಲ್ಲದಂತೆ ಮತ್ತೆ ಅಪಚಾರ ಆಗದಂತೆ ಬಹುಶಃ ನಾವು 1 ವರ್ಷ ತಗೊಳ್ತೇವೆ 12 ಬೆಳೆಯಲಿಕ್ಕೆ. ಅವರು 2 ಗಂಟೆಯಲ್ಲಿ ಅದನ್ನು ಸಿದ್ಧಪಡಿಸಿ ಆ ಪತ್ರಿಕೆಗೆ ಜೀವ ಕೊಡುವಂತ ಕೆಲಸವನ್ನು ಮಾಡ್ತಕ್ಕಂಥವ್ರು ಗೆಳೆಯ ಸತ್ಯನಾರಾಯಣ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತ ಬಯಸ್ತೇನೆ. ಹಾಗೆ ಡಾಕ್ಟರ್ ಸಿ ನಿಂಗರಾಜೇಗೌಡರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆಲ್ಲ ಇದೇನು ದೊಡ್ಡ ಪದಕನೇ ನಾವು ಹೊರಿಸ್ತಾ ಇಲ್ಲ. ಆದ್ರೆ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಆಚಾರ್ಯ ವಿದ್ಯಾರಣ್ಯ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಸಿಂಡಿಕೇಟ್ ಸದಸ್ಯರಾಗಿ ಅಪರೂಪದ ಒಂದು ವಿಶ್ವವಿದ್ಯಾಲಯಕ್ಕೆ ಘನತೆ ತರುವಂತಹ ಕೆಲಸವನ್ನು ಮಾಡ್ತಾರೆ. ಅವರು ಸಹ ನಿತ್ಯ ನಿರಂತರವಾಗಿ ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ತಮ್ಮನ್ನ ಅರ್ಪಣೆ ಮಾಡಿಕೊಂಡವರು. ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅವರಿದ್ದಾರೆ. ನಿಮಗೆ ಒಂದು ಪರಿಚಯ ಮಾಡುವ ಅಗತ್ಯ ಇಲ್ಲ ಅಂತ ಕಾಣಿಸುತ್ತೆ. ಒಬ್ಬ ವಿಶ್ವಕವಿ ಅವರು. ದಿನಂಪ್ರತಿ ರಾತ್ರಿ ಮಲಗಿ ಬೆಳಗ್ಗೆ ಏಳುವಾಗ ಒಂದು ಕವನ ಅರಳುತ್ತೆ. ಅದ್ಭುತವಾದ ಕವನ. ಬಹುಶಃ ಈ ದೇಶದಲ್ಲಿ ಅದು ಯಾರಿಗೂ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ. ಅಂತ ಜಯಪ್ಪ ಹೊನ್ನಾಳಿ ಅವರು ಈ ದಿವಸ ಪ್ರಶಸ್ತಿ ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾರೆ. ಮುರಳಿ ಅವರು, ಮುರಳಿ ಸರ್ ನಿಂತ್ಕೊಳ್ಳಿ. ನೋಡಿ ಅವರು ಏನು ಕಾಲೇಜು ಸಣ್ಣ ವಿದ್ಯಾರ್ಥಿ ಕಲ್ವಿ ಕೂರಿಸಿದ್ದಾರೆ. ಒಂದು ಇಂಜಿನಿಯರಿಂಗ್ ಕಾಲೇಜನ್ನ ನಡೆಸೋದಂದ್ರೆ ಸುಲಭ ಅಲ್ಲ. ಅವ್ರು ಯಾಕೆ ಅವರು ನೆನ್ಕೊಳ್ತಿದ್ದೀನಿ ಅಂದ್ರೆ, ಒಂದು 3 ವರ್ಷದ ಹಿಂದಿಗಳೇ ಅವರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಸಾಹಿತ್ಯ ಪರಿಷತ್ ಕೂತ್ಕೊಳ್ಳಿ. ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕನ್ನಡವನ್ನ ವೈಜ್ಞಾನಿಕ ಕಾಲೇಜುಗಳಲ್ಲಿ, ತಾಂತ್ರಿಕ ಕಾಲೇಜುಗಳಲ್ಲಿ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟವರು ನಮ್ಮ ಗೆಳೆಯ ಮುರಳಿ ಅವರು. ಅವರು ಮೊದಲನೇ ವರ್ಷದ ಬಿಇಗೆ ಕನ್ನಡದಲ್ಲಿ ಬೋಧನೆ ಮಾಡಬೇಕು ಅಂತೇಳಿ ಶ್ರಮ ಪಟ್ಟು ಕನ್ನಡದ ಪಠ್ಯ ಪುಸ್ತಕಗಳನ್ನ ರಚನೆ ಮಾಡಿ ಸುಮಾರು 19 ವಿದ್ಯಾರ್ಥಿಗಳು ಅವ್ರ ಕಾಲೇಜಿಗೆ ಸೇರಿದ್ರು. ನಾವು ಸಂತೋಷ ಕರೆದು ಒಂದು ಅಪರೂಪದ ಆನಂದವನ್ನ ಅನುಭವಿಸೋಣ ಅಂತೇಳಿ ಅವ್ರ ಕಾಲೇಜಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು. ಆ ಕಾಲೇಜಲ್ಲಿ ಪ್ರಾರಂಭ ಆಗುವಾಗ ಒಬ್ಬನೇ ಉಳ್ಕೊಂಡಿದ್ದಾರೆ. ನೋಡಿ ನಮ್ಮ ಕನ್ನಡ ಸಾಹಿತ್ಯದ ಪರಿಸ್ಥಿತಿ ಹೇಗಿದೆ ಅಂತ. ಪಾಪ ತುಂಬಾ ನೋಡ್ಕೊಂಡ್ರು. ನೀವು ಕಾರ್ಯಕ್ರಮ ಮಾಡ್ಲಿಕ್ಕೆ ಬಂದಿದ್ದೀರಿ, ನಮ್ಮ ಹುಡುಗರು ಸೇರಿಸಿದವರೆಲ್ಲ ಮತ್ತೆ ಆಂಗ್ಲ ಮಾಧ್ಯಮಕ್ಕೆ ಹೋಗ್ಬಿಟ್ಟಿದ್ದಾರೆ, ಮತ್ತೆ ಕರೆತರುವಂತ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ತುಂಬಾ ವ್ಯಥೆ ಪಟ್ಕೊಂಡಂತ ಮುರಳಿ ಅವರು ಕನ್ನಡದ ಪ್ರೇಮಿ. ಈ ನಾಡಿನ ಒಬ್ಬ ಅಪರೂಪದ ಶಿಕ್ಷಣ ಸಂಸ್ಥೆ. ಆ ಸಂಸ್ಥೆಯನ್ನು ಹೋಗಿ ನೋಡ್ಬೇಕು, ಯಾವ ರೀತಿ ಕಟ್ಟಿದ್ದಾರೆ, ಯಾವ ರೀತಿ ಮಾಡ್ತಾರೆ, ಏನ್ ಶಿಸ್ತಿದೆ ಅಂತ. ಅವರು ಇನ್ನೂ ಚಿಕ್ಕ ವಯಸ್ಸು ಕಾಲೇಜ್ ಹುಡುಗ ಇದ್ದಂಗೆ ಇದ್ದಾರೆ. ಅಪಾರವಾದ ಧೀಶಕ್ತಿಯನ್ನು ಅನುಭವ ಹೊಂದಿರತಕ್ಕಂಥವ್ರು. ಅವರು ನಮ್ಮ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾರೆ. ವಿದ್ವಾನ್ಮಣಿ ಶುಭಾರಾಘವೇಂದ್ರ ಅವರು. ನಾನು
ಹಿಂದೆ ಒಂದು 20 ವರ್ಷದ ಹಿಂದೆ ಒಂದು ಕಾರ್ಯಕ್ರಮವನ್ನು ಹಳ್ಳಿಯಲ್ಲಿ ಮಾಡಿದ್ರು ಟಿ.ನರಸೀಪುರದಲ್ಲಿ. ಆ ತಾಯಿ ನಮ್ಮಿಂದ ಮುಂಚೆನೆ ಹೋಗ್ಬಿಟ್ಟು ಒಂದು ಕಾರ್ಯಕ್ರಮ ಕೊಡಿ, ಯಾರು ಬರ್ತಾ ಇಲ್ಲ ಅಂತ ಕೇಳಿದಾಗ ನಾವು ನಮ್ಗೆ ಗೊತ್ತಿಲ್ಲ ಅವ್ರು ಬರ್ತಾರೆ ಅಂತ ಹೇಳಿ ಅಲ್ಲೆಲ್ಲ ಕೇಳಿದಾಗನೇ ಹೋಗ್ತಾರೆ ಅಲ್ವಾ ಅಂತ ಅನ್ಕೊಂಡಿದ್ವಿ. ನಮ್ಮಿಂತ ಮುಂಚೆ ಹೋಗಿ ಸಾಹಿತ್ಯ ಪರಿಷತ್ತಿನ ಮುಂಚೆ ಹೋಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಂತ ಈ ತಾಯಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ಸಲ್ಲಿಸ್ತೇನೆ. ಇಂಥವರೆಲ್ಲ ತುಂಬಾ ಅಗತ್ಯ ನಮ್ಗೆ ಈಗ ಇಲ್ವೇ ಇಲ್ಲ. ಈ ತರ ಜನ ಸಿಗೋದು ಕಷ್ಟ ಆಗುತ್ತೆ. ಅವರ ರಾಘವೇಂದ್ರ ಶುಭ ಬೇರೆ ಬೇರೆ ಅಲ್ಲ, ಅದು ಒಂದೇ ಜೀವ ಇದ್ದ ಹಾಗೆ ಅಂತ ನನ್ಗೆ ಅನಿಸ್ತಾ ಇದೆ. ಅವರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಎಸ್ ಬಸವರಾಜ್ ಅವರು ಬಂದಿದ್ದಾರೆ ನೋಡಿ. ಅವರು ಇನ್ನೂ ಹೈಸ್ಕೂಲ್ ಹುಡುಗಿಯಾಗಿ ಕೊಟ್ಟಿದ್ದಾರೆ. ಒಂದು ಶಿಕ್ಷಣ ಸಂಸ್ಥೆಯನ್ನ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯವಾಗಿ ಅರ್ಪಣೆ ಮಾಡ್ಕೊಂಡಿದ್ದಾರೆ ಆ ಯುವಕ. ಅವರು ಆಡುವ ವಯಸ್ಸಲ್ಲಿ 100ನೇ ವಯಸ್ಸು ಆಗಿರುವಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಹೆಮ್ಮೆ ತರುವಂತ ಕೆಲಸ ಅಂದ್ರೆ ಗಂಡ ಕುಡಿಯುವುದನ್ನ ಬಿಡಿಸುವುದು. ಅಂಶ ಹೇಳಿದ್ರೆ ಈ ನಾಡಿನಲ್ಲಿ ಕ್ರೈಮ್ಸ್ ಆಗ್ತಾ ಇದೆಯಲ್ಲ, ಅದೆಲ್ಲ ಕುಡಿತದಿಂದ ಆಗ್ತಾ ಇದೆ. ಗಂಡ ಹೆಂಡತಿ ಜಗಳ ಕುಡಿತದಿಂದ ಆಗ್ತದೆ, ಹೆಂಡತಿ ಕೊಲೆ ಕುಡಿತದಿಂದ ಆಗ್ತಾ ಇದೆ. ಕಳ್ಳತನ ನೋಡಿ, 3 ಜನ ಇಂಜಿನಿಯರಿಂಗ್ ಹುಡುಗರು ಅಧಾರ್ಮಿಕಗಳು ನಡೀತಾ ಇದೆ. ಹಾಗಾಗಿ ಅದನ್ನ ಈ ಕುಡಿತದ ಚಟವನ್ನ ಬಿಡಿಸ್ಲಿಕ್ಕೆ ಎಂತ ಸಾಹಸದ ಕೆಲಸ ಮಾಡ್ತಾ ಇದಾರೆ ಬಸವರಾಜ್ ಅಂದ್ರೆ. ನಾನು ಅವ್ರೇನೋ 80 ವರ್ಷ ಮುಖ ತಿಳ್ಕೊಬಿಟ್ಟು ಹಿಂದೆ ಯಾವ್ದೋ ಒಂದು ಕಾರ್ಯಕ್ಕೆ ಹೋದಾಗ ಇಲ್ಲಿ ಬಸವರಾಜ್ ಅಂತ ಹುಡುಗಿದ್ರೆ ಇವರೇ ಕೊಡ್ತಿದ್ದಾರೆ ಅಲ್ಲಿ. ಸ್ವಲ್ಪ ಎದ್ನಿಟ್ ಬಳಿ ಬಸವರಾಜ್ಗೆ ನೀವೆಲ್ಲ ಸ್ವಲ್ಪ ಆದರ್ಶ ಆಗ್ಬೇಕು, ಬೇರೆ ಯುವಕರಿಗೆ ಆದರ್ಶ ನೀವು. ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಭವಾನಿ ಮೇಡಮ್ ನವರು ಬಂದಿದ್ದಾರೆ. ಸತ್ತಿಲ್ಲದೆ ಕಾಯಕವನ್ನು ಮಾಡ್ತಾ ಇರ್ತಕ್ಕಂಥವ್ರು. ಅನೇಕ ಬಡ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವ ಜೊತೆಯಲ್ಲಿ ಸಂಗೀತ ಆರಾಧನೆ, ನೃತ್ಯ ಮತ್ತೆ ಬೇರೆ ಬೇರೆ ವಿಷಯಗಳಲ್ಲಿ ಅಪಾರವಾದ ಪರಿಣಿತಿಯನ್ನು ಪಡೆದು ಮಕ್ಕಳನ್ನ ಅಭ್ಯಾಸದ ಕಡೆಗೆ ಹೆಜ್ಜೆ ಹಾಕುವ ರೀತಿಯಲ್ಲಿ ಅವರನ್ನ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹೇಳಲಿಕ್ಕೆ ಪುರುಸತ್ತಿಲ್ಲ, ಹೆಚ್ಚು ಸಮಯ ಇಲ್ಲ. ಹಾಗಾಗಿ ತಮಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ದೇಚಿ ಅವರು, ದೇವರಾಜು ಪಿ ಚಿಕ್ಕಹಳ್ಳಿ ಎಲ್ಲಿ ನೋಡಿ, ಅವರು ಭಾರಿ ಎಳೆಯ ವಯಸ್ಸಿನಲ್ಲಿ ಒಂದು ದೊಡ್ಡ ಸಂಸ್ಥೆಯ ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಚಾರ್ಯ ನಾವೆಲ್ಲ ನೋಡ್ಬೇಕಾದ್ರೆ 65-70 ವರ್ಷ ಆಗಿರ್ಬೇಕು. 70ಕ್ಕಿಂತ ಜಾಸ್ತಿ ಮಾಡಿದ ಮನಸ್ಸು ಮತ್ತು ದೇಹ. ಅವರಿಗೆಲ್ಲ ಇನ್ನು 28 ವರ್ಷ. ಇವಾಗ ಸಂಸ್ಥೆ ನೋಡ್ಬೋದು, ಆ ಶಿಸ್ತು, ಆ ಪಾಠ ಮಾಡುವ ಶೈಲಿ, ಆಕರ್ಷಣೆ ನಿಜವಾಗ್ಲೂ ಹೆಮ್ಮೆ ತರುವಂತದ್ದು. ಅವರು ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ತಮ್ಮನ್ನ ಅಪರೂಪದ ರೀತಿಯಲ್ಲಿ ಜೋಡಿಸ್ಕೊಂಡಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅಭಿಲಾಷ್ ದೀಕ್ಷಿತ್ ಅವರು ಇನ್ನು ಎಳೆ ವಯಸ್ಸಿನವರು. ನಾನು ಹೇಳ್ತಲ್ಲ ಮುಂಚೆ, ಆಧ್ಯಾತ್ಮ, ಭಾರತ ದೇಶದ ಆಧ್ಯಾತ್ಮ ವಿಶ್ವದ ವಿಜ್ಞಾನಕ್ಕಿಂತ ಮುಂದೆ ಇದೆ ಅಂತ ಹೇಳೋದಕ್ಕೆ ಇಂಥವರೆಲ್ಲ ಉದಾಹರಣೆ. ಅವರು ವೈಜ್ಞಾನಿಕವಾಗಿ ಇವೆಲ್ಲ ರೂಪವನ್ನಂತೂ ನಾವು ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಏನೋ ಕಲ್ಪನೆ ಮಾಡ್ಕೊಳ್ತೇವೆ. ಆ ಏನೋ ಒಂದು ಶಬ್ದ ಉಚ್ಚಾರಣೆ ಇರುತ್ತೆ, ಅದರಲ್ಲಿ ನಿಮ್ಮ ಮನಸ್ಸಿನ ದೈಹಿಕ ರಕ್ತ ಚಲನೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ. ಆ ಉಚ್ಚಾರಣೆ ಮಾಡ್ತೀವಲ್ಲ ನಾವು ಕೆಲವು ಶ್ಲೋಕಗಳು, ಅದನ್ನ ನಮ್ಗೆ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅಷ್ಟೇ. ಅವನ್ನೆಲ್ಲ ಅರ್ಥ ಮಾಡ್ಕೊಂಡು ಬರೀ ವಿಶ್ವಸಂಸ್ಥೆಯರು ಅದನ್ನು ಓದಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಧ್ಯಾತ್ಮ ಸಾವಿರಾರು ವರ್ಷಗಳ ಹಿಂದೆ ಅವೆಲ್ಲ ಕೊಳೆಯನ್ನ ತೊಳೆದುಕೊಂಡು ಚಿನ್ನದ ರೂಪದಲ್ಲಿ ಅದು ಬಂದಿರ್ತಕ್ಕಂಥದ್ದು ಆಧ್ಯಾತ್ಮ. ಚಿಕ್ಕ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಗುರುಗಳಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಭಿಲಾಷ್ ದೀಕ್ಷಿತ್ ಅವರು. ಅವರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಸರಿಸುವಂತ ವ್ಯಕ್ತಿಗಳು ತಾವೆಲ್ಲ ಕೊಡ್ತಿದ್ದೇವೆ. ಹಾಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಪರಮ ಪೂಜ್ಯರು ಯಾವ ಸಮಾರಂಭಕ್ಕೆ ಕರೀಲಿ, ಪೂಜ್ಯ ತ್ರಿನೇತ್ರ ಮಹಂತ ಶಿವಶಿವರಿ ಸ್ವಾಮಿಗಳು ಸಣ್ಣ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಅಂತ ನೋಡದೇ ಇಲ್ಲ. ಕಾರ್ಯಕ್ರಮ ಒಳ್ಳೇದಿದ್ಯಾ, ಕನ್ನಡದ ಕಾರ್ಯಕ್ರಮನ ಬರ್ತೀನಿ ಅಂತ ಬರ್ತಾ ಇದ್ವಿ. ನಿರಂತರತೆ ನಾವು ಮೊನ್ನೆ ಒಂದು ಕಾರ್ಯಕ್ರಮಕ್ಕೂ ಬರ್ತಿದ್ದೆ, ಅವರು ಅಲ್ಲಿಗೂ ಸಣ್ಣ ಕಾರ್ಯಕ್ರಮ ಅದಕ್ಕೂ ಬಂದಿದ್ರು. ಅವ್ರು ಸಣ್ಣ ಕಾರ್ಯಕ್ರಮ ಅಂತ ತಿಳ್ಕೊಳ್ಳೋದೇ ಇಲ್ಲ. ಹಾಗಾಗಿ ಆ ಪ್ರೀತಿಯ, ನಾನು ಹೇಳಿದ್ನಲ್ಲ ಮುಂಚೆ, ಒಂದು ಡಾಕ್ಟರೇಟ್ ಪ್ರಶಸ್ತಿಗೆ ಅವರು ಜಲಯೋಗ ಅನ್ನೋ ವಿಷಯದಲ್ಲಿ ಅಪರೂಪದ ಸಾಧನೆಯನ್ನು ಮಾಡಿ
ಒಂದು ವಿಶ್ವವಿದ್ಯಾಲಯಕ್ಕೆ ಪ್ರಬಂಧವನ್ನು ಮಂಡಿಸಿದ್ದಾರೆ. ಇನ್ನೇನು ಡಾಕ್ಟರ್ ಪ್ರಶಸ್ತಿ ಬರ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ಎಲ್ಲ ದೇಶಗಳಿಗೆ, ನಾನು ಒಮ್ಮೆ ಎಲ್ಲೋ ಯಾವುದೋ ಹೊಸ ದೇಶದಲ್ಲಿ ಇದ್ದಾಗ ಅಲ್ಲಿ ವಿಮಾನದಲ್ಲಿ ಬಂದು ಹೇಳಿದ್ರು, ಯಾರು ಸ್ವಾಮೀಜಿ ಅಂದ್ರೆ ನಮ್ಮ ಸ್ವಾಮೀಜಿಗಳೇ. ತುಂಬಾ ಜನ ವಿಶ್ವದಾದ್ಯಂತ ಅಪಾರ ಭಕ್ತ ಸಮೂಹವನ್ನು ಹೊಂದಿರತಕ್ಕಂಥವ್ರು. ಅವರಿಗೂ ನಾನು ಇನ್ನೊಮ್ಮೆ ಪೂರ್ವಕವಾದ ಸ್ವಾಗತ ಬಯಸ್ತೇನೆ. ತಮ್ಮ ಹೆಸರನ್ನ ಕೆಲವರೆಲ್ಲ ನನ್ನ ಹೆಸರು ಗೊತ್ತಿದ್ರು ಹೇಳಲಿಕ್ಕೆ ಆಗ್ತಾ ಇಲ್ಲ, ಸಮಯವಿಲ್ಲ. ಹಾಗಾಗಿ ನನ್ನ ಮನಸ್ಸಿ ಅಂತ ಕೇಳ್ಕೊಳ್ತಾ ನಮ್ಮೆಲ್ಲರಿಗೆ ತಲೆಬಾಗಿ ನಮಸ್ಕಾರವನ್ನು ಮಾಡಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಮಾಡಿ ನನ್ನ ಸ್ವಾಗತ ಮಾತನ್ನ ಮುಗಿಸ್ತೇನೆ. ಇನ್ನೊಂದು ವಿಶೇಷ ಅಂದ್ರೆ ಈ 16 ವರ್ಷಗಳು ನಮ್ಮ ಅನಂತವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಯಾವ ಸನ್ಮಾನಿತರನ್ನ ದುಡ್ಡು ಕೇಳಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಏನ್ ಕಷ್ಟಪಟ್ಟು ಮಾಡ್ತಾರೋ ಗೊತ್ತಿಲ್ಲ, ಹೇಗೋ ಅಂತೂ ಮಾಡ್ತಾ ಇದ್ದಾರೆ. ಅದೊಂದು ವಿಶೇಷ ಅಂತ ಹೇಳಿ ಅವರಿಗೂ ನಾನು ವಿಶೇಷವಾಗಿ ಸ್ವಾಗತ ಬಯಸ್ತೇನೆ. ಪ್ರಶಸ್ತಿಗಳು ಮಾರಾಟಕ್ಕಿಲ್ಲ. ಹಾಗೆ ಸೋದರಿ ನಿರೂಪಣೆ ಮಾಡ್ತಾ ಇದ್ದೀನಿ. ಮಲ್ಲಿಕಾ ಮೇಡಮ್ನವರು ತಮ್ಮ ಅಪರೂಪದ ಶೈಲಿಯಲ್ಲಿ ತುಂಬ ಅಪರೂಪದ ನಿರೂಪಣೆ ಜವಾಬ್ದಾರಿ ಹೊಂದ್ಕೊಂಡು ಈ ಕಾರ್ಯಕ್ರಮಕ್ಕೆ ಗೌರವ ಸಿಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತ ಬಯಸಿ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜನ ಅಧ್ಯಕ್ಷರಾದ ಶ್ರೀಯುತ ಮಡಿಕೆರೆ ಗೋಪಾಲ್ ಅವರಿಗೂ ಸಹ ನಾವು ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇವೆ. ಶ್ರೀಯುತ ಶ್ರೀವತ್ಸ ಶಾಸಕರು ಮಡಿಕೆರೆ ಗೋಪಾಲ್ ಅವರಿಗೆ ಈ ಒಂದು ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ವಿನಂತಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಧನ್ಯವಾದಗಳು. ಅಪರ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಪಿ ಶಿವರಾಜುರವರು ವಿದ್ಯಾರಣ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಬೇಕಾಗಿದೆ. ಹಾಗೆ ಎಲ್ಲರೂ ಕೈ ಜೋಡಿಸಬೇಕಾಗಿದೆ. Ready?
ಗಂಗೋತ್ರಿಯಲ್ಲಿ MA ಪದವಿಯನ್ನು ಪ್ರಥಮ ದರ್ಜೆ ಮತ್ತು ಪ್ರಥಮ ಶ್ರೇಣಿಯಲ್ಲಿ ಪಡೆದ ಹೆಗ್ಗಳಿಕೆ ಇವರದು. ನಾಗವರ್ಮನ ಕರ್ನಾಟಕ ಕಾದಂಬರಿ ಒಂದು ತೌಲನಿಕ ಮತ್ತು ವಿಮರ್ಶಾತ್ಮಕ ಅಧ್ಯಯನ ಎಂಬ ಮಹಾ ಪ್ರಬಂಧಕ್ಕಾಗಿ ಮೈಸೂರು ವಿಶ್ವವಿದ್ಯಾನಿಲಯದ PhD ಪದವಿ ಪಡೆದ ಹಿರಿಮೆ ಇವರದು. ಮೈಸೂರಿನ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ, ಮಹಾರಾಜ ಕಾಲೇಜು, ಮಾನಸ ಗಂಗೋತ್ರಿ ಕನ್ನಡ ಅಧ್ಯಯನ ಸಂಸ್ಥೆ ಹೀಗೆ ಹಲವಾರು ಸಂಸ್ಥೆಗಳಲ್ಲಿ ವಿವಿಧ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ ಅನೇಕ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷರಾಗಿಯೂ ಅಲಂಕರಿಸಿ ಆ ಸ್ಥಾನಗಳಿಗೆ ಗೌರವವನ್ನು ತಂದುಕೊಟ್ಟ ಮೈಸೂರಿನ ಕರ್ನಾಟಕದ ಹಿರಿಯ ಸಾಹಿತಿ ಇವರು. ಕಾವ್ಯ, ವಿಮರ್ಶೆ, ವಿಚಾರ, ಭಾಷಾಂತರ, ಚಿಂತನ, ಪ್ರಬಂಧ, ಗ್ರಂಥ ಸಂಪಾದನೆ, ಜೀವನ ಚಿತ್ರ, ಹಾಸ್ಯ, ಮಕ್ಕಳ ಸಾಹಿತ್ಯ ಹೀಗೆ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಕೃಷಿ ಮಾಡಿ ತಮ್ಮದೇ ಆದ ಛಾಪು ಮೂಡಿಸಿರುವ CPK ಕನ್ನಡಕ್ಕೊಂದು ಹೆಮ್ಮೆ. ಅವರಿಗೆ ಪಂಪ ಪ್ರಶಸ್ತಿ ಸೇರಿದಂತೆ ಹಲವಾರು ಉನ್ನತ ಪ್ರಶಸ್ತಿಗಳು ಹಾಗೂ ಇಂದು ಶ್ರೀ ವಿದ್ಯಾರಣ್ಯರು ಹಕ್ಕಬುಕ್ಕರಿಗೆ ಧೈರ್ಯ ತುಂಬಿ ಕರ್ನಾಟಕ ಸಾಮ್ರಾಜ್ಯ ಹಂಪೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದಂತ ಈ ವಿದ್ಯಾರಣ್ಯರ ಪ್ರಶಸ್ತಿ ಸಿಗುತ್ತಿರುವುದು ನಿಜಕ್ಕೂ ನಮಗೂ ಹೆಮ್ಮೆ, ಅವರಿಗೂ ಗೌರವ ಕೊಟ್ಟಂತಾಗಿದೆ. ಡಾಕ್ಟರ್ CPK ಅವರ ಸಮಗ್ರ ಸಾಹಿತ್ಯಕ್ಕಾಗಿ ಹಿಮಾಲಯ ಪ್ರತಿಷ್ಠಾನವು ಅವರಿಗೆ ಈ ಸಾಲಿನ ಆಚಾರ್ಯ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿ ನೀಡುತ್ತಿರುವುದು ಸಂಸ್ಥೆಗೆ ಅತ್ಯಂತ ಹೆಮ್ಮೆ. ಎಲ್ಲರೂ ಅವರಿಗೆ ಗೌರವವನ್ನು ತಗೆ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಧನ್ಯವಾದಗಳು. ಅನಿಲ್ ದೀಕ್ಷಿತ್ ಅವರು ದಯವಿಟ್ಟು ವೇದಿಕೆಗೆ ಮುಂದೆ ಬಂದು ಆಸೀನರಾಗಬೇಕು. ಸೇರ ಡಾಕ್ಟರ್ CS ಅನಿಲ್ ಕುಮಾರ್ ದೀಕ್ಷಿತ್. ಡಾಕ್ಟರ್ CN ಅನಿಲ್ ಕುಮಾರ್ ದೀಕ್ಷಿತ್ ಅವರು ಪ್ರಸಿದ್ಧ ಆಯುರ್ವೇದ ವೈದ್ಯರು ಮತ್ತು ಶಿಕ್ಷಕರು. ಕಳೆದ 35 ವರ್ಷಗಳಿಂದ ಅಭ್ಯಾಸ ಬೋಧನೆ ಮಾಡುತ್ತಿದ್ದಾರೆ. 1987ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಆಯುರ್ವೇದ ಔಷಧ ಮತ್ತು ಶಸ್ತ್ರಚಿಕಿತ್ಸೆಯಲ್ಲಿ ಪದವಿ ಮತ್ತು 1991ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಆಯುರ್ವೇದ ಮತ್ತು ಕಾಯ ಚಿಕಿತ್ಸಾ ವಿಷಯದಲ್ಲಿ ಡಾಕ್ಟರ್ ಆಫ್ ಮೆಡಿಸಿನ್ ಪದವಿ ಪಡೆದಿದ್ದಾರೆ. ಅವರು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ 1993ರಲ್ಲಿ ಪಡೆದು 1991ರಲ್ಲಿ ಪಾಲುದಾರಿಕೆಯಲ್ಲಿ ಮೊದಲ ಆಯುರ್ವೇದ ನರ್ಸಿಂಗ್ ಹೋಮ್ ಆದ ಮೈಸೂರಿನಲ್ಲಿ ಪೂರ್ಣ ಪ್ರಮಾಣದ ಸಂಜೀವಿನಿ ನರ್ಸಿಂಗ್ ಹೋಮ್ ಅನ್ನು ತೆರೆಯುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ದಾರೆ. 1993ರಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ಅವರು ಮೈಸೂರಿನ ಸರಸ್ವತಿಪುರಂನಲ್ಲಿ ತಮ್ಮದೇ ಆದ ಹೊಸ ಉದ್ಯಮವಾದ ದೀಕ್ಷಿತ್ ಹೆಲ್ತ್ ಕ್ಲಿನಿಕ್ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ತಮ್ಮ ಸೇವೆಗಳನ್ನು ಮುಂದುವರೆಸಿ ಈ ಸಂಸ್ಥೆಯ ಸೇವೆಯು ಪ್ರಪಂಚದಾದ್ಯಂತ ರೋಗಿಗಳಿಗೆ ಗುಣಮಟ್ಟದ ಸೇವೆಯನ್ನು ನೀಡಿದ್ದಾರೆ. 2014 ಜೂನ್ 13ರಂದು ಡಾಕ್ಟರ್ ದೀಕ್ಷಿತ್ ಅವರು ಮೈಸೂರಿನ ವಿಜಯನಗರದಲ್ಲಿರುವ 15 ಹಾಸಿಗೆಗಳ ಬಹು ವಿಶೇಷ ಆಯುರ್ವೇದ ಆಸ್ಪತ್ರೆಯಾದ ದೀಕ್ಷಿತ್ ಆರೋಗ್ಯ ಧಾಮವನ್ನು ರಾಷ್ಟ್ರಕ್ಕೆ ಅರ್ಪಿಸಿದ್ದಾರೆ. ಡಾಕ್ಟರ್ ಅನಿಲ್ ದೀಕ್ಷಿತ್ ರವರು 13 ವರ್ಷಗಳ ಕಾಲ ಮೈಸೂರಿನ ಪ್ರಸಿದ್ಧ JSS ಆಯುರ್ವೇದ ವೈದ್ಯಕೀಯ ಕಾಲೇಜಿನಲ್ಲಿ ಬೋಧಿಸಿರುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆಗಳಲ್ಲಿ ವಿಶೇಷವಾಗಿ ಆಸಕ್ತಿಯನ್ನು ಹೊಂದಿರುವ ಶ್ರೀಯುತರು ಈ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದಿದ್ದು ವಿವಿಧ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ವೈಜ್ಞಾನಿಕ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಕಳೆದ 30 ವರ್ಷಗಳಿಂದ ಭಾರತೀಯ ಮತ್ತು ವಿದೇಶಿ ವಿದ್ಯಾರ್ಥಿಗಳಿಗೆ ಆಯುರ್ವೇದ ಮತ್ತು ಮೂಲ ಪಂಚಕರ್ಮದ ಮೂಲಭೂತ ವಿಷಯಗಳನ್ನು ಕುರಿತು 100 ಕಾರ್ಯಾಗಾರಗಳನ್ನು ಹಾಗೂ ಆರೋಗ್ಯ ಕಾರ್ಯಕರ್ತರಿಗೆ ಮನೆ ಮದ್ದುಗಳನ್ನು ಕುರಿತು ಕಾರ್ಯಾಗಾರಗಳನ್ನು ನಡೆಸಿಕೊಟ್ಟಿದ್ದಾರೆ. ಆಯುರ್ವೇದದ ಮೂಲಕ ಆರೋಗ್ಯದ ಕುರಿತು ಸಮಾಲೋಚನೆಗಳನ್ನು, ಉಪನ್ಯಾಸಗಳು ಹಾಗೂ ಕಾರ್ಯಾಗಾರಗಳನ್ನು ನಡೆಸಲು US ಮತ್ತು ಕೆನಡಾದಲ್ಲಿ ವ್ಯಾಪಕವಾಗಿ ಪ್ರವಾಸಗಳನ್ನು ಮಾಡಿದ್ದಾರೆ. ಇದಲ್ಲದೆ ವಿವಿಧ ಸಂಸ್ಥೆಗಳು ಮತ್ತು ವಿಚಾರ ಸಂಕಿರಣಗಳಿಗೆ ಆಯುರ್ವೇದ ಸಂಪನ್ಮೂಲ ವ್ಯಕ್ತಿಯಾಗಿಯೂ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸಿದ್ಧ ಸ್ತ್ರೀರೋಗ ತಜ್ಞ ಡಾಕ್ಟರ್ ಜಯಂತಿ NV ಅವರನ್ನು ವಿವಾಹವಾಗಿರುವ ಡಾಕ್ಟರ್ ಅನಿಲ್ ರವರ 2 ಗಂಡು ಮಕ್ಕಳಾದ ಡಾಕ್ಟರ್ ಅಜಯ್ ಕೌಶಿಕ್, ಅಭಯ್ ಕೌಶಿಕ್ ಉನ್ನತ ಹುದ್ದೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ಅನಿಲ್ ರವರ ವೈದ್ಯಕೀಯ ಹಾಗೂ ಶಿಕ್ಷಣ ಸೇವೆಯನ್ನು ಗುರುತಿಸಿ ಆಚಾರ್ಯ ಶ್ರೀ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ಶ್ರೀಯುತ ಕೆರೆಹಳ್ಳಿ ದೊರೆಸ್ವಾಮಿ ಅವರು ವೇದಿಕೆಗೆ ಬರಬೇಕು.
ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕೆರೆಹಳ್ಳಿ ದೊರೆಸ್ವಾಮಿ ಅವರು ದಿನಾಂಕ 10/3/1960 ಬಸವರಾಜಪ್ಪ ಹಾಗೂ ಮಹಾದೇವಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿದ ದೊರೆಸ್ವಾಮಿ ಅವರು PUC ವರೆಗಿನ ಶಿಕ್ಷಣವನ್ನು ಪೂರೈಸಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿ IAS ಆಗಿ ನಿವೃತ್ತಿ ಹೊಂದಿದ್ದಾರೆ. 1982ರಿಂದಲೂ ASI ಆಗಿ ನಿವೃತ್ತಿ ಹೊಂದಿರುತ್ತಾರೆ. 1982ರಿಂದಲೂ ಕಲಾ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಇವರು 43 ವರ್ಷಗಳ ರಂಗಾನುಭವ ಹೊಂದಿದ್ದಾರೆ. ಅನೇಕ ರಂಗ ತಂಡಗಳ ಪೌರಾಣಿಕ, ಸಾಮಾಜಿಕ ಮುಂತಾದ ಪ್ರಕಾರಗಳ ನಾಟಕಗಳಲ್ಲಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳ ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದಾರೆ. ಎಲೆ ಮರೆಯ ಕಾಯಿಯಂತೆ ಇಂದಿಗೂ ರಂಗಭೂಮಿಯ ಕಲಾವಿದರಾಗಿ ಪಾತ್ರಗಳಿಗೆ ಜೀವ ತುಂಬುತ್ತಾ ಹೆಸರುವಾಸಿಯಾಗಿರುವ ಇವರ ಕಲಾ ಸೇವೆಯನ್ನು ಗುರುತಿಸಿ ಆಚಾರ್ಯ ಶ್ರೀ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಅವರಿಗೆ ಎಲ್ಲರೂ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಯನ್ನ ತಿಳಿಸಿ ಅಂತ ಕೇಳಿಕೊಳ್ಳುತ್ತಾರೆ. ಸತ್ಯನಾರಾಯಣ ಸರ್ ಅವರು ವಿಜಯವಾಡ 1975ರಲ್ಲಿ ಅರಕಲಗೂಡು ಮುದ್ದನಹಳ್ಳಿಯಲ್ಲಿ ತಂದೆ ಲೇಟ್ ಎಂ ರಾಮಣ್ಣ ಮತ್ತು ವಿಜಯಲಕ್ಷ್ಮಿಯವರ ದಂಪತಿಗಳ ಸುಪುತ್ರನಾಗಿ ಜನಿಸಿದರು. ಶ್ರೀಯುತರು ಸತ್ಯನಾರಾಯಣರವರು MA ಪತ್ರಿಕೋದ್ಯಮ ಪೂರೈಸಿ ಹಲವಾರು ದಿನಪತ್ರಿಕೆಗಳಲ್ಲಿ ಸೇವೆ ನಿರ್ವಹಿಸುತ್ತಿದ್ದಾರೆ. ಆಕಾಶವಾಣಿಯ ಸಾಂದರ್ಭಿಕ ಉದ್ಘೋಷಕರಾಗಿ ಕೆಲಸ ನಿರ್ವಹಣೆ, ಹೊಳೆ ನರಸೀಪುರ ಪ್ರಜಾವಾಣಿ ಪತ್ರಿಕೆಗಳ ವರದಿಗಾರನಾಗಿ, ಹಾಸನದ ಉಷಾಕಿರಣ ಪತ್ರಿಕೆಯಲ್ಲಿ ಜಿಲ್ಲಾ ವರದಿಗಾರರಾಗಿ, ಪ್ರಜಾವಾಣಿಯ ಉಪ ಸಂಪಾದಕರಾಗಿ ಹೀಗೆ ಹಲವಾರು ಪತ್ರಿಕೆಗಳಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತಿರುವರು. ಪ್ರಸ್ತುತ ಮೈಸೂರಿನ ವಿಜಯವಾಣಿ ದಿನಪತ್ರಿಕೆಯ ಸ್ಥಾನಿಕ ಸಂಸ್ಥಾಪಕರಾಗಿ 4 ವರ್ಷ ಸಂಪಾದಕನಾಗಿ 4 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಈ ಎಲ್ಲಾ ಸಾಧನೆಯನ್ನು ಪರಿಗಣಿಸಿ ಇಂದು ಅವರಿಗೆ ಆಚಾರ್ಯ ಶ್ರೀ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸುವುದು ಹೆಮ್ಮೆಯ ವಿಚಾರವಾಗಿದೆ. ಧನ್ಯವಾದಗಳು. ಲಿಂಗರಾಜ್ ಗೌಡರವರು ಮಂಡ್ಯದ ಗ್ರಾಮೀಣ ಪ್ರತಿಭೆಯಾದ ಶ್ರೀಯುತ ಡಾಕ್ಟರ್ EC ಲಿಂಗರಾಜ್ ಗೌಡರವರು ಮೇಲುಕೋಟೆ ಸಮೀಪದ ಹಳ್ಳಿಯಲ್ಲಿ 1973ರಲ್ಲಿ ಜನಿಸಿದರು. ಮಂಡ್ಯದಲ್ಲಿ ವಿಜ್ಞಾನ ಪದವಿ, ಮೈಸೂರು ವಿವಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು PhDಯನ್ನು ಗಳಿಸಿರುತ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಆಡಳಿತ ತರಬೇತಿ ಸಂಸ್ಥೆಗಳಲ್ಲಿ ಆರಂಭವಾದ ವೃತ್ತಿ ಜೀವನ ಮುಂದುವರೆದುಕೊಂಡು ಬಂದಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕಕ್ಕೆ ಬಂದು ಕಾಶ್ಮೀರ ಸಮಸ್ಯೆ, ಅಸ್ಸಾಂ ಸಮಸ್ಯೆಗೆ ಸಂಬಂಧಿಸಿದ ಹೋರಾಟಗಳಲ್ಲಿ ಭಾಗಿಯಾಗಿರುವ ಶ್ರೀಯುತರು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ಕೂಡ ಸದಾ ಮುಂದಿದ್ದಾರೆ. ಅನೇಕ ಶೈಕ್ಷಣಿಕ ಪ್ರವಾಸಗಳಲ್ಲಿ ಭಾಗಿಯಾಗಿ ಭವ್ಯ ಭಾರತದ ನಿರ್ಮಾಣದ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಸದಾ ಉತ್ಸುಕರಾಗಿದ್ದಾರೆ. ಕೆಲಸ ನಿರ್ವಹಣೆ, ಇವರ ನಾಯಕತ್ವದ ಗುಣ, ಹೋರಾಟದ ಮನೋಭಾವ, ಸಚ್ಚಿಂತನೆ, ಕ್ರಿಯಾಶೀಲತೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಇಂದು ಶ್ರೀಯುತರಿಗೆ ಆಚಾರ್ಯ ಶ್ರೀ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿಯಾಗಿದೆ. ಮತ್ತು ವಿನಾಯಕಪ್ಪ ದಂಪತಿಗಳ ಸುಪುತ್ರರಾಗಿ ಜನಿಸಿದ ಶ್ರೀಯುತ ಜಯಪ್ಪ ಹೊನ್ನಾಳಿ ಅವರು ಕನ್ನಡದಲ್ಲಿ ಮತ್ತು ಸಮಾಜಶಾಸ್ತ್ರದಲ್ಲಿ 2 MA ಪದವಿ ಪೂರೈಸಿದ್ದಾರೆ. ಉತ್ತರ ಪ್ರದೇಶ ವಿಶ್ವವಿದ್ಯಾನಿಲಯದಿಂದ 2016ರಲ್ಲಿ ಇವರಿಗೆ ಡಾಕ್ಟರ್ ಆಫ್ ಫಿಲಾಸಫಿ ಪ್ರದಾನವಾಗಿದೆ. ದೈಹಿಕ ಶಿಕ್ಷಣ ಶಿಕ್ಷಕರಾಗಿ 40 ವರ್ಷಗಳು ಸೇವೆ ಸಲ್ಲಿಸಿ ಸಾರ್ಥಕ ಜೀವನವನ್ನು ಪೂರೈಸಿದ್ದಾರೆ. ಈಗ ನಿವೃತ್ತರಾಗಿ ಕವಿ, ಸಾಹಿತ್ಯ, ಆಧುನಿಕ ವಚನಕಾರ, ಅಂಕಣಕಾರ ಹಾಗೂ ಕಥೆಗಾರರಾಗಿ ಸಾಹಿತ್ಯದ ಹಲವು ಆಯಾಮಗಳಲ್ಲಿ ತೊಡಗಿಕೊಂಡಿದ್ದಾರೆ. ಅನೇಕ ಕವನ ಸಂಕಲನಗಳು ಹಾಗೂ ವಚನ ಸಂಕಲನವನ್ನು ಹೊರತಂದಿದ್ದಾರೆ. ಅನೇಕ ಗ್ರಂಥಗಳನ್ನು ಸಂಪಾದಿಸಿದ್ದಾರೆ. ಇವರ ಸಾಹಿತ್ಯ ಸೇವೆಗೆ 10 ಹಲವಾರು ಪ್ರಶಸ್ತಿಗಳು ಪ್ರಾಪ್ತವಾಗಿದೆ. ಉತ್ತಮ ವಾಗ್ಮಿಯು ಎಂದು ಹೆಸರುವಾಸಿಯಾಗಿರುವ ಇವರು ಹಲವಾರು ಉಪನ್ಯಾಸಗಳನ್ನು ನೀಡಿ ಜನಸಾಹಿತಿ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ನೀಡುತ್ತಾ ಬಂದಿದ್ದಾರೆ. ಅನೇಕ ಕವಿ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಇವರ ಈ ಎಲ್ಲಾ ಸಾಧನೆಗಳನ್ನು ಪರಿಗಣಿಸಿ ಇವರಿಗೆ ಈ ಆಚಾರ್ಯ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಮತ್ತೊಮ್ಮೆ ಎಲ್ಲರೂ ಅವರಿಗೆ ಸಂಸ್ಕೃತವಾದ ಶುಭಾಶಯಗಳನ್ನು ಕೋರಿ ಎಂದು ಕೇಳಿಕೊಳ್ಳುತ್ತಾರೆ. ಅಧ್ಯಾಪಕರಾಗಿ 33 ವರ್ಷಗಳ ಬೋಧನಾ ಅನುಭವ ಹೊಂದಿದ್ದಾರೆ. ಮಹಾರಾಜ ಶಿಕ್ಷಣ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷರಾಗಿ ಇಂಜಿನಿಯರಿಂಗ್ ಕಾಲೇಜುಗಳು, ಪದವಿ ಕಾಲೇಜು, ಪ್ರೌಢಶಾಲೆ, MBA ಶಿಕ್ಷಣ ಸಂಸ್ಥೆಗಳು, ಆಯುರ್ವೇದ ಕಾಲೇಜು, ಫಾರ್ಮಸಿ ಕಾಲೇಜು, ಕಾನೂನು ಕಾಲೇಜು ಹೀಗೆ 15ಕ್ಕೂ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ. ಅನೇಕ ಸಮ್ಮೇಳನಗಳಲ್ಲಿ
25ಕ್ಕೂ ಹೆಚ್ಚಿನ ಪ್ರಬಂಧಗಳನ್ನ ಮಂಡನೆ ಮಾಡಿದ್ದಾರೆ. ಅನೇಕ ನಿಯತಕಾಲಿಕೆಗಳಿಗೆ ಅಂಕಣಕಾರರಾಗಿಯೂ ಕೂಡ ಇವರು ಸೇವೆ ನಿರ್ವಹಿಸಿದ್ದಾರೆ. ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ 100ಕ್ಕೂ ಹೆಚ್ಚು ಉಪನ್ಯಾಸಗಳನ್ನ ನೀಡಿದ್ದಾರೆ. ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಅನೇಕ ಕಾರ್ಯಾಗಾರಗಳನ್ನ ನಡೆಸಿಕೊಟ್ಟಿದ್ದಾರೆ. ಕಲಾ ತಪಸ್ವಿ ಎಂಬ ಕಲಾ ಶಾಲೆಯ ಅಧ್ಯಕ್ಷರಾಗಿ, ರಿವರ್ ವ್ಯೂ ಎಂಬ ಆಸ್ಪತ್ರೆಯ ನಿರ್ದೇಶಕರಾಗಿ, ಹೀಗೆ ಬಹು ಆಯಾಮಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವ MIT ಮುರಳಿ ಎಂದೇ ಪ್ರಖ್ಯಾತರಾಗಿ ಸಮಾಜಮುಖಿಯಾಗಿ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ತತ್ವಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ದಾರೆ. ಇವರ ಶಂಕರರ ಹೆಜ್ಜೆ ಗುರುತುಗಳು ಮತ್ತು ರಾಮಾನುಜರ ಹೆಜ್ಜೆ ಗುರುತುಗಳು ಎಂಬ 2 ಪುಸ್ತಕಗಳು ಕನ್ನಡ ಸಾರಸ್ವತ ಲೋಕಕ್ಕೆ ಅದ್ಭುತವಾದ ಕೊಡುಗೆಗಳು ಅಂತ ಹೇಳ್ತಾ, ಇವರ ಈ ಎಲ್ಲಾ ಒಂದು ಸಾಧನೆಗಳನ್ನ ಪರಿಗಣಿಸಿ ಇವತ್ತು ನಮ್ಮ ಸಂಸ್ಥೆ ವತಿಯಿಂದ ಆಚಾರ್ಯ ವಿದ್ಯಾರಣ್ಯರ ಪ್ರಶಸ್ತಿ ಪ್ರದಾನ ಮಾಡ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ನಾನು ನೋಡ್ತಾನೆ ಇದ್ದೀನಿ, ಎಲ್ಲಿಗಂಟ ನಾವು ಸೇರಿಸ್ಕೊಂಡು ಕುತ್ಕೊಳಕಾಗುತ್ತೆ, ಕೆಲವು ಹೇಳಲೇಬೇಕಾಗುತ್ತೆ, ನಮ್ಸಿಂದ ಹೊರಗೆ ಹೇಳಲೇಬೇಕಾಗುತ್ತೆ. ಚಿತ್ತವಿಲ್ಲದೆ ಗುಡಿಯ ಸುತ್ತಿದರೆ ಫಲವೇನು, ಎತ್ತು ಗಾಣವನ ಹೊತ್ತು ತಾನಿತ್ಯದಲ್ಲಿ ಸುತ್ತಿ ಬಂದಂತೆ. ನಾವ್ ಎಷ್ಟು ಬಡ್ಕೊಂಡ್ರು ಕೂಡ ಹೋಗ್ತಾ ಬರ್ತಾ ದಯಮಾಡಿ ಎಲ್ಲರೂ ಒಂದ್ ಕಡೆ ಕೂತ್ಕೊಳ್ಳಿ. 5 ನಿಮಿಷ ಕೊಡಕ್ಕಾಗಿಲ್ವಾ? ಏನೇ ಬರಲಿ ಒಗ್ಗಟ್ಟಿರ್ಲಿ, ಹೋಯ್ತು ಈಗ ಏನೇ ಬರಲಿ ಒಗ್ಗಟ್ಟಿರ್ಲಿ. ಮೊದಲು ಒಬ್ಬಟ್ಟು ಬೇಡಿ, ಒಬ್ಬಟ್ಟನ್ನು ಸಿಗುತ್ತಲ್ಲಿ, ಒಗ್ಗಟ್ಟಿರ್ಲಿ. ದಯಮಾಡಿ ಎಲ್ಲರೂ ಬಂದು ಒಮ್ಮೆಲೆ ಕೂತ್ಕೊಳ್ಳಿ, ಸಭಾಂಗಣದಲ್ಲಿ ಕೂತ್ಕೊಳ್ಳಿ. ಆ ಸಾಧಕರಿಗೆ ಅವರ ಬಗ್ಗೆ ಏನಾದ್ರು ಪರಿಚಯವನ್ನ ಮಾಡುವಾಗ ಅವ್ರ ಸಾಧನೆಯನ್ನ ಗುರುತಿಸಿ ಅವ್ರಿಗೆ ಗೌರವಿಸ್ತಾ ಇದ್ರೆ, ಇಂತಹ ಮಹಾ ವ್ಯಕ್ತಿಗಳ ಪೂಜ್ಯ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಈ ಒಂದು ಸನ್ಮಾನ ಸಮಾರಂಭ ನಡೀತದೆ. ದಯಮಾಡಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವ್ರನ್ನ ನಾವೆಲ್ಲ ಗೌರವಿಸ್ಬೇಕು. ಈಗ ನಾವೆಲ್ಲ ಸರಿಗಮಪದಲ್ಲಿ ಜೂರಿ ಮೆಂಬರ್ ನೋಡಿದೀವಿ, ಅದ್ರೂ ಕೂಡ ಈ ಮೇಡಮ್ ನಾನು ನೋಡಿದ್ದೆ. ಮೇಡಮ್ ಟಿವಿ ಮೈಸೂರಿನ, ಕ್ಷಮಿಸ್ಬೇಕು, ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಮಹಾಕವಿಗಳು ಸಿಪಿ ಕೆಗುಲರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನ ಸಲ್ಲಿಸ್ತಾ, ವೇದಿಕೆ ಎಲ್ಲ ಗಣ್ಯರಿಗೆ ಹಾಗೂ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಶಿವತ್ಸ ಸರ್ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತಾ, ನಮ್ಮ ಹಿಮಾಲಯ ಪ್ರತಿಷ್ಠಾನದ ಶ್ರೀಯುತ ಅನಂತರವರ ಅಪ್ಪಣೆ ಮೇರೆಗೆ ಈಗ ಈ ಒಂದು ಪರಿಚಯ ಕಾರ್ಯಕ್ರಮ. ಶುಭ ರಾಘವೇಂದ್ರ ಮೈಸೂರಿನ ಅಪ್ಪಟ ಕಂಚಿನ ಕಂಠದ ಗಾಯಕಿ ಶುಭ ರಾಘವೇಂದ್ರ ಕನ್ನಡ ಸಂಗೀತ ಪ್ರಕಾರಗಳಾದ ಗಮಕ, ಶಾಸ್ತ್ರೀಯ ವಚನ, ದೇವರ ನಾಮ, ಭಾವಗೀತೆ, ಜಾನಪದ ತತ್ವಪದ, ಸಂಪ್ರದಾಯ ಗೀತೆ, ಕಂಸಾಳೆ, ರಂಗಗೀತೆ, ಹೀಗೆ ಎಲ್ಲಾ ಪ್ರಕಾರಗಳನ್ನ ಅಷ್ಟೇ ಸಲೀಸಾಗಿ ನಿಖರವಾಗಿ ಹಾಡಬಲ್ಲ ಗಾಯಕಿ ಶುಭಾ ರಾಘವೇಂದ್ರ. ಸರಿಗಮಪ ಜೂರಿ ಮೆಂಬರ್ ಆಗಿರುವ ಶುಭಾ ರಾಘವೇಂದ್ರರವರ ಸಾಧನೆಯ ಹಾದಿಯಲ್ಲಿ ಇವರನ್ನ ಹುಡುಕಿಕೊಂಡು ಬಂದ ಬಿರುದುಗಳು ಹಲವು. ಯಾವುವೆಂದ್ರ ಗಾನಕೋಗಿಲೆ, ಆದರ್ಶ ಪ್ರತಿಭಾ ರತ್ನ, ಗಾಯನ ಸರಸ್ವತಿ, ಸವಿಗನ್ನಡ ಪ್ರಶಸ್ತಿ, ಗಮಕ ವಾಚನ ಚತುರೆ, ಸಂಗೀತ ಕಲಾ ಸಾರಥಿ. ಇವೆಲ್ಲದರ ನಡುವೆ ನಾಡಿನ ಅತ್ಯಂತ ಪ್ರತಿಷ್ಠಿತ ವೇದಿಕೆಗಳಾದ ಹಂಪಿ ಉತ್ಸವ, ಬೆಂಗಳೂರು ಗಣೇಶ ಉತ್ಸವ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ, ವಿಶ್ವ ಕನ್ನಡ ಸಮ್ಮೇಳನ, ಮೈಸೂರು ದರ್ಬಾರ್ ಹಾಲ್, ಆಳ್ವಾಸ್ ನುಡಿಸಿರಿ, ಹೀಗೆ ಹಲವಾರು ವೇದಿಕೆಗಳಲ್ಲಿ ತಮ್ಮ ಕಂಠದಿಂದ ಮೋಡಿ ಮಾಡುತ್ತಾ ಬಂದಿದ್ದಾರೆ. ಸಪ್ತ ಸ್ವರಸಾಗರ ಮ್ಯೂಸಿಕ್ ಫೌಂಡೇಶನ್ ಎಂಬ ಚಾರಿಟಬಲ್ ಟ್ರಸ್ಟ್ ಅನ್ನ ಹುಟ್ಟುಹಾಕಿ ಕನ್ನಡ ಭಾಷೆಯ ಸಂಸ್ಕೃತಿ, ಪರಂಪರೆ ಮತ್ತು ಸಿರಿವಂತಿಕೆಯನ್ನು ಎತ್ತಿ ಹಿಡಿಯುವಂತಹ ಕಾರ್ಯಕ್ರಮಗಳನ್ನ ಮಾಡುತ್ತಾ, ವೃದ್ಧಾಶ್ರಮ, ಅನಾಥಾಶ್ರಮಗಳಲ್ಲಿ ಕೆಲಸವನ್ನ ಮಾಡುತ್ತಾ, ಸ್ವರಾಮೃತ ಮತ್ತು ತತ್ವಸತ್ವ ಎಂಬ ಸರಣಿ ಕಾರ್ಯಕ್ರಮಗಳನ್ನ ಅದ್ಧೂರಿಯಾಗಿ ಮಾಡುತ್ತಾ, ಸಂಗೀತದ ಮುಖಾಂತರ ಸಾರ್ಥಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗೇನೆ ಬಿದಿರು ಮತ್ತು ದದ್ಯಾಂ ಎಂಬ ಜಾನಪದ ಗೀತೆಗಳ ಅಡಕ ಮುದ್ರಿಕೆಗಳನ್ನ ಹೊರತಂದಿದ್ದಾರೆ ಹಾಗೂ ಹಲವಾರು ಅಡಕ ಮುದ್ರಿಕೆಗಳಿಗೆ ಧ್ವನಿಯಾಗಿದ್ದಾರೆ ಕೂಡ. ನೋಡಿನಂತೆ ಸೀರೆ ಅನ್ನೋ ರೀತಿಯಲ್ಲಿ ಮಗಳು ತನುಶ್ರೀ ಇತ್ತೀಚಿನ ಸರಿಗಮಪದಲ್ಲಿ ತನ್ನದೇ ಚಾಪನ್ನ ಮುಡಿಸಿದ್ದಾರೆ. ಇವರ ಮಗಳು ಇವರು ಸರಿಗಮಪ ಬೆಂಗಳೂರು ಗಣೇಶ ಉತ್ಸವ ಮತ್ತು ಸ್ವರಾಮೃತ 3ರಲ್ಲಿ ಹಾಡಿರುವ ಜಾನಪದ ಗೀತೆಗಳು ಮಿಲಿಯನ್ ವ್ಯೂಸ್ ದಾಟಿ ಸಂಚಲನವನ್ನ ಸೃಷ್ಟಿ ಮಾಡಿ ಈ ಪೀಳಿಗೆಗೆ ಮತ್ತೆ ಜಾನಪದ ಸಂಗೀತದ ಬಗ್ಗೆ ಒಲವು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಇವರ ಯೂಟ್ಯೂಬ್ ಚಾನೆಲ್ ನಲ್ಲಿ ಫೋಕ್ ಸ್ಟುಡಿಯೋ ಎಂಬ ಶೀರ್ಷಿಕೆಯಡಿಯಲ್ಲಿ ಈಗಿನ ಪೀಳಿಗೆಗಾಗಿ ಜಾನಪದ ಗೀತೆಗಳ ಕೋಶವನ್ನೇ ತಯಾರು ಮಾಡಲು
ಹಲವು ಮ್ಯೂಸಿಕ್ ವಿಡಿಯೋಸ್ ಬಿಡುಗಡೆಯಾಗಿ ಅತ್ಯಂತ ಜನಪ್ರಿಯವಾಗಿದೆ. ಇವರು ಈಗಾಗಲೇ ಹಂಸಲೇಖ, ಅರ್ಜುನ್ ಜನ್ಯ, ಚರಣ್ ರಾಜ್, ಮಾನಸ ಹೊಳ್ಳ, ಅತಿಯಶ್ ಜೈನ್, ಮಂಜು ಕವಿ, ವಿನಯ್ ರಂಗದೋಳ್, ಉಮ್ಮಿನೇನಿ ವಿಜಯ್, ಸಾಂಡಿ ಹಾಗೂ ಸುಬಿನ್ ಪಾಲ್ ರವರ ಸಂಗೀತ ನಿರ್ದೇಶನದಲ್ಲಿ ಚಲನಚಿತ್ರ ಗೀತೆಗಳಿಗೆ ಹಿನ್ನೆಲೆ ಗಾಯನವನ್ನು ಮಾಡಿದ್ದಾರೆ. ಜೋಗಳ ಚಪ್ಪಳ ಕೊಡಬಹುದು. ಇವರ ಸ್ವರಾಮೃತ ಮೆಗಾ ಮ್ಯೂಸಿಕಲ್ ಸರಣಿಯ 4 ಅವತರಣಿಕೆಗಳ ಸಾರಥ್ಯ ವಹಿಸಿ ಅದರಿಂದ ಬಂದ ದೇಣಿಗೆ ಮೊತ್ತವನ್ನ ದತ್ತಿ ಕಾರ್ಯಗಳಿಗೆ ಉಪಯೋಗಿಸುತ್ತಿದ್ದಾರೆ. ಇಂತಹ ಇವರ ಎಲ್ಲ ಮೇಲಿನ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಗುರುತಿಸಿ ಹಿಮಾಲಯ ಪ್ರತಿಷ್ಠಾನ ಕುವೆಂಪು ನಗರ ಶ್ರೀಯುತ ಅನಂತರವರ ಈ ಒಂದು ಪ್ರತಿಷ್ಠಾನದ ವತಿಯಿಂದ ಅವರಿಗೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸಾಧಕರಿಗೆ ಆಚಾರ್ಯ ಶ್ರೀ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಇಂದು ಎಲ್ಲ ಗಣ್ಯ ಸಂಸ್ಥರ ಸಮಾರಂಭದಲ್ಲಿ ಪ್ರದಾನ ಮಾಡಲಾಗಿದೆ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ದ ಬದುಕಿಲ್ಲ, ಸಾಹಿತ್ಯ ಎಲ್ಲರಿಗೂ ಅಲ್ಲ ಸರ್ವಜ್ಞ ಅನ್ನೋದು ಇವತ್ತು ಸಾಬೀತಾಗಿದೆ. ಅನಂತ ಧನ್ಯವಾದಗಳು. ಒಂದರಲ್ಲಿ ತೊಡಗಿಸಿಕೊಂಡರೂ ನಷ್ಟಕ್ಕೊಳಗಾಗಿ ಆ ಪರಿಣಾಮ ಮತ್ತಷ್ಟು ಕುಡಿತದ ವ್ಯಸನಕ್ಕೆ ಒಳಗಾಗುತ್ತಾರೆ. 2015ರಲ್ಲಿ ಯಾವುದೋ ಬದಲಾವಣೆಯ ಗಾಳಿ ಬೀಸಿ ಕುಡಿತದ ಚಟದಿಂದ ಹೊರಬರಲು ಸರ್ವದಾ ಪ್ರಯತ್ನಿಸುತ್ತಾರೆ. ಅದರಿಂದ ಹೊರಬಂದ ನಂತರ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವ ಹಂತವನ್ನು ಕಂಡು ಇವರು ಮುಂದೆ ವ್ಯಸನ ಪೀಡಿತರಿಗೆ ಪುನರ್ವಸತಿ ಕೇಂದ್ರಗಳಿಗೆ ಸೇರಿಸುವುದು, ಶಿಬಿರಗಳನ್ನು ಆಯೋಜಿಸುವುದು, ವ್ಯಸನಗಳಿಂದ ಹೊರಬಂದವರಿಗೆ ಆರ್ಥಿಕ ಚೈತನ್ಯ, ಸ್ವಾವಲಂಬನೆ ಸಾಧಿಸಲು ಮಾರ್ಗೋಪಾಯಗಳನ್ನು ಸೃಷ್ಟಿಸುವುದು, ಇವುಗಳೇ ಮುಂದೆ ಬಸವ ಮಾರ್ಗದಂತಹ ಕುಡಿತದ ಚಟ ಬಿಡಿಸುವ ಕೇಂದ್ರದ ಉಗಮಕ್ಕೆ ಕಾರಣವಾಗುತ್ತದೆ. ಇಲ್ಲಿಯವರೆಗೆ 11,000ಕ್ಕೂ ಹೆಚ್ಚು ಮಂದಿಗೆ ಶಿಬಿರಗಳ ಆಯೋಜನೆ ಮೂಲಕ ಕುಡಿತದ ಚಟವನ್ನು ಬಿಡಿಸಿದ್ದಾರೆ. ಸಾವಿರಾರು ಜನ ಇವರ ಶಿಬಿರದ ಪ್ರಯೋಜನ ಪಡೆದುಕೊಂಡು ಸನ್ಮಾರ್ಗಿಗಳಾಗಿ ತಮ್ಮ ಕುಟುಂಬದೊಡನೆ ಉತ್ತಮ ಜೀವನ ನಡೆಸುತ್ತಿದ್ದಾರೆ. ಸ್ವತಃ ಯೋಗಾಭ್ಯಾಸಿಗಳು ಆಗಿರುವ ಶ್ರೀಯುತರು ಬಸವರಾಜ್ ಅವರು ತಮ್ಮ ಶಿಬಿರಗಳಲ್ಲಿ ಅನೇಕ ರಚನಾತ್ಮಕ ಕಾರ್ಯಗಳು ಹಾಗೂ ಯೋಗ, ಆಧ್ಯಾತ್ಮಿಕ ಅಳವಡಿಸಿಕೊಂಡು ಸಮಾಜವನ್ನು ವ್ಯಸನ ಮುಕ್ತ ಸಮಾಜ ಮಾಡುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದ್ದಾರೆ. ವಿಜಯನಗರ ಸೇರಿದಂತೆ ಅನೇಕ ಕಡೆ ಇವರ ಬಸವ ಮಾರ್ಗ ಕೇಂದ್ರಗಳು ತಲೆ ಎತ್ತಿ ವ್ಯಸನ ಪೀಡಿತರಿಗೆ ಅದರಿಂದ ಹೊರಬರುವ ನಿಟ್ಟಿನಲ್ಲಿ ಹೊಸ ಭರವಸೆಯನ್ನು ತುಂಬುತ್ತಿದೆ. ಇವರ ಕಲಾ ಸೇವೆಯನ್ನು ಗುರುತಿಸಿ ಆಚಾರ್ಯ ಶ್ರೀ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ಧನ್ಯವಾದಗಳು ಸರ್. ಸತ್ಯಮೂರ್ತಿ ಮತ್ತು ಪ್ರಮೀಳಾ ಅವರ 4ನೇ ಮಗಳಾಗಿ 1978ರಲ್ಲಿ ಸಕಲೇಶಪುರ ತಾಲೂಕಿನ ಹೆತ್ತೂರು ಗ್ರಾಮದಲ್ಲಿ ಜನಿಸಿದ್ದಾರೆ. ಪ್ರಾರಂಭದ ವಿದ್ಯಾಭ್ಯಾಸವನ್ನು ತಮ್ಮ ಹುಟ್ಟೂರಿನಲ್ಲಿ ಮುಗಿಸಿ ಪದವಿ ವಿದ್ಯಾಭ್ಯಾಸವನ್ನು ಹಾಸನದಲ್ಲಿ ಮುಂದುವರಿಸಿ ಅನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕ ಪದವಿಯನ್ನು ಗಳಿಸಿರುತ್ತಾರೆ. ಬೆಂಗಳೂರಿನ ಐಐಎಂನಲ್ಲಿ ವೃತ್ತಿ ಪ್ರಾರಂಭಿಸಿದ ಶ್ರೀಮತಿಯವರು 2 ವರ್ಷಗಳ ಕಾಲ ಸೇವೆಯ ನಂತರ ಬೆಂಗಳೂರಿನ BSF ನಲ್ಲಿ ಸೇವೆಯನ್ನು ಸುಮಾರು 8 ವರ್ಷಗಳ ಕಾಲ ಮುಂದುವರಿಸಿದ್ದಾರೆ. ಅನಂತರ ಮೈಸೂರಿನ MS ನಾಗೇಶ್ ಅವರೊಂದಿಗೆ ವಿವಾಹ, ಮದುವೆಯ ನಂತರ ಮೈಸೂರಿನಲ್ಲಿ ವಾಸ ಮತ್ತು ಮೈಸೂರಿನ ಕೆಲವು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ ಮನೆಯವರ ಜೊತೆ ಒಡಗೂಡಿ ಶ್ರೀ ವಿವೇಕ ವಿದ್ಯಾಲಯ ಎಜುಕೇಶನ್ ಟ್ರಸ್ಟ್ ಅನ್ನು ಆರಂಭಿಸಿ ಆ ಮುಖಾಂತರ ಶ್ರೀ ವಿವೇಕ ವಿದ್ಯಾಲಯ PU ಸೈನ್ಸ್ ಕಾಲೇಜ್ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನು ಕೊಡುವ ಆಡಳಿತದ ಅಧಿಕಾರಿಯಾಗಿ ಸೇವೆಯನ್ನು ಪ್ರಾರಂಭಿಸಿ ಕೆಲವು ವರ್ಷಗಳ ನಂತರ ಬಾಲೋದ್ಯಾನ ಎನ್ನುವ ಹಳೆಯ ಶಾಲೆಯನ್ನು ವಹಿಸಿಕೊಂಡು ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಎಂದು ಹೆಸರು ಬದಲಾಯಿಸಿ ಈ ಶಾಲೆ ಬರೀ ಪಾಠಕ್ಕಷ್ಟೇ ಸೀಮಿತವಾಗದೆ ಅನೇಕ ಚಟುವಟಿಕೆಗಳ ಜೊತೆಗೆ ಭಾರತೀಯ ಸಂಸ್ಕೃತಿಯನ್ನು ಹೇಳಿಕೊಡುವ ಶಾಲೆಯ ಆಡಳಿತ ಅಧಿಕಾರಿಯಾಗಿ ಸಹ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಮತ್ತು ವಿವೇಕ ವಿದ್ಯಾನಿಲಯ ಶಾರದಾ ವಿದ್ಯಾನಿಲಯದ ಮುಖಾಂತರ ವಸತಿ ಶಿಕ್ಷಣದ ಮೂಲಕ ಮಕ್ಕಳನ್ನು ನೋಡಿಕೊಳ್ಳುವುದು ಮತ್ತು ಯಾವಾಗಲೂ ಅವರ ಶ್ರೇಯೋಭಿವೃದ್ಧಿಗಾಗಿ ಸಮರ್ಪಣೆಯ ಸೇವೆಯನ್ನು ಸಲ್ಲಿಸುವುದೇ ಇವರ ಕಾಯಕವಾಗಿದೆ. ಇವರ ಶಿಕ್ಷಣ ಸೇವೆಯನ್ನು ಗುರುತಿಸಿ ಆಚಾರ್ಯ ಶ್ರೀ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ಧನ್ಯವಾದಗಳು. ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ವರಕೋಡಿನ ಶಿಕ್ಷಾ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಹುಮುಖ ಪ್ರತಿಭಾ ಸಾಮರ್ಥ್ಯವುಳ್ಳ ದೇಚಿಯವರು ಆಧುನಿಕ ವಚನಕಾರರು, ಗಾಯಕರು, ನಾಟಕಕಾರರು, ಕಿರುಚಿತ್ರ ನಿರ್ದೇಶಕರು, ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ.
ಹಾಗೂ ಅನೇಕ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಅನೇಕ ಕಡೆ ತಮ್ಮ ವಿದ್ವತ್ಪೂರ್ಣ ಹಾಗೂ ವಾಕ್ಚಾತುರ್ಯವುಳ್ಳ ಪ್ರವಚನಗಳ ಮೂಲಕ ಜನ ಮನಸೂರೆಗೊಂಡಿದ್ದಾರೆ. ವಚನ ಸಾಹಿತ್ಯಕ್ಕೆ ವಿಶೇಷ ಸೇವೆ ಸಲ್ಲಿಸಿರುವ ಇವರು ನಿರಂತರ ಬರವಣಿಗೆ ಮೂಲಕ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಿ ಕೆಲಸ ಮಾಡುತ್ತಿದ್ದಾರೆ. ಇವರ ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದ ಕೃತಿಗಳು ಹಾಗೂ ಕವನ ಸಂಕಲನಗಳು ಅನೇಕ ಹೊರಬಂದಿವೆ. ಕತೆ, ಕಾದಂಬರಿ, ಕವನ, ನಾಟಕ ಹೀಗೆ ಬಹು ಪ್ರಕಾರಗಳಲ್ಲಿ ಕೈಯಾಡಿಸಿ ಯಶಸ್ವಿಯಾಗಿದ್ದಾರೆ. ಕೈಯಾಡಿಸೋರು ಬೇಕಾದಷ್ಟು ಜನ ಇರ್ತಾರೆ, ಯಶಸ್ವಿ ಆಗೋದು ಸಾಧನೆ. ಅದನ್ನ ಇವರು ಮುಟ್ಟಿದ್ದಾರೆ. ರಾಜ್ಯ ಮಟ್ಟದ ರಮಣಶ್ರೀ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿದೆ. ಪ್ರಸ್ತುತ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹ ಯುವಕ ಅಂದ್ರೂ ಒಪ್ಪುತ್ತೆ, ತಡೆಯುತ್ತೆ, ಅತಿಶಯೋಕ್ತಿ ಅಲ್ಲ. ಶಿಕ್ಷಣ ಸೇವೆಯನ್ನು ಗುರುತಿಸಿ ಆಚಾರ್ಯ ಶ್ರೀ ವಿದ್ಯಾರಣ್ಯರ ಪ್ರಶಸ್ತಿಯನ್ನ ಈ ಒಂದು ಸಂಸ್ಥೆ ಕೊಡುತ್ತಿರೋದು ಎಲ್ಲರಿಗೂ ಹೆಮ್ಮೆಯ ವಿಷಯ. ಇವರಿಗೆ ಎಲ್ಲರೂ ದೀರ್ಘ ಕರತಾಡದಂತೆ ಪರಿಚಯ, ಕಿರುಪರಿಚಯ. ವೇದ ಬ್ರಹ್ಮಶ್ರೀ ಎಸ್ ಅಭಿಲಾಷ್ ದೀಕ್ಷಿತ್, ವಿದ್ಯಾರ್ಹತೆ ಆಗಮ ಪ್ರವೀಣ ಶೈವಾಗಮ, ವೇದಾಭ್ಯಾಸ ಶ್ರೀ ಗಣಪತಿ ಸಚ್ಚಿದಾನಂದಾಶ್ರಮ ಅವಧೂತ ದತ್ತಪೀಠಂ, ಜನ್ಮ ದಿನಾಂಕ 21/10/93, ಜನ್ಮಸ್ಥಳ ಚಾಮರಾಜನಗರ. ತಂದೆ ಆಗಮಾಚಾರ್ಯ ಆಗಮ ಪ್ರವೀಣ ಡಾಕ್ಟರ್ ಎನ್ ಶಶಿಶೇಖರ್ ದೀಕ್ಷಿತ್. ಶ್ರೀಯುತರು ಶ್ರೀ ಚಾಮುಂಡಿ ಬೆಟ್ಟದ ಶ್ರೀ ಚಾಮುಂಡೇಶ್ವರಿ ತಾಯಿ ದೇವಾಲಯದಲ್ಲಿ ಆಗಮಿಕರು ಹಾಗೂ ಪ್ರಧಾನ ಅರ್ಚಕರಾಗಿ ವಂಶ ಪಾರಂಪರೆಯಿಂದ ಪೂಜಾ ಕೈಂಕರ್ಯಗಳನ್ನ ನಡೆಸಿಕೊಂಡು ಬಂದಿರುತ್ತಾರೆ. ತಾಯಿ ಶ್ರೀಮತಿ ಲತಾ, ಪತ್ನಿ ಶ್ರೀಮತಿ ವಸಿತ. ವಿಶೇಷತೆಗಳು: ಶ್ರೀಯುತ ಎಸ್ ಅಭಿಲಾಷ್ ದೀಕ್ಷಿತರು ತಮ್ಮ ಆಚಾರ್ಯತ್ವದಲ್ಲಿ ಹಲವು ಕಡೆ ಪೂಜಾ ವಿಧಿಗಳನ್ನ ನಡೆಸಿರ್ತಾರೆ. ಹಲವು ಕಡೆ ರಥೋತ್ಸವ ಕಾರ್ಯಗಳನ್ನ ಹಾಗೂ ದೇವತಾ ಪ್ರತಿಷ್ಠಾಪನಾ ಕಾರ್ಯಗಳಲ್ಲಿ ಭಾಗವಹಿಸುತ್ತಾರೆ. ಇವರ ಮುತ್ತಾತ ಆಗಮಾಚಾರ್ಯ ವೇದ ಬ್ರಹ್ಮ ಶ್ರೀ ನಾರಾಯಣ ದೀಕ್ಷಿತ್, ತಾತ ಆಗಮಾಚಾರ್ಯ ವೇದ ಬ್ರಹ್ಮ ಶ್ರೀ ನಾಗೇಂದ್ರ ದೀಕ್ಷಿತ್, ತಂದೆ ಆಗಮಾಚಾರ್ಯ ವೇದ ಬ್ರಹ್ಮ ಶ್ರೀ ಡಾಕ್ಟರ್ ಎನ್ ಶಶಿಶೇಖರ್ ದೀಕ್ಷಿತ್ ತಲತಲಾಂತರಗಳಿಂದ ಚಾಮುಂಡಿ ಬೆಟ್ಟ ಹಾಗೂ ಇನ್ನಿತರೆ ಕ್ಷೇತ್ರದಲ್ಲಿ ಆಗಮ ಹಾಗೂ ಪೂಜಾ ಕಾರ್ಯಗಳನ್ನ ನೆರವೇರಿಸುತ್ತಾ ಬಂದಿರುತ್ತಾರೆ. ಇವರ ಸೇವಾ ಕಾರ್ಯಗಳು ಸಮಾಜಮುಖಿ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಇವರು ಶ್ರೀ ಸುವರ್ಣ ಕರ್ನಾಟಕ ಶೈವಾಗಮ ಮಂಡಳಿ ಸಂಚಾಲಕರಾಗಿ, ಶ್ರೀ ಮನೋರಮಣಿ ಕೃಪಾ ಸಂಸ್ಕೃತ ಪಾಠಶಾಲೆಯಲ್ಲಿ ನಿರ್ದೇಶಕರಾಗಿ, ಸಮರ್ಪಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾಗಿ, ಆಗಮತ್ರಿಯ ಮಹಾಮಂಡಳಿಯ ಸದಸ್ಯರಾಗಿ ಕ್ರಿಯಾಶೀಲರಾಗಿರುತ್ತಾರೆ. ಸನ್ಮಾನ ಹಾಗೂ ಪ್ರಶಸ್ತಿ ಗೌರವ ಕೊನೆಯ ಹಂತ. ಬಾಲ್ಯದಲ್ಲಿ ಇವರಿಗೆ ನ್ಯಾಷನಲ್ ಚೈಲ್ಡ್ ಚಿಲ್ಡ್ರನ್ಸ್ ಫೆಸ್ಟ್ 2002ರಲ್ಲಿ ಬೆಂಗಳೂರಿನಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಭಾರತ ರತ್ನ ಶ್ರೀ ಸರ್ ವಿಶ್ವೇಶ್ವರಯ್ಯ ನ್ಯಾಷನಲ್ ಬಾಲಶ್ರೀ ರತ್ನ ಪ್ರಶಸ್ತಿ ಪಡೆದಿರುತ್ತಾರೆ. ಹೀಗೆ ಹಲವಾರು ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನಗಳಿಗೆ ಇವರು ಭಾಜನರಾಗಿದ್ದಾರೆ. ಆಗಮ ಕಾರ್ಯ ಶ್ರೀ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಸಹಾಯಕ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರಿಗೆ ಶ್ರೀಯುತರಿಗೆ ಎಲ್ಲಾ ಸಮಾಜಮುಖಿ ಸೇವಾ ಕಾರ್ಯಗಳನ್ನ ಗುರುತಿಸಿ ಆಚಾರ್ಯ ಶ್ರೀ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಈ ಸಂದರ್ಭದಲ್ಲಿ ಹಿಮಾಲಯ ಯೋಗ ಪ್ರತಿಷ್ಠಾನದ ವತಿಯಿಂದ ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತದೆ. ಎಲ್ಲ ಗುರುಹಿರಿಯರ ಸಮ್ಮುಖದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ನನ್ನ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ ಬಂಧುಗಳೇ. ಇವತ್ತು ಈ ಶುಭ ಸಂಜೆಯ ಹಿಮಾಲಯ ಪ್ರತಿಷ್ಠಾನದ ಈ ಪ್ರಶಸ್ತಿಯನ್ನ ಕೊಡಮಾಡುವ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ನಮ್ಮ ನಿಮ್ಮವರೇ ಆದಂತ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಹಾಗೆ ಮೈಸೂರಿನ ಹಿರಿಮೆಯನ್ನು ಹೆಚ್ಚೋದರಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಮೈಸೂರಿಗೆ ಹೆಸರನ್ನ ತಂದು ಕೊಟ್ಟಿರುವಂತ ಹಿರಿಯರಲ್ಲಿ ಒಬ್ಬರಾದಂತ ಡಾಕ್ಟರ್ CPK ಅವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ಹಿರಿಯ ಅಧಿಕಾರಿಗಳು ಸ್ನೇಹಜೀವಿಗಳಾದಂತ ಡಾಕ್ಟರ್ ಶಿವರಾಜ್ ಅವರಿದ್ದಾರೆ. ಹಾಗೆ ನಮ್ಮವರೇ ಆದಂತ ಶ್ರೀಧರ್ ದೀಕ್ಷಿತರು ವೇದಿಕೆಯಲ್ಲಿದ್ದಾರೆ. ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳು ಇವತ್ತಿನ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳಾದಂತ ಸ್ನೇಹಿತರಾದಂತ ನನಗೆ ಯೋಗವನ್ನ ಹೇಳಿಕೊಡ್ತಾ ಇರುವಂತ ಅನಂತ ಅವರು ಈಗ ವೇದಿಕೆಯಲ್ಲಿದ್ದಾರೆ. ಬಂದಿದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀವಿ. ಈ ಒಂದು ಪ್ರಶಸ್ತಿ ಹೇಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೈಸೂರು ಹೇಗಿದೆಯೋ, ಮೈಸೂರನ್ನ ಯಾವ್ಯಾವ ರೀತಿಯಲ್ಲಿ ಸಾಂಸ್ಕೃತಿಕ ನಗರಿ ಜೊತೆಗೆ
ಯಾವ್ಯಾವ ಆಯಾಮದಲ್ಲಿ ವರ್ಣಿಸ್ತಾರೋ ಆ ರೀತಿಯ ಎಲ್ಲ ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಬಂಧುಗಳೇ. ನೋಡಿ, ಸಾಹಿತ್ಯ ಕ್ಷೇತ್ರದಲ್ಲಿ CPK, ಶಿಕ್ಷಣ ಕ್ಷೇತ್ರದಲ್ಲಿ EC ನಿಂಗರಾಯಗೌಡರು ಇರ್ಬೋದು, ಮುರಳಿ ಇರ್ಬೋದು, ಸಂಗೀತದಲ್ಲಿ ಇರ್ಬೋದು, ಕಲೆಯಲ್ಲಿ ಇರ್ಬೋದು. ಮೈಸೂರೇ ಅಂದ್ರೆ ಹಾಗೆ. ಸಾಹಿತ್ಯ ಕ್ಷೇತ್ರ ತೆಗೆದುಕೊಂಡ್ರೆ ಸಾಹಿತ್ಯ, ಯೋಗ ಕ್ಷೇತ್ರ ತೆಗೆದುಕೊಂಡ್ರೆ ಯೋಗ, ಸಂಗೀತದಲ್ಲಿ ಮೈಸೂರು ಪ್ರಥಮ ಇದೆ, ಸುಗಮ ಸಂಗೀತದಲ್ಲಿ ಮೈಸೂರು ಪ್ರಥಮ ಇದೆ. ಈ ರೀತಿಯಲ್ಲಿ ಹಲವು ಆಯಾಮಗಳಲ್ಲಿ ಮೈಸೂರು ಹೇಗೆ ಉನ್ನತ ಸ್ಥಾನದಲ್ಲಿ ನಿಲ್ಲುತ್ತೋ, ಚಾಮುಂಡಿ ಬೆಟ್ಟವೂ ಸೇರಿದಂಗೆ, ಚಾಮುಂಡಿ ಬೆಟ್ಟದ ದೀಕ್ಷಿತರು ಸೇರಿದಂಗೆ ಇವತ್ತು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇಡೀ ಮೈಸೂರನ್ನ ಗೌರವಿಸ್ತಾ ಇದ್ದಾರೆ ಅಂತ ಅನ್ಕೊಳ್ಳೋದು ಯಾವ ಇಡೀ ಮೈಸೂರಿಗೆ ಗೌರವವನ್ನು ತಂದಿದ್ದಾರೆ. ಹೇಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವತ್ತಿನ ಕನ್ನಡ ರಾಜ್ಯೋತ್ಸವದ 70ನೇ ವರ್ಷದ ಈ ಸಮಾರಂಭದಲ್ಲಿ ಒಂದು ಪ್ರತಿಷ್ಠಾನ, ಒಂದು ಹಿಮಾಲಯ ಪ್ರತಿಷ್ಠಾನ ಪ್ರಕಾಶಕ ಕೆಲಸವನ್ನೂ ಮಾಡ್ತಾ ಈ ರೀತಿಯಲ್ಲಿ ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇರೋದನ್ನ ನಾವು ನೀವೆಲ್ಲರೂ ನೋಡಿದೀವಿ. CPK ಸರ್ ಅವರು ಮತ್ತೆ ಪೂಜ್ಯ ಸ್ವಾಮೀಜಿ ಅವರ ಜೊತೆ ಕಳೆದ ಒಂದು ವಾರದಿಂದ ಈಚೆಗೆ 2 ಸಾಹಿತ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಹೋದ ವಾರ ಏನು ವಾಲ್ಮೀಕಿ ರಾಮಾಯಣವನ್ನ ನಾವೇನ್ ನೋಡ್ತಾ ಇದ್ದೀವಿ, ಆ ರೀತಿಯಲ್ಲಿ ಸಂಪೂರ್ಣ ವಚನ ರಾಮಾಯಣವನ್ನ ಮಾಡಿದಂತ ಉದ್ಘಾಟನೆ ಕಾರ್ಯಕ್ರಮದಲ್ಲೂ ನಾನು ಮತ್ತೆ ಸ್ವಾಮೀಜಿಯವರು ಮತ್ತೆ CPK ಸರ್ ಅವರು ಇದ್ದಿದ್ದು. ಇವತ್ತು ಇನ್ನೊಂದು ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಇದೀವಿ ಬಂಧುಗಳೇ. ಬೆಳಗ್ಗೆನೂ ಇವತ್ತಿನ ಮೈಸೂರಿನಲ್ಲಿ ಹೇಗೆ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಆ ಕಡೆ ಸಾಹಿತ್ಯ, ಈ ಕಡೆ ಕಲೆ, ಸ್ವಾಮೀಜಿಯವರು ಜೈನ್ ಸ್ವಾಮೀಜಿಯವರದೊಂದು ಕಾರ್ಯಕ್ರಮ ಇವತ್ತು ಮೈಸೂರಿನಲ್ಲಿ. ಈ ರೀತಿ ಮೈಸೂರು ಒಂದು ಸಾಂಸ್ಕೃತಿಕ ನಗರಿಯಾಗಿ ನಾವೆಲ್ಲ ಏನು ಹೆಮ್ಮೆಯನ್ನ ಪಡ್ತಾ ಇದೀವಿ ಆ ರೀತಿ ನಡೀತಾ ಇದೆ. ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಾನೇನ್ ಹೇಳ್ಬೇಕಾಗಿಲ್ಲ, ಎಲ್ಲ ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರನೆ. ಆದ್ರೆ ಇವತ್ತು ಸಾಧಕರ ಈ ಸಾಧನೆಯನ್ನ ನೋಡಿದ್ಮೇಲೆ, ಬೇರೆಯವರು ಇದನ್ನ ಮಾಧ್ಯಮದಲ್ಲಿ ಸುದ್ದಿ ನೋಡಿದ್ಮೇಲೆ ತಾವು ಆ ರೀತಿಯಲ್ಲಿ ಸಾಧನೆಯನ್ನ ಮಾಡಿ ಪ್ರಶಸ್ತಿಯನ್ನ ತಗೋಬೇಕು ಅನ್ನುವಷ್ಟರ ಮಟ್ಟಿಗೆ ಇದು ಉತ್ತೇಜನಕಾರಿಯಾಗಿ ಈ ಸಭೆ ಮಾರ್ಪಾಡಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪ್ರಾರಂಭದಲ್ಲಿ ಉದ್ಘಾಟನಾ ನುಡಿಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ, ನಾನು ಬೇರೆ 2-3 ಕಾರ್ಯಕ್ರಮ ಇರೋದ್ರಿಂದ ಅನಂತವರು ಮತ್ತೆ ಸ್ವಾಮೀಜಿಯವರ ಕ್ಷಮೆಯನ್ನ ಹೆಚ್ಚಿಸಿ ನಾನು ತೆರಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ ಬಂಧುಗಳೇ, ನಮಸ್ಕಾರ. ಸ್ವಾಮೀಜಿಯವರೇ, ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಶಾಸಕರೇ, ಎಲ್ಲ ಗಣ್ಯರೇ, ಸಹೃದಯ ಬಂಧು ಭಗಿನಿಯ, ಇವತ್ತು ಮೈಸೂರಿನ ಹಿಮಾಲಯ ಪ್ರತಿಷ್ಠಾನ ಅತ್ಯಂತ ಸಾರ್ಥಕವಾದ ರೀತಿಯಲ್ಲಿ ರಾಜ್ಯೋತ್ಸವವನ್ನ ಆಚರಿಸಿ ಈ ಸಂದರ್ಭದಲ್ಲಿ ನಾವು ಹೆಚ್ಚೇನು ಮಾತನಾಡಬಾರದೆ ಸಂಸ್ಕೃತಿಯ ಈ ವಿದ್ಯಾರ್ಥಿಗಳನ್ನ ಕುರಿತು 1-2 ನುಡಿಗಳನ್ನು ಆಡುವುದಕ್ಕೆ ಬಯಸ್ತೇನೆ. ಅದು ನನ್ನ ಕರ್ತವ್ಯ. ಯಾವ ಒಂದು ಮಾತು ಹೇಳಿದರೆ ಯಾವುದು ನನಗೆ ನೆನಪಿಲ್ಲ. ವಿದ್ಯಾರಣ್ಯರನ್ನ ಕುರಿತು ವಿಜಯ ವಿದ್ಯಾರಣ್ಯ ನೀನೇ ಸತ್ಯ, ವಿಜಯ ವಿದ್ಯಾರಣ್ಯ ನೀನೇ ಸತ್ಯ. ಅವರು ಧನ್ಯರು, ಅವರಿಗೆ ಯಾವ ಸಂದೇಹವೂ ಇಲ್ಲ. ಅವರ ಹೆಸರಿನ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಪಡೆದ ನಾವು ಪರಮಧನ್ಯರು ಅನ್ನುವಂಥ ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ಧನಿಕರಾಗುವುದು ಮುಖ್ಯ ಅಲ್ಲ, ಧನ್ಯರಾಗುವುದು ಬಹಳ ಮುಖ್ಯ. ಶ್ರೀ
ವಿದ್ಯಾರ್ಥಿಗಳು ಕರ್ನಾಟಕದ ಅಷ್ಟೇ ಅರ್ಥಶತದ ಒಬ್ಬ ಮಹಾಪುರುಷರು, ಮಹಾತ್ಮರು, ವಿಭೂತಿ ಪುರುಷರು ಎಂಬುದಾಗಿ ಹೇಳ್ಬೋದು. ಯಾವುದೇ ದೇಶದ ಪ್ರಗತಿಗೆ ಎರಡು ಅಂಶಗಳು ಮುಖ್ಯವಾಗ್ತವೆ. ಒಂದು ಶಾಸ್ತ್ರ ತೇಜಸ್ಸು, ಇನ್ನೊಂದು ಬ್ರಹ್ಮ ತೇಜಸ್ಸು. ಎರಡೂ ಬೇಕು. ಎರಡರ ಸಮತೋಲನದಿಂದ ಯಾವುದೇ ಒಂದು ದೇಶ ಮುನ್ನಡೆಯುತ್ತದೆ. ವಿದ್ಯಾರಣ್ಯರ ಬದುಕು ಇದಕ್ಕೆ ಶ್ರೇಷ್ಠವಾದಂತಹ ಒಂದು ದೃಷ್ಟಾಂತ. ಹಿಂದೂ ಭಾರತದ ಕ್ಷಿತಿಜವನ್ನ ಅಲಂಕರಿಸಿದ 3 ಜ್ವಲಂತ ನಕ್ಷತ್ರಗಳಲ್ಲಿ ವಿದ್ಯಾರಣ್ಯರು ಒಬ್ಬರು. ಇನ್ನೆರಡು ದೇದೀಪ್ಯವಾದ ನಕ್ಷತ್ರಗಳು ಅಂತ ಹೇಳಿದರೆ ಒಬ್ಬರು ಕೌಟಿಲ್ಯ, ಮತ್ತೊಬ್ಬರು ಸಮರ್ಥ ರಾಮದಾಸರು. ಎಲ್ಲ ವಿವರಣೆ ಕೊಡೋದಕ್ಕೆ ನಾನು ಹೋಗುವುದಿಲ್ಲ, ಕಾಲಾವಕಾಶ ಇಲ್ಲ. ಶ್ರೀ ವಿದ್ಯಾರಣ್ಯರ ಕಾಲ ಕ್ರಿಸ್ತಶಕ 1296ರಿಂದ 1986ರವರೆಗೆ. ಅವರು ಮಾಯಣ ಶ್ರೀಮತಿ ಎಂಬ ದಂಪತಿಯ ಹಿರಿಯ ಮಗ. ಅವರ ಸನ್ಯಾಸ ಪೂರ್ವದ ಹೆಸರು ಮಾಧವ ಅಥವಾ ಮಾಧವಾಚಾರ್ಯ. ಆಮೇಲೆ ಅವರು ವಿದ್ಯಾರಣ್ಯರಾದರು. ಸಮಕಾಲೀನ ಸಮಾಜದ ದುರವಸ್ಥೆ ವಿದ್ಯಾರಣ್ಯರನ್ನ ಕಂಗೆಡಿಸಿತು. ಯಾಕೆಂತ ಹೇಳಿದ್ರೆ ಮುಸ್ಲಿಮರು ಪದೇ ಪದೇ ದಾಳಿ ಮಾಡಿ ತಮ್ಮ ದೌರ್ಜನ್ಯದಿಂದ ಹಿಂದೂ ಸಮಾಜವನ್ನ ಕಂಗೆಡಿಸುತ್ತಿದ್ದರು. ಈ ಕಾರಣದಿಂದ ಶುದ್ಧ ಹಿಂದೂ ರಾಜ್ಯವನ್ನ ಸ್ಥಾಪಿಸುವ ಅಗತ್ಯವನ್ನ ವಿದ್ಯಾರಣ್ಯರು ತಮ್ಮ ತಪಶಕ್ತಿಯಿಂದ ಕಂಡುಕೊಂಡರು. ಇದಕ್ಕೆ ಸಮರ್ಥ ನಾಯಕರೊಬ್ಬ ಬೇಕಾಗಿದ್ದು. ಅದೃಷ್ಟವಶ ವಿದ್ಯಾರಣ್ಯರಿಗೆ ಇಬ್ಬರು ಸೋದರರು ಸಿಕ್ಕಿದರು. ಅಕ್ಕ ಬುಕ್ಕ ಅನ್ನುವಂತಹ ಇಬ್ಬರು ಸೋದರರು ಸಿಕ್ಕಿದರು. ನೆರವು ವಿದ್ಯಾರಣ್ಯರಿಗೆ ಸಿಕ್ಕಿತು. ಅವರನ್ನ ಕೇಂದ್ರವಾಗಿ ಇಟ್ಟುಕೊಂಡು ವಿದ್ಯಾರಣ್ಯರು ವಿದ್ಯಾನಗರ ಅಥವಾ ವಿಜಯನಗರ ಎಂಬ ಪಟ್ಟಣವನ್ನ ನಿರ್ಮಿಸಿದರು. ವಿಜಯನಗರ ಪ್ರಸಿದ್ಧವಾದ ಹೆಸರು, ವಿದ್ಯಾನಗರ ಅನ್ನುವಂತಹ ಹೆಸರು ಕೂಡ ಅದಕ್ಕೆ ಇತ್ತು. ಅದೇ ಮುಂದೆ ವೈಭವೋಪೇತವಾದ ಹಿಂದೂ ಸಾಮ್ರಾಜ್ಯವಾಗಿ ಬೆಳೆಯಿತು. ಒಂದು ನಗರ ಸಾಮ್ರಾಜ್ಯವಾಗಿ ಬೆಳೆಯಿತು. 230 ವರ್ಷಗಳ ಕಾಲ ಅದು ಬೆಳಗಿತ್ತು ನೆನಪಿಡಬೇಕು. ವಿಜಯನಗರ ಸಾಮ್ರಾಜ್ಯದ ದೊರೆಗಳಿಗೆ ತಮ್ಮ ಅಂತ್ಯಕಾಲದವರೆಗೂ ವಿದ್ಯಾರಣ್ಯರು ಮಾರ್ಗದರ್ಶನ ಮಾಡಿದರು. ಅವರ ಸಮಾಧಿ ಹಂಪಿಯ ವಿರೂಪಾಕ್ಷ ದೇವಾಲಯದ ಹಿಂದುಗಡೆ ಇದೆ, ಹಿಂಭಾಗದಲ್ಲಿ ಇದೆ. ಇವತ್ತಿಗೂ ಅದನ್ನ ಕಾಣಬಹುದು. ಅವರ ಸಮಾಧಿಯ ವಿದ್ಯಾರಣ್ಯರ ಮತ್ತೊಂದು ಮಹತ್ತರವಾದ ಕೊಡುಗೆ ಹೇಳಿದರೆ ತಮ್ಮ ಕಿವಿಯ ಅರಣಾಚಾರ್ಯರಿಗೆ ನೀಡಿದ ವಿದ್ಯಾರಣ್ಯರು ಅವರ ತಮ್ಮ ಅರಣಾಚಾರ್ಯ. ಈ ಸಾಯಣಾಚಾರ್ಯರು ಮೊದಲು ಗ್ರಂಥರಚನೆ ಮಾಡ್ತಾ ಇದ್ದರಂತೆ. ಸಹಜ ಬರವಣಿಗೆಯಲ್ಲಿ ತೊಡಗಿದರು. ಆಗ ಅವರನ್ನು ಎಚ್ಚರಿಸಿದರಂತೆ ವಿದ್ಯಾರಣ್ಯರು. 7 ಸಾಯಣ ಕಟ್ಟು ಗ್ರಂಥವ 7 ಪಂಪಾಶೀಲಕ್ಕೆ 7 ಸಾಯಣ ಕಟ್ಟು
ಬರ್ತಾವ ಕೆಲಸವನ್ನ ಕಟ್ಟಿಡು ಆಮೇಲೆ ಬರವಣಿಗೆ ಮಾಡಬಹುದು 7,000 ಕಟ್ಟಲು ಬರ್ತಾವ 7 ಅಂಪಾತಿ ಇರಕ್ಕೆ ಅಲ್ಲಿ ನಾವು ನಗರವನ್ನ ಸ್ಥಾಪಿಸಬೇಕಾಗಿದೆ. ಹಾಗೆ ನನ್ನ ಹುಡುಗರು ಈ ಸಾಯಣಾಚಾರ್ಯರು 4 ವೇದಗಳಿಗೆ ಭಾಷ್ಯ ಬರೆದಿದ್ದಾರೆ. ಇನ್ನು ವಿದ್ಯಾರಣ್ಯರ ಕೃತಿಗಳು ಯಾವುವು ಅದು ನಮಗೆ ಮುಖ್ಯವಾದಂತಹ ವಿಷಯ. ಅವರು ಶಂಕರಾಚಾರ್ಯರು ಸ್ಥಾಪಿಸಿದ ಶೃಂಗೇರಿ ಶಾರದಾ ಪೀಠಾಧ್ಯಕ್ಷರಾಗಿದ್ದು ವಿದ್ಯಾರಣ್ಯರು ಪೀಠಾಧ್ಯಕ್ಷರಾಗಿದ್ದು ಶಂಕರೋತ್ತರ ಅದ್ವೈತ ದರ್ಶನದ ಅತ್ಯುತ್ತಮ ಪ್ರತಿಪಾದಕರಾದರು. ಅದ್ವೈತದ ಅತ್ಯುತ್ತಮ ಪ್ರತಿಪಾದಕರು. ವಿದ್ಯಾರಣ್ಯರ ಗ್ರಂಥಗಳು ಯಾವ್ಯಾವು ಕೆಲವನ್ನ ಹೆಸರಿಸಬಹುದು. ಪಂಚದಶಿ, ಜೀವನ್ಮುಕ್ತಿ ವಿವೇಕ, ಅನುಭೂತಿ ಪ್ರಕಾಶ, ವಿವರ ಪ್ರಮೇಯ ಸಂಗ್ರಹ, ಪರಾಶರ ಮಾಧವೀಯ, ಸರ್ವದರ್ಶನ ಸಂಗ್ರಹ ಇತ್ಯಾದಿ. ಮಾತ್ರವೇ ಅಲ್ಲ, ಇನ್ನೂ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಇವು ಮುಖ್ಯವಾದದ್ದು. ಇಂತಹ ಮಹಾನುಭಾವರ ಆಶೀರ್ವಾದ ನಮ್ಮ ಮೇಲಿರಲಿ ಎಂಬುದಾಗಿ ನಾವು ಹಾರೈಸಬೇಕಾಗಿದೆ. ಅವರ ಕೃಪೆ ನಮ್ಮ ಮೇಲಿರಲಿ. ಅದೇ ರೀತಿ ನಾನು ಹಿಮಾಲಯ ಪ್ರತಿಷ್ಠಾನವನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ನಿರೂಪಕರು ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಆದ್ರೆ ಒಂದೇ ಒಂದು ತಪ್ಪು ಹೇಳಿದ್ದಾರೆ, ಭಾಷಣ ಅಂತೇಳಿ. ದಯಮಾಡಿ ಭಾಷಣ ಮಾಡೋದಿಲ್ಲ, ಕೇವಲ 1-2 ಮಾತುಗಳನ್ನಷ್ಟೇ ಆಡ್ತೇನೆ. ಯಾಕೆಂತ ಹೇಳಿದ್ರೆ ಇವತ್ತಿನ ಸಮಾರಂಭ ಏನಿದೆ ಬಹಳ ಅಚ್ಚುಕಟ್ಟಾಗಿ ಇಲ್ಲಿಯವರೆಗೆ ಚೆನ್ನಾಗಿ ನಡೆದಿದೆ. ಮಹನೀಯರಾದಂತಹ CPK ಸಾಹೇಬರು ಬಹಳ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಶ್ರೀವತ್ಸ ಸರ್ ಅಷ್ಟೇ ಈಗ ತಾನೇ ಮಾತನಾಡಿ ಹೇಳಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಕೃತಜ್ಞತೆಗಳನ್ನ ಅರ್ಪಿಸುತ್ತಾ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಶ್ರೀ 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 ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಪ್ರಾಸ್ತಾವಿಕ ನುಡಿಗಳನ್ನ ಆಡಿ ತಿಳಿದಂತಹ ಮಳ್ಳಿಕೆರೆ ಗೋಪಾಲ್ ಅವರಿಗೆ, ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಮಾತೃ ಸ್ವರೂಪರು, ನಮಗೆ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಪದ್ಮಶೇಖರ್ ಮೇಡಮ್ ಅವರೇ, ಪ್ರಶಸ್ತಿ ಪ್ರದಾನವನ್ನ ಮಾಡಿದಂತಹ ಶ್ರೀಧರ್ ದೀಕ್ಷಿತ್ ರವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಅನಂತರವರೇ, ಈಗ ತಾನೇ CPK ಸಾಹೇಬರು ಬಹಳ ವಿಸ್ತಾರವಾಗಿ ಹೇಳಿ ಅವರು ತೆರಳ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇವತ್ತಿನ ಮುಖ್ಯ ಕೇಂದ್ರ ಬಿಂದುಗಳು ಅಂದ್ರೆ ಆಚಾರ್ಯ ಶ್ರೀ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿ. ಈ ಹೆಸರು ಕೇಳಿದ್ರೇನೆ ನಮ್ಗೆ ಬಹಳಷ್ಟು ಮೈ ರೋಮಾಂಚನ ಆಗುತ್ತೆ. ನಾನು ಹಲವಾರು ಪ್ರಶಸ್ತಿಗಳನ್ನ ಪ್ರದಾನ ಮಾಡ್ಲಿಕ್ಕೆ ಇಲ್ಲಿ ಹೋಗ್ತಾ ಇರ್ತೇನೆ ಮೈಸೂರಿನಲ್ಲಿ. ಆದ್ರೆ ಬಹಳ ವಿಶೇಷವಾದಂತಹ ಟೈಟ್ಲ್ ಇದು, ಆಚಾರ್ಯ ಶ್ರೀ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿ. ಅದರಿಂದ ಅದಕ್ಕೆ ಅದರದೇ ಆದ ಒಂದು ತೂಕ ಇದೆ. ಆ ಪ್ರಶಸ್ತಿಯ ಲೇಬಲ್ ಇದೆಯಲ್ಲ, ಅದಕ್ಕೆ ಆದ ಒಂದು ಶೀರ್ಷಿಕೆಗೆ ಒಂದು ತೂಕ ಇದೆ. ಮತ್ತು ಆ ತೂಕವನ್ನ ತಾಳಬಲ್ಲಂತಹ ತೂಕ ಇರತಕ್ಕಂಥ ವ್ಯಕ್ತಿಗಳನ್ನೇ ಇವತ್ತು ಪ್ರಶಸ್ತಿಗೋಸ್ಕರ ಸೆಲೆಕ್ಟ್ ಮಾಡಿದ್ದಾರೆ. ಅದು ನನಗೆ ಬಹಳ ಖುಷಿ ತಂದ ವಿಷಯ. ಇದರಲ್ಲಿ ಡಾಕ್ಟರ್ CP ಕೃಷ್ಣಕುಮಾರ್ ಸಾಹೇಬ್ ಇರ್ಬೋದು, ಪ್ರದೀಪ್ ಕುಮಾರ್ ಹೆಬ್ರಿಯರ್ ಇರ್ಬೋದು, ಅನಿಲ್ ದೀಕ್ಷಿತ್ ಅವ್ರು ಇರ್ಬೋದು, ಕೆರೆಹಳ್ಳಿ ದೊರೆಸ್ವಾಮಿ ಅವ್ರು ಇರ್ಬೋದು, ಸತ್ಯನಾರಾಯಣ ಅವ್ರು ಇರ್ಬೋದು, ಲಿಂಗರಾಜ್ ಗೌಡ್ರು, ಜಯಪ್ಪ ಹೊನ್ನಾಳಿ ಅವರು, ಮುರಳೀರವರು, ಶುಭಾರಾಘವೇಂದ್ರ ಅವರು, ಬಸವರಾಜ್ ಅವರು, ಭವಾನಿ ಅವರು, ದೇವರಾಜು ದೇಚಿ ಅವರು ಮತ್ತು ಅಭಿಲಾಷ್ ಅವರು, ಈ ಎಲ್ಲರೂ ಸಹ ಅವರದೇ ಆದ ಕ್ಷೇತ್ರದಲ್ಲಿ ಒಂದು ಅನರ್ಘ್ಯ ರತ್ನದ ತರ ಹೊಳಿತಾ ಇರತಕ್ಕಂತ ಮೈಸೂರಿನ ಹಿರಿಮೆ ಗರಿಮೆಯನ್ನ ಎತ್ತಿ ಹಿಡಿದಿರ್ತಕ್ಕಂಥ ಸಾಧಕರಾಗಿದ್ದಾರೆ. ಮತ್ತು ನನಗೆ ಇವರೆಲ್ಲ ಪರ್ಸನಲಿ ಗೊತ್ತಿರ್ತಕ್ಕಂಥವ್ರೆ. ಇಲ್ಲಿ ಏನು ಇಷ್ಟು ಜನರದು ಹೆಸರುಗಳನ್ನ ಓದ್ತಾ ಇದ್ದೀನಿ, ಇವರೆಲ್ಲ ಒಂದಲ್ಲ ಒಂದು ರೀತಿ ನನಗೆ ಪರಿಚಯ ಇದ್ದಾರೆ. ಮತ್ತು ಅವ್ರು ಏನು ಸಾಧನೆ ಮಾಡಿದ್ದಾರೆ, ಈ ಕೊಡುಗೆ ಏನ್ ಕೊಟ್ಟಿದ್ದಾರೆ ಅದು ನನಗೆ ಪರ್ಸನಲಿ ಗೊತ್ತಿದೆ. ಅದರಿಂದ ಇಷ್ಟು ಜನ ಏನು ಪ್ರಶಸ್ತಿ ಪುರಸ್ಕೃತರಿದ್ದೀರಿ, ನಿಮ್ಗೆ ನಾನು ವೈಯಕ್ತಿಕವಾಗಿ ಶುಭಾಶಯಗಳನ್ನ ಕೋರುತ್ತಾ, ಇವತ್ತು ಈ ಸಭೆ ಅಥವಾ ಈ ಸಮಾರಂಭ ನಡೀಬೇಕು ಅಂತ ಹೇಳಿದ್ರೆ ಹಿಮಾಲಯ ಪ್ರತಿಷ್ಠಾನ ತನ್ನ ಸೇವೆಯನ್ನ ಸಲ್ಲಿಸಿದೆ. ಇದರಲ್ಲಿ ನನಗೆ ಬಹಳ ಖುಷಿ ತಂದ ವಿಷಯ ಅಂದ್ರೆ ಅವರು ನೋಡಿ ಯೋಗ ಸಾಹಿತ್ಯ ಮತ್ತು ಯೋಗ ಕ್ಯಾಲೆಂಡರ್ಗಳನ್ನ ಕೊಡೋದು, ಯೋಗ ಭೂಷಣ, ಯೋಗ ವಿಭೂಷಣ ಪ್ರಶಸ್ತಿ ಕೊಡೋದು, ಈ ತರದ್ದು ನಮ್ಮ ಮೈಸೂರಿನ ಅಸ್ಮಿತೆ ಏನಿದೆ ಅದನ್ನ ಇವರು ಎಕ್ಸಿಬಿಟ್ ಮಾಡಿ ಅದನ್ನ ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ. ಅವರಿಗೆ ನಾನು ಕೃತಜ್ಞತೆಗಳನ್ನ ಮತ್ತು ಶುಭಾಶಯಗಳನ್ನ ಕೋರ್ತೇನೆ. ಮತ್ತು ಈಗ ನಮ್ಮ ಸ್ವಾಮೀಜಿಯವರು ಆಶೀರ್ವಚನೆ ಮಾಡಬೇಕಾಗಿದೆ, ಅಧ್ಯಕ್ಷೀಯ ಭಾಷಣವನ್ನು ಮೇಡಮ್ ಮಾಡಬೇಕಾಗಿರೋದ್ರಿಂದ ನನ್ನ ಮಾತುಗಳನ್ನ ಮುಗಿಸಿ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.
ಎಲ್ಲರಿಗೂ ನಮಸ್ಕಾರ. ಮಾತನಾಡುವಂತಹ ಸಮಯ ಅಲ್ಲ ಮತ್ತು ಕುಳಿತುಕೊಳ್ಳುವಂತಹ ವ್ಯವಧಾನವೂ ಕೂಡ ನಿಮ್ಗಿಲ್ಲ ಅಂತ ನಾನು ಬಲ್ಲೆ. ಆದ್ರಿಂದ ಹೆಚ್ಚು ಮಾತಾಡೋದಿಲ್ಲ. ಈಗಾಗಲೇ ವೇದಿಕೆಯಲ್ಲಿ ಪೂಜ್ಯ ಸ್ವಾಮೀಜಿ ಅವರಿದ್ದಾರೆ. ಅವರ ಪಾದಗಳಿಗೆ ಮೊದಲು ನಾನು ನಮಸ್ಕರಿಸ್ತೇನೆ. ಇತ್ತೀಚಿನ ದಿನಮಾನಗಳಲ್ಲಿ ಇವ್ರನ್ನ ನೋಡಿದಾಗ ನನಗೆ ಬಹಳ ಖುಷಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹುಕ್ಕೇರಿ ಸ್ವಾಮೀಜಿ ಮತ್ತೆ ತ್ರಿನೇತ್ರ ಸ್ವಾಮೀಜಿ ಅವರು ಇಬ್ರು ಭಾರಿ ಮಿತ್ರರವರು. ಆಮೇಲಿಂದ ಸ್ವಾಮೀಜಿಗಳಾಗಿ ಅವರು ಮಾಡ್ತಾ ಇರುವಂತಹ ಕ್ರಿಯಾತ್ಮಕವಾದಂತಹ ಕೆಲಸಗಳಿದೆಯಲ್ಲ, ಅದು ಲೋಕ ಮೆಚ್ಚುವಂತಹ ಕೆಲಸ. ಹಾಗಾಗಿ ನಾನು ಅವರನ್ನ ಪದೇ ಭೇಟಿ ಮಾಡ್ತಾ ಇರ್ತೇನೆ. ನಾನು ಸ್ವಾಮೀಜಿಯವರಿದ್ದಾರೆ. ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಇವತ್ತು ಹಿಮಾಲಯ ಪ್ರತಿಷ್ಠಾನದವರು ಇಂತಹ ರಾಜ್ಯೋತ್ಸವದ ನೆಪದಲ್ಲಿ ಪ್ರಶಸ್ತಿಯನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದು ಇದೆಯಲ್ಲ, ಅದು ಯೋಗ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಅದು ಹಿಮಾಲಯ ಪ್ರತಿಷ್ಠಾನಕ್ಕೆ ಮಾತ್ರ ಸಾಧ್ಯವಾದದ್ದು ಏನಪ್ಪಾ ಅಂತ ಹೇಳಿದ್ರೆ, ವಿವಿಧ ಕ್ಷೇತ್ರದಲ್ಲಿ ಈಗಾಗಲೇ ಶಿವರಾಜ್ ಅವರು ಮಾತಾಡಿದ್ದಾರೆ. ಶಿವರಾಜ್ ತುಂಬಾ ಒಳ್ಳೆಯ ಭಾಷಣವನ್ನ ಮಾತಾಡ್ತಾರೆ. ಯಾಕೆಂದ್ರೆ ನಮ್ಮ ಯೂನಿವರ್ಸಿಟಿ ಪ್ರಾಡಕ್ಟೇ ಆಗಿದ್ರಿಂದ ಚಂದ ಮಾತಾಡ್ತಾರೆ. ನಾನು ವಿಸ್ತರಿಸಕ್ಕೆ ಹೋಗೋದಿಲ್ಲ. ಅವರೆಲ್ಲ ವಿವರಣೆಯನ್ನ ಕೊಟ್ಟಿದ್ದಾರೆ. ಅನಂತ ಅವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಯೋಗ ಕ್ಷೇತ್ರದಲ್ಲಿ ಯಾವ ರೀತಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಶಿವರಾಜು ಅವರು ಹೇಳಿದ್ದಾರೆ. ನಾನು ಪುನರುಕ್ತಿ ಮಾಡಕ್ ಹೋಗೋದಿಲ್ಲ. ಆದ್ರೆ ಅನಂತ ಅವರು ಒಂದು ಸೂಚನೆಯನ್ನ ಕೊಡುವಲ್ಲೇ, ಈ ಯೋಗ ಶಿಕ್ಷಣವನ್ನ ಸುಮ್ಮನೆ ಹೀಗೆ ಮಾಡೋದಕ್ಕಿಂತ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅಥವಾ ಡಿಪ್ಲೊಮಾ ಕೋರ್ಸ್ ಆಗಿ ಅದನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾನು ಕುಲಪತಿಯಾಗಿದ್ದಾಗ ಅಂತಹ ಅನೇಕ ಸಂಸ್ಥೆಗಳಿಗೆ ನಾನು ಅದ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದೆ. ಈಗಲೂ ಕೂಡ ಅವರು ಅದನ್ನ ಪಡ್ಕೊಳ್ಬಹುದು. ಆದ್ರಿಂದ ಅವರ ಪ್ರತಿಷ್ಠಾನಕ್ಕೆ ಒಂದು ತೂಕ ಬರ್ತದೆ, ಮೌಲ್ಯ ಬರ್ತದೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ, ಅನಂತವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ದಿವಸ ಪ್ರಶಸ್ತಿಯನ್ನು ತಗೊಂಡಿದ್ದಾರಲ್ಲ, ಅದರಲ್ಲಿ ಸಿ ಪಿ ಕೃಷ್ಣಕುಮಾರ್ ಇದ್ದಾರೆ, ನನ್ನ ಮೇಷ್ಟ್ರು. ಅವನ ಅನ್ವೇಷಣೆ ತಗೊಳ್ತಾ ಇರುವಂತಹ ಪ್ರಶಸ್ತಿಗೆ ನಾನು ಅಧ್ಯಕ್ಷತೆ ವಹಿಸಿರೋದು ಇದೆಯಲ್ಲ, ಈಗ ಅವರು ಧನ್ಯೋಸ್ಮಿ ಅಂತ ಹೇಳಿದ್ರಲ್ಲ, ಅದು ಕೂಡ ನನಗೆ ಆಗಿದೆ. ಜೊತೆಗೆ ವಿದ್ಯಾರಣ್ಯರ ಶಿವರಾಜ್ ಚೆನ್ನಾಗಿ ಹೇಳಿದ್ರು ಅವರು. ಇದನ್ನ ಅದ್ ಹೆಂಗೆ ಇವ್ರು ಕಂಡು ಹಿಡ್ಕೊಂಡ್ರು ನಮ್ಗೆ ಗೊತ್ತಿಲ್ಲ. ವಿದ್ಯಾರಣ್ಯರು ಅನ್ನುವಂಥದ್ದು ಒಂದು ಬಹುದೊಡ್ಡ ಹೆಸರು. ಕನ್ನಡ ಸಾಮ್ರಾಜ್ಯವನ್ನ ಭಾರತ ಅಭಿವೃದ್ಧಿಗೆ ವಿಸ್ತರಿಸಿದಂಥವರಲ್ಲಿ ಅದಕ್ಕೆ ಪ್ರೇರಣೆ ಪ್ರೋತ್ಸಾಹವನ್ನ ಕೊಟ್ಟಂತವ್ರು ವಿದ್ಯಾರಣ್ಯರು. ಅವರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನ ತಗೊಳ್ತಾ ಇರುವಂತಹ ಇಲ್ಲಿ ಇವರೆಲ್ಲರೂ ನೋಡಿದಾಗ ಇವರೆಲ್ಲರೂ ನನಗೆ ಪರಿಚಯ ಇದ್ದಾರೆ. ದೊರಸ್ವಾಮಿ ಒಬ್ಬರನ್ನ ಬಿಟ್ರೆ ಇನ್ನು ಬಾಕಿಯವರು ಹೆಣ್ಮಕ್ಳಿಗೆ ನಾನು ಸ್ವಲ್ಪ ಪರಿಚಯ ಕಡಿಮೆ. ಭವಾನಿ ಮತ್ತು ಶುಭ ರಾಘವೇಂದ್ರ ಹಾಡು ಕೇಳಿದ್ದೆ, ಅವರ ಮುಖ ಸಹ ನಾನು ನೋಡಿರ್ಲಿಲ್ಲ. ಆದ್ರೆ ಇವರೆಲ್ಲರನ್ನೂ ಕೂಡ ನನಗೆ ಬಹಳ ಪರಿಚಿತರೇ ಆಗಿದ್ದಾರೆ. ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ರಿ. ಇವತ್ತು ಪ್ರಶಸ್ತಿಗಳು ಮೌಲ್ಯವನ್ನ ಕಳ್ಕೊಳ್ತಿದ್ದಾವೆ. ಅದು ಸರ್ಕಾರದ ಪ್ರಶಸ್ತಿ ಆಗಿದ್ದಿರ್ಬಹುದು, ಖಾಸಗಿ ಪ್ರಶಸ್ತಿ ಆಗಿದ್ದಿರ್ಬಹುದು. ಇವೆಲ್ಲವೂ ಕೂಡ ಮೌಲ್ಯವನ್ನ ಕಳ್ಕೊಳ್ತೇವೆ. ತಮಗ್ ಬೇಕಾದವರಿಗೆ, ತಮಗ್ ಸಂಬಂಧಿಕರಿಗೆ, ಸ್ವಂತದವರಿಗೆ, ಹೀಗೆ ಹಾಗೆ ಅನ್ನುವಂಥದ್ದು ಅದನ್ನ ವಿತರಣೆಯನ್ನ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಒಂದು ಪಟ್ಟಿಯನ್ನ ನಾವು ನೋಡ್ತಾ ಇದ್ದೇವೆ. ಅಂಥದ್ರಲ್ಲಿ ಇವ್ರು ಮಾಡಿರುವಂತಹ ಕೆಲಸವನ್ನ ನಮ್ಮ ಮಡಿಕೇರಿ ಗೋಪಾಲ್ ಎರಡೆರಡೇ ಮಾತಿನಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ರು. ಆಮೇಲಿಂದ ನಿರೂಪಣಾಕಾರರು ತುಂಬಾ ಚೆನ್ನಾಗಿ ಅವರು ಹೇಳಿದ್ರು. ಸತ್ಯನಾರಾಯಣ ಆಗ್ಲಿ, ನಿಂಗರಾಜ್ ಗೌಡ, ನಾವು ನಿಂಗಣ ಅನ್ನೋದು ನಿಂಗರಾಜ್ ಗೌಡ ಅಂತ ಹೇಳಕ್ಕೆ ಬರೋದಿಲ್ಲ, ನಿಂಗಣ ಅಂತ ಹೇಳೋದು ನಾವು. ಅವ್ರಿಗೆ ಏನೇನ್ ಕೆಲಸ ಮಾಡಿದ್ದಾರೆ, ಹೇಗೆ ಅವರು PhD ಕ್ಷೇತ್ರ ಕಾರ್ಯವನ್ನ ಇಟ್ಕೊಂಡು ಮಾಡಿದ್ರು ಅನ್ನುವಂಥದ್ದು ನಾನು ಬಲ್ಲೆ. ಇನ್ನು ಜಯಪ್ಪ ಹೊನ್ನಾಳಿ ಬಿಡಿ, ಎಲ್ಲರಿಗೂ ಪರಿಚಿತರೆ. ಕೂತಲ್ಲಿ ನಿಂತಲ್ಲಿ ಪದ್ಯ ಬರೆದು ಬಿಡ್ತಾನೆ. ಜೊತೆಗೆ ಸುಗಂಧಿನಿ ಹೆಂಡತಿ ಬೇರೆ ಚೆನ್ನಾಗಿ ರಾಗವಾಗಿ ಹಾಡೋದು ಬೇರೆ ಕಲ್ತು ಬಿಟ್ಟಿದ್ದಾಳೆ ಅವಳು, ಚೆನ್ನಾಗಿ ಹಾಡ್ತಾಳೆ. ಹಂಗಾಗಿ ಈ ಟ್ಯೂನ್ ಮಾಡ್ಕೊಂಡು ಸಿನಿಮಾ ಬರೀತಾರಲ್ಲ, ಹಂಗೆ ಇಬ್ರು ಗಂಡ ಹೆಂಡತಿ ಇಬ್ರು ಒಬ್ಬರಿಗೆ ಜಯಪ್ಪ ಹೊನ್ನಾಳಿಗೆ ಮಾತ್ರ ಅಲ್ಲ ಪ್ರಶಸ್ತಿ ಬಂದಿರ್ತದೆ, ನಿನಗೂ ಸೇರಿ. ಆಮೇಲಿಂದ ನಮ್ಮ MIT ಕಾಲೇಜು ಇದು ಇವತ್ತಾನೆ ಪತ್ರಿಕೆಯಲ್ಲಿ ಓದ್ದೆ. ಯಾಕೆಂದ್ರೆ ಯಾವ ಪತ್ರಿಕೆಯನ್ನು ನಾನು ಮರ್ಕೊಂಡಿದ್ದೀನಿ. ಭಾನುವಾರದಲ್ಲಿ ಎಲ್ಲಾ ಕನ್ನಡ ಪೇಪರ್ಗಳು ನನ್ನ ಮನೆಗೆ ಬರಂಗ್ ಮಾಡಿದ್ದೀನಿ. ಯಾಕೆ ಏನೇನೋ ಸಾಹಿತ್ಯದ ವಿಚಾರ ಇರ್ತದೆ.
ಬಹಳ ಚೆನ್ನಾಗಿ ಇವತ್ತು ವಿವರಣೆಯನ್ನ, ಆ ಕಾಲೇಜಿನ ಸಾಧನೆಯನ್ನ, ಕೆಲವರು ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಅಂತಹ ಕಾಲೇಜಿನ ಕಟ್ಟಿ ಬೆಳೆಸಿದ್ರಲ್ಲಿ ಮುರಳಿಯವರ ಪಾತ್ರ ಎಷ್ಟು ಪ್ರಮಾಣದ್ದು ಅಂತ ಹೇಳಿ ನಾನು ಬಲ್ಲೆ. ಹಾಗಾಗಿ ಇನ್ನ ದೇವರಾಜ್ ಚಿಕ್ಕ ಹುಡುಗ ಅವ್ರ ಕಾಲೇಜ್ಗೆ ಹೋಗಿದ್ದೆ ನಾನು. ಎಷ್ಟು ಚೆನ್ನಾಗಿ ಸಂಸ್ಥೆಯನ್ನ ಕಟ್ಟಿದ್ದಾನೆ ಅನ್ನುವಂಥದ್ದು ಆಶ್ಚರ್ಯ ಹುಟ್ಟುತ್ತೆ. ಇನ್ನು ದೀಕ್ಷಿತ್ ಅವ್ರು ನನಗೆ ಗೊತ್ತಿಲ್ಲ, ಈ ಅಭಿಲಾಷ್ ದೀಕ್ಷಿತ್ ಗೊತ್ತಿಲ್ಲ, ಆದ್ರೆ ದೀಕ್ಷಿತ್ ಅವ್ರ ಅಪ್ಪನ್ ಚೆನ್ನಾಗಿ ಗೊತ್ತು ನಮ್ಗೆ. ಯಾಕೆಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋದವ್ರಿಗೆ ದೀಕ್ಷಿತ್ ಗೊತ್ತಿಲ್ಲದೆ ಇರೋಕೆ ಸಾಧ್ಯವೇ ಇಲ್ಲ. ಆಮೇಲೆ ಅವ್ರ ವಿಶೇಷತೆ ಏನಪ್ಪಾ ಅಂತ ಹೇಳಿ ಎತ್ತರವಾದಂತಹ ಹಾಡು ವ್ಯಕ್ತಿ, ಎತ್ತರವಾದಂತಹ ವ್ಯಕ್ತಿ, ಸದಾ ನಗುಮುಖ, ಬಹಳ ಚೆನ್ನಾಗಿರ್ತದೆ. ಎಲ್ಲರೂ ಬಹಳ ಪ್ರೀತಿಯಿಂದ ಕಾಣ್ತಾ ಇರುವಂತಹ ದೀಕ್ಷಿತ್ ಮಗ ಅಭಿಲಾಷಿಗೂ ಇವತ್ತು ಪ್ರಶಸ್ತಿ ಬಂದಿದೆ. ಹಾಗೆ ಟೀಚರ್ ಆಗಿ ಭವಾನಿ ಅವ್ರಿಗೆ ಬಂದಿದೆ. ಬಸವರಾಜ್ ಅವ್ರಿಗೆ ಸಮಾಜ ಸೇವೆ, ಇದು ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬಸವರಾಜ್ ಇಂಥ ಕೆಲಸ ಮಾಡ್ಬೇಕು ಕಣ್ರಿ. ಈ ಕುಡುಕರ ಹಾವಳಿಯಲ್ಲಿ ಹೆಂಗಸರು ಮೊರಗೋಗ್ಬಿಟ್ಟಿದ್ದಾರೆ. ಇಲ್ಲಿಗಿಂತ ಮೈಸೂರಲ್ಲಿ ಎಷ್ಟೋ ಭಾಷೆಯನ್ನ ಈ ಹಳ್ಳಿ ಹೋಗಿ ಹಿಡ್ಕೊ ಬಂದು ಒಳಕ್ ಹಾಕ್ಬೇಕು ಅವ್ರನ್ನ, ಕುಡಿಯೋರ್ನ. ಆ ಕೆಲಸವನ್ನ ಬಸವರಾಜ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಕಾಣಿಸುತ್ತೆ. ಹಾಗಾಗಿ ವಿವಿಧ ಕ್ಷೇತ್ರದವರನ್ನ ಗುರುತಿಸಿ ಇದು ಪ್ರಶಸ್ತಿಯನ್ನ ಕೊಡ್ತಾ ಇರುವಂತದ್ದು. ಜೊತೆಗೆ ಆ ನಿಟ್ಟಿನಲ್ಲಿ ತಮ್ಮ ಏನ್ ಮಾಡ್ಬೋದು, ಸಮಾಜಮುಖಿಯಾಗಿ ಏನ್ ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡಿದಾಗ ಇವರು ಆಯ್ದುಕೊಂಡಂತಹ ಕ್ಷೇತ್ರವೂ ಕೂಡ ಬಹಳ ವಿಶೇಷವಾದದ್ದು. ಯಾಕೆ ಅಂತ ಹೇಳಿದ್ರೆ ಯೋಗ ಅನ್ನುವಂಥದ್ದು ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡುವಂತಹ ಒಂದು ಇದು ಕ್ರೀಡೆ, ಏನ್ ಹೇಳ್ಬೋದು, ಅದಕ್ಕೆ ಕಾಪಾಡುವಂತಹ ಒಂದು ಅಂಶ. ಹಾಗಾಗಿ ಯೋಗದ ಮುಖೇನ ಅದ್ರ ಜೊತೆಗೆ ಸಾಂಸ್ಕೃತಿಕವಾಗಿ ಚಲನಶೀಲ ಆಗುವಂಥದ್ದು ಇದೆಯಲ್ಲ, ಒಳ್ಳೆ ಕೆಲಸವನ್ನ ಅನಂತ ಅವರು ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದೀರಿ. ಪ್ರಶಸ್ತಿದಾರರಿಗೆ ನಾವು ಮಾತಾಡೋದಕ್ಕೆ ವಿಶೇಷವಾಗಿ ಅವಕಾಶ ಕೊಡ್ಬೇಕಾಗಿತ್ತು ನಿಜವಾಗೂ ಕೂಡ. ಆದ್ರೆ ಸಮಯ ಮತ್ತೆ ಇಷ್ಟೊಂದು ಮಂದಿಯನ್ನ ಒಟ್ಟಿಗೆ 13 ಜನವರನ್ನ ಒಂದು ವೇದಿಕೆಯಲ್ಲಿ ತಂದು ಒಂದು ವಿವರಣಾತ್ಮಕವಾಗಿ ಕೊಡ್ಲಿಕ್ಕೆ ಹೇಳೋದಕ್ಕೆ ಕಷ್ಟ ಸಾಧ್ಯ ಆಗುವಂತಹ ಒಂದು ಸಂದರ್ಭ. ಮತ್ತು ಇವತ್ತು ಹೇಳಿ ಕೇಳಿ ಭಾನುವಾರ ಬೇರೆ, ಬೇಕಾದಷ್ಟು ಕಾರ್ಯಕ್ರಮಗಳು ಅಲ್ಲಲ್ಲಿ ಇರ್ತವೆ, ಅದು ಜನ ಚೆದರಿ ಹೋಗಿ ಇರ್ತಾರೆ. ಹಾಗಾಗಿ ಈ ಭಾನುವಾರನ ಬಿಟ್ಟು ಬಾಕಿ ದಿವಸ ಅಂತ ಹೇಳಿದ್ರೆ ನಿಮಗೂ ಕಷ್ಟ, ನಮಗೂ ಕಷ್ಟ. ಆ ರೀತಿ ಕಷ್ಟಗಳ ನಡುವೆಯೂ ಕೂಡ ಈ ಸಂಸ್ಕೃತ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು ಇದೆಯಲ್ಲ, ಆ ನಿಟ್ಟಿನಲ್ಲಿ ನೀವು ಏನೇನು ಕರ್ತವ್ಯವನ್ನ ನಿಮ್ಗೆ ವಹಿಸ್ಕೊಂಡಿದ್ದೀರೋ ಆ ಕರ್ತವ್ಯದಲ್ಲಿ ನೀವು ಪ್ರಾಮಾಣಿಕ ಬಗ್ಗೆ ತೊಡಕೊಳ್ಳಿ ಅಂತ ಹೇಳಿ ನಾನು ಆಶೆಯನ್ನ ವ್ಯಕ್ತಪಡಿಸ್ತಾ, ಹಾಗೆಯೇ ಶ್ರೀಧರು ಕೂಡ ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ. ಸ್ವಾಮೀಜಿಯವರು ಹೋಗ್ತೀನಿ ಅಂತಿದ್ರು. ನಾನು ಜಾಸ್ತಿ ಮಾತಾಡೋದಿಲ್ಲ, ನಮಗೆ ಮೇಷ್ಟ್ರುಗಳಿಗೆ 1 ಗಂಟೆ ಬೇಕಾಗುತ್ತೆ, ಆದ್ರಿಂದ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸ್ವಾಮೀಜಿಯವರು ಆಶೀರ್ವಾದ ಮಾಡೋರಿದ್ದಾರೆ, ಅವ್ರ ಮಾತನ್ನ ನಾವೆಲ್ಲವನ್ನು ಕೇಳೋಣ. ಬಹುಶಃ ಊಟವೂ ಕೂಡ ಸಿದ್ಧ ಇದೆ, ನಿಮ್ಗೋಸ್ಕರವಾಗಿ ತಟ್ಟೆಗಳು ಗ್ಲಾಸ್ಗಳೆಲ್ಲ ಕಾಯ್ತಾ ಇದ್ದಾವೆ. ನಿಮಗೆಲ್ಲರಿಗೂ ನನ್ನ ಮಾತನ್ನ ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ವಂದಿಸಿ ವಿರಮಿಸ್ತೇನೆ. ನಮಸ್ಕಾರ. ಪ್ರಶಸ್ತಿಯ ಮೌಲ್ಯ ಯದ್ಭಾಸತೆ ವಿಶ್ವಂ ಯತ್ಸುಖಿ ನಾಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪ್ರಾರ್ಥನೆ. ನನ್ನ ಆರಾಧ್ಯ ಗುರುವರಿಯರನ್ನ ಆರಾಧ್ಯ ದೇವತೆಯನ್ನ ಹೃದಯಕಮಲದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನನ್ನ ಆರಾಧ್ಯ ಗುರುವರಿಯ ಲಿಂಗೈಕ್ಯ ಮರಿದೇವರು ಶ್ರೀಯೋಗಿ ಮಹಾಸ್ವಾಮಿಗಳನ್ನ ಸ್ಮರಣೆ ಮಾಡಿಕೊಳ್ತಾ, ಈ ಸಂದರ್ಭದಲ್ಲಿ ವಿದ್ಯಾರಣ್ಯರನ್ನ ಪೂಜ್ಯ ಸ್ಮರಣೆಯನ್ನ ಮಾಡಿಕೊಳ್ತಾ, ಹಾಗೆ ನಮ್ಮೆಲ್ಲರ ಆಶಯದಾತೆ, ಜ್ಞಾನದಾತೆ, ಭಾರತವೇದ ಭಕ್ತಿ ಪೂರ್ವಕವಾಗಿ ನಡೆಸಿ ಈ ಕಾರ್ಯಕ್ರಮದಲ್ಲಿ ಹಿಮಾಲಯ ಪ್ರತಿಷ್ಠಾನ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಆಚಾರ್ಯ ಶ್ರೀ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿದಂತ ನನ್ನ ಆತ್ಮೀಯರು ವಿಶ್ರಾಂತ ಕುಲಪತಿಗಳು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪದ್ಮಾಶೇಖರ್ ಜಿ ಅವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮೈಸೂರು ಭಾಗದ ಅಪರ ಜಿಲ್ಲಾಧಿಕಾರಿಗಳಾದಂತ ಶಿವರಾಜ್ ಅವರೇ, ಹಾಗೆ ಶ್ರೀಧರ್ ದೀಕ್ಷಿತ್ ಅವರೇ, ಅನಂತ್ ಅವರೇ, ಆಮೇಲೆ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ನನ್ನ ಆತ್ಮೀಯ ಬಂಧುಗಳು, ಯಾಕಂದ್ರೆ ನೀವೆಲ್ಲರೂ ನನ್ನ ಆತ್ಮೀಯರೇ, ಹಾಗಾಗಿ ಆತ್ಮೀಯರಿಗೆ ಸನ್ಮಾನವನ್ನ ಸ್ವೀಕರಿಸಿದ್ದೀರ.
ಆಮೇಲೆ ಉಳಿದ ಸ್ವಲ್ಪ ಜನ ಇದ್ದಾರೆ. ಇವೆಲ್ಲರ ಅಂತರ ಬಗ್ಗೆ ನನ್ನ ಶರಣ ಹೊಡೆದ್ರೆ ಒಂದಿಷ್ಟು ಕೊಟ್ಟರೆ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಅಂದ್ರೆ ಊಟಕ್ಕೆ ಇದ್ದದೆ ಹೊಟ್ಟೆ ತುಂಬ ಕೊಟ್ಟರೆ ಏನಾದ್ರೂ ಮನಸ್ಸು ತುಂಬಿ ಕೊಡ್ತಾರೆ. ನೀವು ಮನಸ್ಸು ತುಂಬಿ ಹೊಡೆಯೋದ್ರಿಂದ ಚಪ್ಪಾಳೆ ಈಗ ಹೆಂಗಿದೆ ಪರಿಸ್ಥಿತಿ ಅಂತಂದ್ರೆ ಇವರೆಲ್ಲ ಮಾತಾಡಿರೋರೆಲ್ಲ ದೊಡ್ಡವರು, ಸಾಹಿತ್ಯದ್ದು ಕ್ಷೇತ್ರದ್ದು ಎಲ್ಲರೂ ಮಾತಾಡಿದ್ದಾರೆ. ಹಾಗೆ ಪದ್ಮಶೇಖರ್ ಅಮ್ಮ ನನ್ಗೆ ತುಂಬಾ ಅಮ್ಮ ಅಂತ ನಾನು ಯಾವಾಗಲೂ ಕರೀತಾ ಇದ್ದೀನಿ. ಅವರು ತುಂಬಾ ತುಂಬಾ ಪ್ರೀತಿಯ ಪಡೆದ ಅಭಿಮಾನಿಗಳು. ಅವ್ರು ಏನೇ ಹೇಳೋದಿದ್ರು ನಾನು ಇಬ್ಬರಿಗೆ ನೋಡಿದ್ರೆ ಎಷ್ಟು ಕಾರ್ಯಕ್ರಮ ನೋಡಿದ್ರು ಅವ್ರು ಏನ್ ಹೇಳ್ತಾರೋ ಅದು ಹೇಳೋದ್ರಿಂದ ಬಿಡೋದಿಲ್ಲ. ಅವ್ರು ಹೇಳೋದು ಸ್ವಲ್ಪ ಅಲ್ಲಿ ನೋಡಿದ್ರೆ ಎಲ್ಲ ವಿಚಾರಕ್ಕೆ ಹೇಳೇ ಹೋಗಿದ್ರು. ಹಾಗೆ ನಮ್ಮ ಅನಂತು ಹಾಡು ಹುಟ್ಟದೇ ಇರೋ ಸೊಪ್ಪಿಲ್ಲ, ಅವ್ರು ಮಾಡದೇ ಇರೋ ಕಾರ್ಯಕ್ರಮಗಳು ಇಲ್ಲ. ಏನಾದ್ರು ಅನಂತ ಮಾಡ್ತಾ ಇರ್ತಾರೆ, ಅನಂತವಾಗಿ ಮಾಡ್ತಾರೆ. ಆಮೇಲೆ ನಮ್ಮ ಶಿವರಾಜ್ ನನಗೆ ತುಂಬಾ ಒಂದು 16 ವರ್ಷಗಳಿಂದ ಆತ್ಮೀಯ. ಅವರ ಸರಳತೆ ಮತ್ತು ಸಜ್ಜನಿಕೆ, ಸಂಸ್ಕಾರ. ಆಮೇಲೆ ತುಂಬಾ ಜನ KS ಆಗ್ತಾರೆ. ಅವ್ರಿಗೆ ಬೇಸಿಕ್ ಆಗಿ ಸಾಮಾನ್ಯ ಜನರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ. ಆದ್ರೆ ನನಗೆ ಹೆಮ್ಮೆ ಅನ್ಸೋದೇನಂತಂದ್ರೆ ಕೆಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರಿಗೆ ಕಷ್ಟ ಏನು ಅಂತ ತಿಳಿಯುವ ಶಕ್ತಿ ನಮ್ಮ ADC ಅವರಿಗಿರೋದು ನನಗೆ ಹೆಮ್ಮೆ. ಯಾಕಂದ್ರೆ ಒಬ್ಬ ಸಾಮಾನ್ಯ ಒಬ್ಬ ಬಂದಿದ ನಂತರ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ್ ಆಗ್ಬೇಕಾಗಿದೆ ಆ ಕೆಲಸ
ನಮಗೆ ಅವಶ್ಯಕತೆ ಇಲ್ಲ. ನಾವು ಏನಾದ್ರು ಮಾಡಿದಾಗ ಸಮಾಜಕ್ಕೆ ಮಾಡ್ಬೇಕಾಗ್ತದೆ ಅಷ್ಟೇ. ನಮ್ ಕೆಲಸ ಏನಂತಂದ್ರೆ ಯಾರು ಸಂಶಯದಿಂದ ಒದ್ದಾಡ್ತಾ ಇರ್ತಾರೋ ಅವರ ಸಂಶಯಗಳನ್ನು ಬಗೆಹರಿಸುವಂಥದ್ದು, ಅವರ ಅಜ್ಞಾನವನ್ನು ಬಗೆಹರಿಸುವಂಥದ್ದು, ಅವರ ಕಣ್ಣೀರನ್ನ ಒರೆಸುವಂಥದ್ದು, ಹಸ್ತ ಬಂದವರಿಗೆ ಒಂದು ತುತ್ತ ಅನ್ನ ಹಾಕುವಂಥದ್ದು, ಸಾಂತ್ವನ ಹೇಳುವಂತ ಕೆಲಸ ಇದೆಯಲ್ಲ, ಅದು ನಮ್ಮ ಮೊದಲನೆಯ ಕೆಲಸ. ಬಹಳಷ್ಟು ಸಂದರ್ಭಗಳಲ್ಲಿ ಈ ಕೆಲಸಗಳು ಆಗದೆ ಇರೋದ್ರಿಂದ ಜನರಿಗೆ ಏನಾಗಿದೆ ಅಂತಂದ್ರೆ ಗುರಿ ಇದ್ದವರಿಗೆ ಗುರು ಇಲ್ಲ, ಗುರು ಇದ್ದವರಿಗೆ ಗುರಿ ಇಲ್ಲ. ರಣಹೇಡಿಗಳ ದಂಡು ಸಾಗುತ್ತಿದೆ ಅನ್ನೋ ಮಟ್ಟಕ್ಕಾಗಿದೆ. ಯಾಕಂದ್ರೆ ಹಿಂದೆ ಗುರು ಇರಬೇಕಾಗಿತ್ತು, ಮುಂದೆ ಗುರಿ ಇರಬೇಕಾಗಿತ್ತು. ಯಾಕಂದ್ರೆ ವಿದ್ಯಾರಣ್ಯರು ಹಿಂದೆ ಇದ್ರು, ರಾಜ ಮುಂದೆ ಇದ್ದ, ಅವನಿಗೆ ಗುರಿ ಇತ್ತು. ಅದಕ್ಕೆ ಇವತ್ತು ಇತಿಹಾಸ ಉಳ್ಕೊಂಡಿದೆ. ಇವತ್ತು ಯಾರು ಹಿಂದೆ ಗುರು ಇರೋದಿಲ್ಲ, ಮುಂದೆ ಗುರಿ ಇರೋದಿಲ್ಲ, ಅವರು ಇತಿಹಾಸ ಉಳಿಯಕ್ಕಾಗೋದಿಲ್ಲ. ಯಾಕಂದ್ರೆ ಈ ಬೆಳಕಿಗೆ ಉಳುತ್ತಾರಷ್ಟೇ, ಯಾವ ಕಾಲು ಮಾಡಿದ್ರು ಸುಟ್ಟೋಗ್ತದಷ್ಟೇ. ಹಾಗಾಗಿ ಗುರು ಬೇಕು ಮತ್ತು ಗುರಿ ಬೇಕು. ಇವತ್ತಿನ ಒಂದೇನಪ್ಪ ಅಂದ್ರೆ ಸನ್ಮಾನ ಸ್ವೀಕರಿಸಿದವರು ಅವ್ರಿಗೆ ಒಂದೇ ಒಂದು ಹೆಸರು ವಿದ್ಯಾರಣ್ಯ ಅನ್ನೋದಿದೆ. ಅದಕ್ಕೋಸ್ಕರ ಇವರೆಲ್ಲ ಬಂದು ಈ ಪ್ರೀತಿ ಪೂರ್ವಕವಾಗಿ ಅನಂತವಾಗಿ ಕರೆದಿರೋದ್ರಿಂದ, ಆ ಪ್ರೀತಿಯಿಂದ ಕರೆದಿರೋದ್ರಿಂದ ಇವರೆಲ್ಲ ಬಂದಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತೇನೆ. ನಾನು ಬಂದಿರೋದು ಅದಕ್ಕೆ. ಯಾಕೆಂದ್ರೆ ಇವರಿಗೆ ಪ್ರಶಸ್ತಿಗಳು ಮುಖ್ಯವಾಗಿರ್ತಿದ್ರೆ, ಪ್ರಶಸ್ತಿನೇ ತಗೊಳ್ಬೇಕು ಅನ್ನೋದಿದ್ದಿದ್ರೆ ಎಷ್ಟೋ ಪ್ರಶಸ್ತಿಗಳು ಬಂದಿರ್ತದೆ. ಇಲ್ಲೆಲ್ಲರೂ ನಾವು ನೋಡಿದೆ. ನಮ್ಮ ಡಾಕ್ಟರ್ ಆಗ್ಬೋದು, ನಮ್ಮ ಲಿಂಗರಾಜ್ ಆಗ್ಬೋದು, ಶೋಭಾ ಆಗ್ಬೋದು, ಮುರಳಿ ಆಗ್ಬೋದು, ಹಾಗೆ ಎಲ್ಲರೂ ಸಾಕಷ್ಟು ಜನ ಪ್ರಶಸ್ತಿಯನ್ನ ನಮ್ಮ ಇವರು ಸಾಹಿತಿಗಳು ಜಯಪ್ಪ ಆಗ್ಬೋದು, ಆಮೇಲೆ ಸತ್ಯನಾರಾಯಣ ಆಗ್ಬೋದು, ಇವರೆಲ್ಲರಿಗೂ ಅನಿಲ್ ದೀಕ್ಷಿತ್ ಅವರು ಡಾಕ್ಟರ್ ಆಗ್ಬೋದು, ದೊರೆಸ್ವಾಮಿ ಆಗ್ಬೋದು, ಎಲ್ಲರಿಗೂ ಒಂದೇ ಪ್ರಶಸ್ತಿ ಕೊಟ್ಟಿರೋದು ಏನಂತಂದ್ರೆ ಇದೊಂದು ವಿಶೇಷ ಏನಂತಂದ್ರೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಯತಿಗಳನ್ನೇ ಕರೆಸಿ ಯತಿಗಳ ಹೆಸರಲ್ಲಿರೋ ಪ್ರಶಸ್ತಿನ ಕೊಟ್ಟಿರೋದು ನಿಮಗೆ ಇದು ಸಾಮಾನ್ಯ ಅಲ್ಲ. ಯತಿಗಳಿಂದ ಪ್ರಶಸ್ತಿ ಆ ಹೆಸರನ್ನ ಯತಿಗಳ ಕೈಲೇ ರಕ್ಷೆ ಮಾಡಿರೋದಿದೆಯಲ್ಲ, ಅದು ಪ್ರಶಸ್ತಿಗಿಂತ ಮಿಗಿಲಾಗುವುದು ಏನಂತಂದ್ರೆ ನಿಮಗೆ ವಿದ್ಯಾರಣ್ಯರ ರಕ್ಷಕ. ಇದನ್ನು ಬರೆಯಕ್ಕಾಗೋದಿಲ್ಲ, ಯಾವ ಪ್ರಶಸ್ತಿ ಬರಲಿ ಬೇಡ ಅಂತ ಆಗೋದಿಲ್ಲ. ಆಮೇಲೆ ಎಲ್ಲದಕ್ಕಿಂತ ಏನಪ್ಪಾ ಅಂತಂದ್ರೆ ನಮಗೆ ನಮ್ಮ ದೇಶದ ಅಭಿಮಾನ, ನಾಡಿನ ಅಭಿಮಾನ ಎಲ್ಲರಿಗೂ ಬೇಕಾಗಿದೆ. ನಾನು ಬಹಳ ಸಲ ಹೇಳ್ತೀನಿ, ನೀವು ದೊಡ್ಡವರಾದ ಬಗ್ಗೆ ನಿಮ್ಮ ಮಕ್ಕಳುಗಳನ್ನ ಎಲ್ಲ ಸಮಾರಂಭಗಳಿಗೆ ಸಂಜೆ ಆಯ್ತು ಅಂದ್ರೆ ಯಾವ್ದಾದ್ರೂ ಒಂದು ತಿಂಗಳಿಗೋ ಇಲ್ಲ ಒಂದು 15 ದಿನಕ್ಕೊಮ್ಮೆ ಒಂದು ಸಮಾರಂಭ, ಒಂದು ಮಠ, ಒಂದು ಸತ್ಸಂಗ ಇವ್ಯಾವ್ದು ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಮಕ್ಕಳ ಬದುಕು ಸಾರ್ಥಕ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇವತ್ತು ಶಶಿಧರ್ ದೀಕ್ಷಿತ್ ಮಗನಿಗೆ ಅದು ಇವತ್ತು ಸನ್ಮಾನ ಆಗಿರೋದು ನೋಡಿ ನನ್ನ ಖುಷಿ ಏನಂತಂದ್ರೆ, ನನಗೆ 22 ವರ್ಷದೊಳಗೆ ನನಗೆ ಈ ತರ ಸನ್ಮಾನ ಆಗ್ತದೆ. ನನ್ನನ್ನೇ ನಾನು ನೆನಪು ಮಾಡ್ಕೊಂಡೆ ಅವನಲ್ಲಿ. ಯಾಕೆ ಅಂತಂದ್ರೆ ಅಭಿಲಾಷ್ ನೋಡಿ, ಯಾಕೆ ಅಂತಂದ್ರೆ ಅಷ್ಟೊತ್ತಿಗೆ ನನಗೆ 13-19ನೇ ವರ್ಷಕ್ಕೆ ನಂದು ಒಂದು ಆಗಮ 5 ವರ್ಷ ಅಭ್ಯಾಸ ಮಾಡಿ, ವೇದ ಮೂಲ 8 ವರ್ಷ ಅಭ್ಯಾಸ ಮಾಡಿ, ಜ್ಯೋತಿಷ್ಯ 5 ವರ್ಷ ಅಭ್ಯಾಸ ಮಾಡಿ, ವಿದ್ವತ್ ಮಾಧ್ಯಮವನ್ನು ಕಟ್ಟಿದ್ದೆ ನಾನು. ಸಂಸ್ಕೃತ MA ಯೂನಿವರ್ಸಿಟಿ ಕರೆದಿದ್ದೆ ನಾನು. ಸೊ ಅದ್ರ ಜೊತೆಗೆ ನಾನು 19-18ನೇ ವರ್ಷದಲ್ಲಿ ನನ್ನ ಅಗೋರ ಸಾಧನೆಗೆ ಅಗೋರಿಗಳ ಜೊತೆಯಲ್ಲಿ ಒಂದಿಷ್ಟು ಒಡನಾಟ ಇತ್ತು. ಸೊ ಅದಾದ್ಮೇಲೆ ನನ್ನ 20ನೇ ವರ್ಷಕ್ಕೆ ಪಂಚಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ನನ್ನ 1500 ಜನ ಭಕ್ತರು ಇನ್ನು ವಿದ್ಯಾರ್ಥಿ ಇದ್ದಾಗ ನಮ್ದು ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನ ಪಂಚಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ಆಗಿರುವಂತದನ್ನ ನಾನು ನೆನಪು ಮಾಡ್ಕೊಂಡಿದ್ದೇನೆ. ಹಾಗೆ ಒಂದೇನಪ್ಪ ಅಂತಂದ್ರೆ ಬಾಲ್ಯದಲ್ಲಿ ನಾವು ಅವ್ರ ತಂದೆ ತಾಯಿಗಳು ಆ ಸಂಸ್ಕಾರ ಕೊಟ್ಟಿರೋದ್ರಿಂದ ಆ ಮಗ ತನ್ನ ಜೊತೆಲೇ ಇದ್ದಾನೆ. ಯಾರ ತಾಯಿ ತಂದೆಗಳು ಮಕ್ಕಳಿಗೆ ಸಂಸ್ಕಾರವನ್ನ ಕೊಡೋದಿಲ್ವೋ, ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನಿಮ್ಮ ಮಕ್ಕಳು ನಿಮ್ಮ ಜೊತೆಲಿ ಇರೋದಿಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೂ ಒಂದು ಮಾತು ಹೇಳ್ತೀನಿ, ನೀವು ಸತ್ತಾಗ ಏನಾದ್ರು ಮಕ್ಕಳು ಮಣ್ಣಾಕಕ್ಕೆ ಬರ್ತಾರೆ ಅಂತಂದ್ರೆ ಅದು ಹಾಕಕ್ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ನೀರ್ ಹಾಕೋದು ಹೇಳೇನೋ. ಯಾಕೆ ಅಂತಂದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಶಿಕ್ಷಣ ಕೊಡ್ತಾ ಇದೀವಿ ಅಷ್ಟೇ, ಅವ್ರನ್ನ ಓದಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಬೆಳಗಾಯಿತು ಅಂತ ಅಂದ್ರೆ ಆ ಮಕ್ಕಳಿಗೆ ಅಪ್ಪನ ಪ್ರೀತಿನೂ ಸಿಕ್ಕಲ್ಲ, ಅಮ್ಮನ ರಕ್ಷಣೆ ಸಿಕ್ಕೋದಿಲ್ಲ, ಗುರುವಿನ ಮಾರ್ಗದರ್ಶನವೂ ಸಿಕ್ಕೋದಿಲ್ಲ. ನಮ್ಮ ಶಾಲೆ, ನಮ್ಮ ಯಾರು ಲೆಕ್ಚರ್ ಇದ್ರು, ಯಾರು ಮಾಸ್ಟರ್ ಇದ್ರು, ಯಾರು ಏನೋ ಅನ್ಕೋಬೇಡಿ. ನಮ್ಮ ಶಾಲೆ ಲೆಕ್ಕಾಗಿದೆ ಅಂತಂದ್ರೆ ಎಲ್ಲಾ ಶಾಲೆಗಳು ಇಷ್ಟು ಲೆಸನ್ಗಳು ಇಂಥ ಟೈಮಲ್ಲಿ ಮುಗಿಬೇಕಂತ ಆ ಶಿಕ್ಷಕರಿಗೆ ಅಷ್ಟೇ. ಆ ಲೆಸನ್ ಮುಗಿಸ್ಬೇಕು, ಆ ಒಂದು ಪಾಠ ಮುಗಿಸ್ಬೇಕು ಅಷ್ಟೇ ಇರ್ತಾವ ಅಷ್ಟೇ. ಆ ಮಕ್ಕಳ ಜೊತೆ ಮಾತಾಡೋ ಪ್ರೀತಿನೂ ಇಲ್ಲ. ನಾನೀಗ 5ನೇ ಕ್ಲಾಸ್ ಓದ್ಬೇಕಾದ್ರೆ JSS ಅಲ್ಲಿ
ಲಕ್ಷ್ಮೀಪುರಂ ಪಾಠಶಾಲೆ ಕಿರಿಯ ಅದರಲ್ಲಿ ಓದ್ಬೇಕಾದ್ರೆ ನಾನು ಇವತ್ತು ನೆನೆಸ್ಕೊಳ್ತೀನಿ. ನಾನು 5ನೇ ಕ್ಲಾಸ್ ಹಳ್ಳಿಯಿಂದ ಬಂದ ಹುಡುಗ. ಅವಾಗ ನನಗೆ ABCD ಹೇಳ್ಕೊಡ್ತಾ ಇದ್ರು ಒಬ್ರು ಪ್ರೇಮ ಅಂತ ಹೇಳಿ ಟೀಚರ್. ಅವ್ರು ಪ್ರೀತಿಯಿಂದ ಹೇಳ್ತಿದ್ರಲ್ಲ, ಆ ಪ್ರೀತಿ, ಆ ಮಾತು, ಆ ಕಲಿಯೋ ಆಸಕ್ತಿ ಅವ್ರು ನನಗೆ ಬಂದ ಮೇಲೆ ಏನಾದ್ರು ಬಂದಿದ್ರೆ ಗುಡ್ ಅಂತ ಹಾಕೋದು. ನಾನು ವೆರಿ ಗುಡ್ ಹಾಕ್ಸ್ಕೋಬೇಕಂತ ರಾತ್ರಿ ಎಲ್ಲ ಕುತ್ಕೊಂಡು ಹೋಗ್ತಿದ್ದೆ. ಆದ್ರೆ ಆ ಪ್ರೀತಿಯ ಶಿಕ್ಷಕರುಗಳನ್ನ ನಾವು ಇವತ್ತು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಒಂದು ದುರಾದೃಷ್ಟ. ಇವತ್ತು ಮಕ್ಕಳಿಗೆ ಲ್ಯಾಪ್ಟಾಪ್ ಇದೆ, ಎಲ್ಲ ಕಂಪ್ಯೂಟರ್ ಇದೆ, ಮೊಬೈಲ್ ಇದೆ, ಅವ್ರಿಗೆ ಪ್ರಿವಸಿ ಅಂತ ಒಂದು ರೂಪ ಬೇರೆ ಇದೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಓದ್ತಾ ಇದ್ದಾರೆ. ಅಪ್ಪ ಸ್ವಲ್ಪ ದೊಡ್ಡವರಾದ್ಮೇಲೆ ಅಮ್ಮ ಕರೀತಾರೆ, ಬಾರೆ ಇಲ್ಲಿ, ಇಲ್ಲಮ್ಮ ಅಸೈನ್ಮೆಂಟ್ ಬರೀಬೇಕು ಅಂತಾಳೆ. ಬಾರೆ ಊಟ ಮಾಡ, ಇಲ್ಲಮ್ಮ ಟೈಮ್ ಆಯ್ತು ಅಂತ ಅವಳು ತಗೊಂಡು ಮನೆಗೆ ರೂಮ್ ಕೊಡ್ತಾರೆ. ಆಮೇಲೆ ಅವ್ರು ಬರೋದೇ ಇಲ್ಲ ಅವ್ರಿಗೆ, ಯಾವ ಬಂಧುಗಳು ಬಂದಿರೋ ಬರೋದೇ ಇಲ್ಲ ಅವ್ರಿಗೆ. ಮಗ ಎಲ್ಲ ಸುತ್ತಗಳ ಫ್ರೆಂಡ್ ಜೊತೆ ಹೋಗ್ಬಿಡ್ತಾರೆ. ಇಲ್ಲ ಎಲ್ಲೋಗಿದ್ದು ಸ್ವಲ್ಪ ಸ್ಟಡಿ ಅಂದ್ರೆ ಏನಂತಾರಪ್ಪ ಏನಂತಾರೆ, ಅಲ್ಲ ಕಾಮೆಂಟ್ ಸ್ಟಡಿ ಅಂತ ಅವ್ರು ಹೋಗ್ಬಿಡ್ತಾರೆ. ಕಮೆಂಟ್ ಸ್ಟಡಿ ಅಂತ ಹೋಗ್ತಾನೆ. ಯಾವಾಗ ಹೋಗ್ಕೊಂಡು ಗೊತ್ತಿಲ್ಲ. ಅವರಪ್ಪ ಕೇಳಿದ್ರೆ ಏನಂತ, ಇಲ್ಲ ಅವ್ನು ಹೋಗಿದ್ದಾನೆ ಪಾಪ ಬಿಡ್ರಿ ಅಂತ ಹೇಳ್ತಾರೆ. ಅಮ್ಮ ಇಲ್ಲ ಹೋಗ್ಲಿ ಬಿಡ್ರಿ ಅಂತ ಹೇಳ್ತಾರೆ. ಅಪ್ಪ ಮಗಳ ಕಂಡ್ರೆ ಬಾಳ ಬೇಕಿಲ್ಲ, ನನ್ನ ಮಗಳ ಬಗ್ಗೆ ಯಾಕೆ ಮಾತಾಡ್ತೀಯ, ನನ್ನ ಮಗಳು ಕಡೆ ಅಂತ ವಹಿಸ್ಕೊಡ್ತಾರೆ. ಕಡೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಾಗೋದೇ ಇಲ್ಲ. ಕಟ್ಟ ಕಡೆಯ ಸಂದರ್ಭದಲ್ಲಿ ಅವ್ರ ಮಾಡ್ಕೊಳ್ತಾ ಬಹಳ ಅಭಿಮಾನ ಬಿಟ್ಟು ಪಾಪ ನೀವು ಬ್ಯುಸಿ ಆಗ್ಬಿಡ್ತಾರೆ. ಅಪ್ಪ ಅಮ್ಮ ಹೋಗಿ ಚಿಕ್ಕವದೇ ಕೆಲಸ ಮಾಡೋದು. ಆ ಮಗನ ಜಾಸ್ತಿ ಮಾಡಿದ್ವಿ, ಮಗಳಿಗೆ ಜಾಸ್ತಿ ಮಾಡಬೇಕು, ಮಗನಿಗೆ ಮನೆ ಮಾಡಿದ್ವಿ, ಮಗಳಿಗೆ ಮನೆ ಮಾಡಿದ್ವಿ, ಮಾಡಿ ಪಾಪ ನಿಮ್ಗೆ ಯಾಕಂತಂದ್ರೆ ನೀವು ಗಂಡ ಹೆಂಡತಿ ಎಂಜಾಯ್ ಮಾಡೋದೇ ಇಲ್ಲ. ಮಕ್ಕಳಿಗಾಗಿ ಸ್ಯಾಕ್ರಿಫೈಸ್ ಮಾಡ್ಬಿಡ್ತೀವಿ. ಲಾಸ್ಟ್ ಅಲ್ಲಿ ಮಕ್ಳಿಗೆ ಕೈ ಕೊಟ್ಟು ಹೋದಾಗ ಬೈತೀರ. ಆ ಮಕ್ಕಳ ತಪ್ಪ ಇಲ್ಲ ನಿಮ್ಮ ತಪ್ಪು ಅಂತ ಯೋಚನೆ ಮಾಡಿದ್ರೆ ನನ್ನ ಪ್ರಕಾರ ಮಕ್ಕಳ ತಪ್ಪಲ್ಲ, ಪೇರೆಂಟ್ಸ್ದೇ ಅಪರಾಧಿಗಳು ಅಂತ ನಾನು ಹೇಳಿ ಬಯಸ್ತೀನಿ. ಯಾಕೆ ಅಂತಂದ್ರೆ ಅವರು ತಪ್ಪು ಮಾಡಕ್ಕೆ ಕಾರಣ ಯಾರು ಅಂತಂದ್ರೆ ಹೀಗಾಗುತ್ತೆ. ನಿಮ್ಮ ಮಕ್ಕಳಿಗೆ ಕೊಡಬೇಕಾಗಿರುವಂತಹ ಸಮಯವನ್ನ, ಪ್ರೀತಿಯನ್ನ, ಅವರಿಗೆ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಆಯ ಸಮಯಕ್ಕೆ ಕೊಡ್ಲಿಲ್ಲ ಅಂತಂದ್ರೆ, ನಿಮ್ಗೆ ಶುಗರ್ ಇರೋರಿಗೆ ಶುಗರ್ ಕರೆಕ್ಟ್ ಆಗಿ ಬೆಳಗ್ಗೆ ಮಾತ್ರ ಕೊಡಲಿಲ್ಲ ಅಂದ್ರೆ ಏನಾಗ್ತದೆ, BP ಇರೋರು BP ಮಾತ್ರ ಕೊಡಲಿಲ್ಲ ಅಂತ ಏನಾಗ್ತದೆ, ಕರೆಕ್ಟ್ ಆಗಿ ತಗೋತೀರಾ. ಹಾಗೆ ಮಾತ್ರ ತಗೊಳ್ಳೋದ್ರಲ್ಲಿ ಕರೆಕ್ಟ್ ಆಗಿದ್ದೀರಾ, ಆದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡೋದ್ರಲ್ಲಿ ಯಾಕ್ರಿ ಕರೆಕ್ಟ್ ಆಗಿಲ್ಲ ಅನ್ನೋ ಪ್ರಶ್ನೆ ನನಗೆ ಕಾಡ್ತಾ ಇದೆ. ಹಾಗಾಗಿ ಎಲ್ಲಾ ಶಾಲೆಗಳು ಏನಾಗ್ತಿದೆ ಅಂತಂದ್ರೆ ಇವತ್ತು ಇಳ್ಕೋಬಾರದು. ಯಾವ ಶಾಲೆಗಳು ನೋಡಿದ್ರು ಸಹ ಎಲ್ಲಾ ಶಾಲೆಗಳಲ್ಲೂ ಸಹ ಇವತ್ತು ನಡೀತಾ ಇರೋದು ಒಂದು ಹಂತಕ್ಕೆ ಒಂದಷ್ಟು ಶಾಲೆಗಳು ಇದಾವೆ ಅಷ್ಟೇ. ಆದ್ರೆ ಮಿಕ್ಕಿದ್ದೆಲ್ಲ ಹಣ ಮಾಡಬೇಕು ಅಂತ ಶಾಲೆಗಳು ಹೆಚ್ಚಾಗಿದ್ದಾವೆ ಬಿಟ್ರೆ ಸಮಾಜಕ್ಕೆ ಏನಾದ್ರೂ ಮಾಡಬೇಕು ಅನ್ನೋ ಶಾಲೆಗಳು ಇವತ್ತು ನೋಡಕ್ಕೆ ಕಡಿಮೆ ಇದ್ದಾವೆ. ಹಾಗೆ ಸೇವೆ ಮಾಡಬೇಕು ಅನ್ನೋ ಹಾಸ್ಪಿಟಲ್ಗಳು ಇದಾವ ಅಂತಂದ್ರೆ ಅವು ಕಡಿಮೆ ಇದ್ದಾವೆ. ಹಣ ಗಳಿಸಬೇಕು ಅಂತಾನೆ ಹಾಸ್ಪಿಟಲ್ಗಳು ನಿರ್ಮಾಣ ಆಗಿರ್ತವೆ. ಇನ್ನು ಕೆಲವೊಬ್ರು ನೋಡ್ಬೇಕು, ದೇವಸ್ಥಾನಗಳು ನಿರ್ಮಾಣ ಮಾಡ್ತಾರೆ. ಆದ್ರೆ ದೇವಸ್ಥಾನಗಳಲ್ಲಿ ದೇವರ ದರ್ಶನ ಮಾಡಿಸಿ ಭಕ್ತರ ಆನಂದಗೊಳಿಸಬೇಕು ಅನ್ನೋದಕ್ಕಿಂತ ದೇವರಿಂದ ದುಡ್ಡು ಮಾಡಬೇಕು ಅನ್ನೋದಕ್ಕೆ, ಹಣ ಮಾಡಬೇಕು ಅನ್ನೋದು ಬಹಳಷ್ಟು ದೇವಾಲಯಗಳಿಗೆ ನಿಂತಿದ್ದಾವೆ. ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ ಅಂತ ಎಂತ ಮಾತು ಹೇಳಿದ್ದಾರೆ. ಇವತ್ತು ಧರೆನೇ ಹತ್ಕೊಂಡು ಹೋಗ್ತಾ ಇದ್ದೀವಿ. ಭಾರತೀಯ ಸಂತ ಸಂಸ್ಕೃತಿ ಏನಿದೆಯೋ, ಭಾರತದ ಇತಿಹಾಸ ಏನಿದೆಯೋ, ನಮ್ಮ ಸಂಸ್ಕೃತಿ ಏನಂತಂದ್ರೆ ಬೇರೆ ದೇಶದವರೆಲ್ಲ ಇವತ್ತು ಪಂಚೆ ಹಾಕೊಂಡು, ಜಿಪ್ಪ ಹಾಕೊಂಡು ಪೂಜೆ ಮಾಡೋದ್ರಿಂದ ಹಿಡಿದು, ಯಾಗ ಮಾಡೋದ್ರಿಂದ ಹಿಡಿದು ಬಹಳಷ್ಟು ಸಂಸ್ಕಾರಕ್ಕೆ ಇನ್ನೂ ಸಂಸ್ಕೃತಿ ಬೇಕು ಅಂತ ಓಡಿ ಬರ್ತಾ ಇದ್ದಾರೆ. ಆದ್ರೆ ಇವರು ಬೇಡ ಅಂತ ಬಿಟ್ಟಿ ಹೋಗೋದು ನೋಡ್ತಾ ಇದ್ರೆ ನಮ್ಮವರೇ ಅದಕ್ಕೆ ಲೋಕದ ಡೊಂಕನ್ನು ನೀವೇಕೆ ತಿಂದಿವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆ ಮನೆಯರ ದುಃಖಕ್ಕೆ ಹಡವರ ಬೆಚ್ಚಲ ಕೂಡಲ ಸಂಗಮ ದೇವ ಅಂತ ಹೇಳ್ಬಿಡ್ತಾರೆ ಮಾತು. ಪ್ರತಿಯೊಬ್ಬ ಮನುಷ್ಯ ಸಾರ್ಥಕತೆಯ ಬದುಕನ್ನು ಬದುಕ್ಬಿಟ್ರೆ ಸಾಕು, ಈ ಭಾರತ ದೇಶದ ಗಿರಿಮೆಗಳು ಬಹಳಷ್ಟು ಎತ್ತರಕ್ಕೆ ಬೆಳೀತಾರೆ ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ರಾಮ ಮಂದಿರಗಳು ಬಹಳಷ್ಟು ಇವತ್ತು ನಾವು ನೋಡಿದ್ವಿ. ನಾವು ಕನಸ್ಕೊಂಡಿದ್ದು ಚಿಕ್ಕವರಿದ್ದಾಗ ನಮ್ಮ ಹತ್ರ ₹1 ಇಸ್ಕೊಳ್ಳೋರು ರಾಮ ಮಂದಿರಕ್ಕೆ ಅಂತ, ಇವರು ಕೊಟ್ಟಿರ್ಬೋದು. ನಮ್ಗೆ ರಾಮ ಮಂದಿರ ಕಟ್ಟಬೇಕಂತ ಆಸೆ ಇತ್ತು. ರಾಮ ಮಂದಿರಕ್ಕೂ ನಮ್ಗೆ ನಿರ್ಮಾಣ ಆಯ್ತು. ಕಾಶ್ಮೀರದ ಬಗ್ಗೆ ಕೇಳ್ತಾ ಇತ್ತು, ಅಯ್ಯೋ ನಾವ್ ಯಾವಾಗ ಹೋಗೋದಪ್ಪ ಅಂತ ಅನಿಸ್ತಾ ಇತ್ತು. ಕಾಶ್ಮೀರಕ್ಕೂ ಹೋಗಂಗಾಯ್ತು. ಬಹುಶಃ ಒಂದೇನಪ್ಪ ಅಂದ್ರೆ ವಿಶೇಷ, ಈ ದೇಶವನ್ನ ಸಮೃದ್ಧಿಗೊಳಿಸಲಿಕ್ಕೆ ನನಗೊಂದು ಹೆಮ್ಮೆ ಅನಿಸೋದೇನಂತಂದ್ರೆ, ಇವತ್ತಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರು ರಾಜಕೀಯ ಮಾಡೋ ಬಹಳ ಜನ ಇದ್ದಾರೆ, ಆದ್ರೆ ಧರ್ಮ ಇಟ್ಕೊಂಡು ದೇಶ ಇಟ್ಕೊಂಡು ರಾಜಕಾರಣ ಮಾಡೋ ಒಬ್ಬ ವ್ಯಕ್ತಿ ನನ್ಗೆ ಅನಿಸಿದ್ದು ಅಂದ್ರೆ ನಾನು ತುಂಬ ಹೃದಯದಿಂದ ನಾನು ಅಭಿನಂದನೆಗಳನ್ನ ಹೇಳಿ ಬಯಸ್ತೀನಿ. ನನ್ನ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೇಕು, ನಮ್ಮ ದೇಶ ಬೇಕು.
ನಮ್ಗೆ ನಾವ್ಯಾರು ಶಾಶ್ವತ ಇಲ್ಲ, ಆದ್ರೆ ದೇಶ ಮತ್ತು ಧರ್ಮ ಸತ್ಯ ಇವು ಮಾತ್ರ ಶಾಶ್ವತ ಉಳಿಯುತ್ತೆ. ಆದ್ರೆ ನಾನು ಇಷ್ಟೇ ಹೇಳೋದು, ಯಾವುದರಿಂದನೂ ಸಂಪಾದನೆ ಮಾಡಿ ಬಟ್ಟೆ ತುಂಬಿಕೊಳ್ಳೋಕೆ ಬೇಕಾಗಿರೋದು 2 ತುತ್ತು ಅನ್ನ, ಹಾಕೊಳ್ಳೋದು 4 ಜೊತೆ ಬಟ್ಟೆ, ಅದಕ್ಕೆ ಆಕ್ರಿ ಇಷ್ಟೊಂದು ತಲೆ ಹೊಡಿಬೇಕು. ಆದ್ರೆ ಬದುಕಿರ್ಲಿ, ಆದ್ರೆ ಇನ್ನೊಬ್ಬರು ಬದುಕು ಹಾಳು ಮಾಡುವ ಬದುಕು ಯಾರನ್ನು ಬರೋದು ಬೇಡ ಅನ್ನೋ ಮಾತನ್ನ ಹೇಳ್ತಾ, ವಿದ್ಯಾರಣ್ಯವರು ಹೇಳ್ಕೊಟ್ಟಿದ್ದೇನು ಅಂತಂದ್ರೆ ಮನುಷ್ಯತ್ವದ ಬದುಕು, ಸಂಸ್ಕಾರದ ಬದುಕು ಹೇಳ್ಕೊಟ್ರು. ಅಂತ ಬದುಕು ಈ ದೇಶದಲ್ಲಿ ಹೆಚ್ಚೆಚ್ಚು ಆಗಬೇಕು. ಶಿಕ್ಷಣ ಕ್ಷೇತ್ರದಲ್ಲೂ ಸಂಸ್ಕಾರವಂತರಾಗಬೇಕು. ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇರಬೇಕು ಅಂತಂದ್ರೆ, ನಿಮ್ಮ ಮಕ್ಕಳು ಕಡೆಯವರೆಗೂ ಯಾವಾಗ ಬಂದು ಆ ಪ್ರೀತಿಯ ವಾಸನೆ ನೀವು ಸಿಗ್ಬೇಕು ಅಂತಂದ್ರೆ, ನೀವು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಿ, ಸಂಸ್ಕೃತಿ ಕೊಡಿ. ಈ ತರದ ಒಂದಿಷ್ಟು ಸಮಾರಂಭಗಳಿಗೆ ಗುರುಗಳ ಹತ್ರ ಕರ್ಕೊಂಡು ಹೋದಾಗ ಮಾತ್ರ ಸಂಸ್ಕಾರ ಸಿಗ್ಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೇಳ್ತಾ, ಈ ಸನ್ಮಾನವನ್ನು ಸ್ವೀಕರಿಸಿದಂತ CPK ಅವರು ನನ್ನ ಒಂದು ಮಠದ ಮೊದಲನೇ ಕೃತಿಗೆ ಮುನ್ನುಡಿ ಬರೆದಂತವರು, ಬಹಳ ಸಜ್ಜನಿಕೆಯ ಒಬ್ಬ ಸಾಹಿತ್ಯರು. ಇವತ್ತು ಅವ್ರಿಗೆ ಅಭಿನಂದನೆ ಆಗಿದ್ದು ಬಹಳ ಸಂತೋಷ. ಅನಿಲ್ ದೀಕ್ಷಿತ್ ಡಾಕ್ಟರ್ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ಸರಳವಾಗಿ ಆಯುರ್ವೇದಿಕ್ ಅಂತಂದ್ರೆ ಎಲ್ಲರೂ ಕಲ್ತಿರೋರು. ಇವತ್ತು ಆಯುರ್ವೇದಿಕ್ ಯಾಕಂದ್ರೆ ಯಾವತ್ತೂ ಬೆಳಿಬೇಕಾಗಿತ್ತು, ಆ ಕೋವಿಡ್ ಇಂದ ಬೆಳೀತಾ ಇದೆ ಜಾಸ್ತಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ದುಡ್ಡು ಜಾಸ್ತಿ ಬರಲ್ಲ ಅಂತ ಹೇಳಿ ಇಂಗ್ಲಿಷ್ ಮೆಡಿಸಿನ್ ಹೋಗ್ಬಿಡ್ತಾರೆ. ನನ್ನ ಸಂಸ್ಕೃತಿ, ನನ್ನ ದೇಶ ಕೊಟ್ಟಿದ್ದು ಆಯುರ್ವೇದವನ್ನು. ನನ್ನ ಆಯುರ್ವೇದಕ್ಕೆ ಸಾವಿರಾರು ವರ್ಷ ಇತಿಹಾಸ ಇದೆ. ನಮ್ಮ ಇಂಗ್ಲಿಷ್ ಮೆಡಿಸಿನ್ಗೆ 100 ವರ್ಷ 120 ವರ್ಷದ ಇತಿಹಾಸ ಇದೆ ಅಂತ ಹೇಳಿ ಬಯಸ್ತೀನಿ. ಬಹುಶಃ ಅನಿಲ್ ಡಾಕ್ಟರ್ ಅವರು ಅದನ್ನ ಬಿಡದಂಗೆ ಅಭ್ಯಾಸ ಮಾಡ್ತಾ ಸಮಾಜಕ್ಕೆ ಕೊಡ್ತಾ ಇರೋದು ಬಹಳ ಸಂತೋಷ ಆಯಿತು. ಹಾಗೆ ನಮ್ಮ ಕೆರೆಹಳ್ಳಿ ದೊರೆಸ್ವಾಮಿ ಅವರು ನಾಟಕ ಕಲಾವಿದರು, ಅವರಿಗೆ ಮಣ್ಣ ಹಚ್ಕೊಡೋದಕ್ಕೆ ಇವತ್ತೆಲ್ಲರೂ ಯೋಚನೆ ಮಾಡ್ತಾರೆ. ಜನರಿಗೆ ಮನಸ್ಸಿಗೆ ಆನಂದ ಕೊಡಕ್ಕೆ ಒಬ್ಬ ಕಲಾವಿದ ಅಂತಂದ್ರೆ ಅದು ರಂಗ ಕಲಾವಿದರಾಗಿರ್ತಾರೆ. ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ಜನರನ್ನ ನಗಿಸಬೇಕು, ಜನರಿಗೆ ಒಂದು ಏನೋ ಒಂದು ಸಂದೇಶ ಕೊಡಬೇಕು ಅನ್ನೋ ಕಲಾವಿದರಿಗೆ ಅವರು ಸೇವೆ ಸಲ್ಲಿಸೋದು ಬಹಳ ಸಂತೋಷ ಆಗ್ತದೆ. ಹಾಗೆ ಸತ್ಯನಾರಾಯಣ ನಮ್ಮ ಪತ್ರಿಕೆ ನಾನು ಬಹಳಷ್ಟು ವರ್ಷಗಳು ನೋಡ್ತೀನಿ. ಪತ್ರಿಕಾ ಬಹಳ ಜನ ಬರ್ತಾರೆ, ಮಿಂಚು ತರ ಇರೋದೇ ಇಲ್ಲ, ಮಿಂಚುತ್ತಾರೆ ಹೋಗೇ ಬಿಡ್ತಾರೆ, ಮಾಯ ಬಿಡ್ತಾರೆ. ಹಾಗೆ ನಮ್ಮ MR ಸತ್ಯನಾರಾಯಣ ಮಾತ್ರ ತನ್ನ ತನವನ್ನ ಬಿಡದೆ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿಕೊಂಡು ಹೋಗ್ತಾರೆ. ಅವರಿಗೆ ಪ್ರಶಸ್ತಿ ಸಿಕ್ಕಿದ್ದು ಬಹಳ ಸಂತೋಷ. ಹಾಗೆ ನಮ್ಮ ಡಾಕ್ಟರ್ AC ಲಿಂಗರಾಜ್ ಗೌಡ ಸಮಾಜ ಸೇವಕರ ಬಗ್ಗೆ ಬಹಳಷ್ಟು, ಯಾವತ್ತೂ ಅವರಿಗೆ ಬೇರೆ ಬೇರೆ ಅಧಿಕಾರ ಸಿಗ್ಬೇಕಾಗಿತ್ತು. ಅವ್ರು ಸ್ವಲ್ಪ ಕ್ವಾಲಿಟಿ ಸಿಂಡಿಕೇಟ್ ಮೆಂಬರ್ ಬಹಳ ಅಷ್ಟೇ ಆಗಿದ್ದಾರೆ. ರಾಜಕೀಯದಲ್ಲಿ ಅವ್ರು ಎಷ್ಟೋ ಬೆಳಿಬೇಕಾಗಿತ್ತು. ಯಾಕೆಂದ್ರೆ ಅವ್ರಿಗೆ ಎಥಿಕ್ಸ್ ಇದೆ, ಒಳ್ಳೆತನ ಇದೆ, ಅದಕ್ಕಾಗಿ ಸ್ವಲ್ಪ ಕಷ್ಟ ಆಗಿದೆ. ಆದ್ರೆ ಕಷ್ಟ ಆದ್ರೂ ಪರವಾಗಿಲ್ಲ, ಮುಂದೆ ವಸಂತ ಕಾಲ ಬರ್ತದೆ. ಲಿಂಗರಾಜ್ ಸನ್ಮಾನ ಒಳ್ಳೆದು ಬಹಳ ಸಂತೋಷ. ಹಾಗೆ ಡಾಕ್ಟರ್ ಜಯಪ್ಪ ಮತ್ತು ಹೊನ್ನಾಳಿ ಸಾಹಿತಿಗಳು, ಅವ್ರನ್ನು ನಾನು ಬಹಳ ಸಲ ನೋಡಿದ್ದೀನಿ. ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಏನೋ ಹೇಳ್ಬಿಟ್ಟು ಹೆಸರು ಮಾಡೋರು ಬಹಳ ಜನ ಸಾಹಿತಿಗಳಿದ್ದಾರೆ. ಆದ್ರೆ ಏನೋ ಹೇಳದೆ ಇದ್ದಿದ್ದನ್ನ ಹೇಳಿ ತನ್ನವನ್ನ ಉಳಿಸಿಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ, ಬಹಳ ಸಂತೋಷ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ S ಮುರಳಿ ನಾನು ಬಹಳ ವರ್ಷಗಳಿಂದ ದೇಶ, ಸಮಾಜ, ಸಂಸ್ಕೃತಿ ಅವ್ರ ಶಾಲೆಗೂ ಹೋಗಿದ್ದೆ. ಆ ಮುರಳಿ ಒಂದು ಸಾಮ್ರಾಜ್ಯ ಕಟ್ಟಿರೋ ರೀತಿಯಲ್ಲಿ ಒಬ್ಬ ವ್ಯಕ್ತಿ. ಬೇರೆ ಯಾರೋ ಮಾಡಿದ್ರು, ಅವ್ರ ಅಪ್ಪ ಮಾಡಿದ್ರು, ಇಲ್ಲ ಇನ್ನೇನೋ ಮಾಡಿದ್ರು, ಅವ್ರು ಕಟ್ಟೋದು ಬೇರೆ. ಆದ್ರೆ ತನ್ನ ಪರಿಶ್ರಮದಿಂದ ತನ್ನ ಸ್ನೇಹಿತರುಗಳ ಜೊತೆ ಕೂಡಿ ಒಂದು ದೊಡ್ಡ ಸಂಸ್ಥೆಯನ್ನ ನಿರ್ಮಾಣ ಮಾಡಿ ಈ ಸಮಾಜ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣದಲ್ಲಿ ಒಂದೇನಪ್ಪ ಅಂತಂದ್ರೆ ಒಂದು ಎಥಿಕ್ಸ್ ಇಟ್ಕೊಂಡು ನಮ್ಮ ಮುರಳಿ ಮಾಡ್ತಾ ಇರೋದು, ಅವರಿಗೆ ಒಂದು ಅಭಿನಂದನೆ ಆಗಿರೋದು ನನಗೆ ಬಹಳ ಸಂತೋಷವನ್ನು ತಂದಿದೆ. ಹಾಗೆ ಶೋಭಾ ರಾಘವೇಂದ್ರ, ನನ್ನ ಸಂಗೀತದ ವಾಯ್ಸ್ ಕೇಳಿದ್ರೆ ಜಾನಪದ ಒಂಥರ ಏನೋ ಅನಿಸ್ತಾ ಇರ್ತದೆ. ಬಹುಶಃ ಮಗಳಿಗೂ ಸಂಗೀತ, ಮಗ ಅಂದ್ರೆ ತನ್ನ ಗಂಡ, ತನ್ನ ಹೆಂಡತಿ ಮತ್ತು ಮಗಳಿಗೆ ಬೆನ್ನೆಲುಬಾಗಿ ಬೆನ್ನು ತೊಡ್ತಾ, ಕೆಲವೊಬ್ಬರಿಗೆ ಜಲಸೆ ಬಂದ್ಬಿಡ್ತದೆ, ಹೊಟ್ಟೆ ಕಿಂಚುತ್ತರ ಒಂಥರ ಏನೋ ಸಮಸ್ಯೆಗಳು ಮನೆಯಲ್ಲಿ. ಆದರೆ ಈ ಮನೆಯಲ್ಲಿ ಒಂದು ಸಮೃದ್ಧಿಯನ್ನು ತುಂಬಿರುವ ಮನೆ, ಸಂಸ್ಕಾರ ತುಂಬಿರುವ ಮನೆ. ಈ ಶುಭಮ್ಮ ಯಾವಾಗಲೂ ಅವರು ಹೋಗಿಲ್ಲ ಹಾಗೇ ಇರಬೇಕು ಅನ್ನೋದು ನನ್ನ ಆಶೆ. ಅವರ ಸನ್ಮಾನ ನನಗೆ ಬಹಳ ಸಂತೋಷ. ಹಾಗೆ ಬಸವರಾಜು ಸಮಾಜ ಸೇವಕರು, ಅವರು ಬಸವ ಮಾರ್ಗ ಅದರಲ್ಲಿ ದುಶ್ಚಟಗಳನ್ನ ಬಿಡಿಸಿ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗೋ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಸನ್ಮಾನ ಆಗಿರೋದು ಬಹಳ ಸಂತೋಷ. ಹಾಗೆ ಭವಾನಿ HN ಶಿಕ್ಷಣ ಕ್ಷೇತ್ರ ಕೇಳಿದ್ರು. ಭವಾನಿ ಅಂತ ನೋಡಿದ್ರೆ ಶಿಕ್ಷಣದ ಶಾರದಾ ಮಾತೆ ಕಾಣ್ತಾರೆ. ಅವರು ಶಿಕ್ಷಣವನ್ನ ನಾನು ಹುಟ್ಟಾಕಬೇಕು, ಶಿಕ್ಷಣ ನಮ್ಮೂರಲ್ಲಿ ಹುಟ್ಟಾಕಿದ್ದೀನಿ. ನನಗೆ 1999 ಬಂದಾಗ ನಮ್ಮೂರಲ್ಲಿ ಶಾಲೆ ಇರಲಿಲ್ಲ. ಹೆಣ್ಮಕ್ಳು ಋತುಮತಿ ಆದ್ರೆ ಚಿಲ್ಕುಳ್ಳಿಗೆ 7 ಕಿಲೋಮೀಟರ್ ಹೋಗ್ಬೇಕಾಗಿತ್ತು, ಹೋಗಕ್ ಆಗ್ತಿರ್ಲಿಲ್ಲ. ಅವರೆಲ್ಲ ಬಾಲ್ಯದಲ್ಲಿ ವಿವಾಹ ಮಾಡ್ಬಿಡ್ತಿದ್ರು.
ನನಗೆ ತಡ್ಕೊಳಕ್ಕಾಗದೆ ನನ್ನ ಹತ್ರ ಸ್ವಲ್ಪ ಚಿನ್ನ ಬೆಳ್ಳಿ ಎಲ್ಲ ಇತ್ತು, ಅದನ್ನೆಲ್ಲ ಮಾರ್ಬಿಟ್ಟು ಒಂದು ಶಾಲೆ ಕಟ್ಟಬೇಕು ಅಂತ ಹೇಳಿ ನಾನು ಇವಾಗ 4 ಕೋಟಿ ಆ ಶಾಲೆ ಹಳ್ಳಿ ಮಕ್ಕಳಿಗೆ ಸಿಗ್ಬೇಕು ಅಂತ ಹೇಳಿ ನಿರ್ಮಾಣ ಮಾಡಿದ್ದೀವಿ. ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ತೆನೆ ಕೂಡಿದ್ರೆ ಬಳ್ಳ. ಸರ್ಕಾರದಿಂದ ಏನು ತಗೊಳ್ಳದೆ 4 ಕೋಟಿಯಷ್ಟು ನಮ್ಮ ಹಳ್ಳಿ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸಂಸ್ಕಾರ ಕೊಡುವಂತ ಕೆಲಸನ ನಮ್ಮ ಮಠ ಮಾಡ್ತಾ ಇದೆ. ಸೊ ಶಿಕ್ಷಣದಲ್ಲಿ ಒಂದು ಒಳ್ಳೆ ಸಂಸ್ಕಾರವನ್ನ ಕೊಡ್ಲಿಕ್ಕೆ ಮುಂದಾಗಿ, ಆಮೇಲೆ ದುಡ್ಡು ನಮ್ಗೆ ಕಷ್ಟ ಇದ್ದಾಗ ಏನಾದ್ರು ತಿನ್ಬೇಕು ಅಂದಾಗ ಆ ದುಡ್ಡು ಅಷ್ಟೇ, ತಿನ್ಬೇಕಂದಾಗ ಸಿಗ್ಲೇ ಇಲ್ಲ ಅಂದ್ರೆ ಇದು ನಮ್ಮ ಹತ್ರ ಪೇಪರ್ ಅಷ್ಟೇ. ಪೇಪರ್ ತಗೊಂಡು ಏನು ಮಾಡಕ್ ಆಗೋದಿಲ್ಲ. ಯಾಕೆಂತಂದ್ರೆ ಯಾರು ಶಾಶ್ವತ ಇಲ್ಲ. ಯಾರು ಏನ್ ಮಾಡೋದಿರ್ತಾರೋ ನಿಷ್ಕಾಮವಾಗಿ ಸ್ವಾರ್ಥ ಇಲ್ಲದೆ ಮತ್ತು ನಿಸ್ವಾರ್ಥದಿಂದ ಯಾರು ಮಾಡಿರ್ತಾರೋ ಅವ್ರ ಹೆಸರು ಮಾತ್ರ ಉಳಿದಿದೆ, ಸ್ವಾರ್ಥಿಗಳ ಹೆಸರು ಉಳಿಯಲ್ಲ ಈ ದೇಶದಲ್ಲಿ. ಹಾಗಾಗಿ ತ್ಯಾಗಿಗಳ ಹೆಸರು ಉಳಿತದೆ ಬಿಟ್ಟರೆ ಭೋಗಿಗಳ ಹೆಸರು ಉಳಿಯೋದಿಲ್ಲ. ಹಾಗೆ ಶಿಕ್ಷಣದಲ್ಲಿ ಭವಾನಿ ಅಮ್ಮ ಶಾಲಾ ನಿಮ್ ಶಾಲೆಗೆ ಒಂದ್ಸಲ ಯಾವಾಗಾದ್ರೂ ಬರ್ತೀನಿ, ನಿಮ್ಮ ಮಕ್ಕಳ ಜೊತೆ ಮಾತಾಡ್ತೀನಿ. ನಮ್ಮ ಮಠಕ್ಕೆ ಬನ್ನಿ ಭವಾನಿ ಅಮ್ಮ, ಶಿಕ್ಷಣ ಚೆನ್ನಾಗಿ ಬೆಳೆಸಿ ಅಂತ ಹೇಳ್ತಾ, ದೇವರಾಜು ಅವನು ಚಿಕ್ಕ ಹುಡುಗಾಗಿದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದಿಷ್ಟು ಸೇವೆ ಮಾಡ್ಕೊಳ್ತಾ ಬಂದಿದ್ರೆ, ಅವನಿಗೆ ಆಗ ಹೋಗಿರೋದ್ರಿಂದ ಅವನು ಒಳ್ಳೆದಾಗಿ ಹಾಗೆ ಅಭಿಲಾಷ್ ದೀಕ್ಷಿತ್ ಚಿಕ್ಕ ವಯಸ್ಸಾದರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಇರುವುದು. ಅವರ ಪರಂಪರೆ ದೇವಸ್ಥಾನ ಇರೋದು ಚಾಮುಂಡೇಶ್ವರಿ, ಬಹಳ ನಾಡಿನ ದೇವತೆ, ನನ್ನ ಆರಾಧ್ಯ ದೇವತೆ. ಅದ್ರ ಪೂಜೆ ಮಾಡುವ ಕುಟುಂಬ ಆ ಅಭಿಲಾಷಿಗೆ ಆ ಭಗವತಿ ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನೂ ಅನೇಕ ಪ್ರಶಸ್ತಿಗಳು ಬರಲಿ ಅಂತ ಅನಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಳ್ಳೆ ಮಾತುಗಳನ್ನಾಡಿದ್ದಾರೆ. ಸಮಾಧಾನವಾಗಿ ನೀವಿಷ್ಟೊತ್ತು ಕುಳಿತುಕೊಂಡು ಕೇಳಿದ್ದೀರ. ತಮ್ಮೆಲ್ಲರಿಗೂ ಶಾಂತಿ ಸಿಗಲಿ, ನೆಮ್ಮದಿ ಸಿಗಲಿ, ಸಮಾಧಾನ ಸಿಗಲಿ ಮತ್ತು ಜೊತೆಗೆ ಆರೋಗ್ಯ ಸಿಗಲಿ, ನೀವು ಬದುಕಿ ಬೇರೆಯವರು ಬದುಕಿ ಅಂತ ಹೇಳ್ತಾ 2026 ಕಾಯಕ ಸೇವಾ ಧುರೀಣ ಪ್ರಶಸ್ತಿ ಆಡಳಿತ ಭಾಗದವರಿಗೆ ನಾವು ವರ್ಷಕ್ಕೊಮ್ಮೆ ಕೊಡ್ತಾ ಬರ್ತೀವಿ 5 ಕ್ಷೇತ್ರದಲ್ಲಿರೋರಿಗೆ. ಮುಂದಿನ 2026 ನಮ್ಮ ನವರಾತ್ರಿ ಸಂದರ್ಭದಲ್ಲಿ ಕೊಡ್ತೀವಿ. ಆ ಪ್ರಶಸ್ತಿಯನ್ನ ನಮ್ಮ ಅಪರ ಜಿಲ್ಲಾಧಿಕಾರಿ ಶಿವರಾಜ್ ಅವರಿಗೆ 26ಕ್ಕೆ ಶ್ರೀಮಠ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಈ ವಿದ್ಯಾರಣ್ಯರ ಸನ್ಮಾನದ ಸಮಾರಂಭದಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗೆ ಇನ್ನೂ ಕ್ಷೇತ್ರಗಳನ್ನ ಆರಿಸಿಕೊಳ್ತೀವಿ, 4 ಕ್ಷೇತ್ರಗಳನ್ನ. ತಮ್ಮೆಲ್ಲರಿಗೂ ಶುಭ ಹಾಗೆ ಸನ್ಮಾನಿತರಿಗೆ ಇನ್ನೂ ವಿಶೇಷವಾದಂತಹ ರಾಷ್ಟ್ರ ಅಂತಾರಾಷ್ಟ್ರ ಪ್ರಶಸ್ತಿಗಳು ಸಿಗಲಿ, ನಾಡಿನ ಸೇವೆ ಮಾಡಲಿ, ಅವನಿಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳುತ್ತಾ ನನ್ನ ಮಾತಿಗೆ ನಾವು ಕೊಡ್ತಾರೆ. ಸುಮತಿ ಸುಬ್ರಹ್ಮಣ್ಯರವರಿಂದ ಮತ್ತೊಮ್ಮೆ ಸಂಜೆಯಿಂದ ರಾತ್ರಿಯಾಗುತ್ತಿರುವ ಈ ಶುಭ ದಿನ, ಇದು ಯಾಕೆ ಶುಭ ದಿನ ಅಂದ್ರೆ ವಿದ್ಯಾರಣ್ಯರ ಒಂದು ಪ್ರಶಸ್ತಿಯನ್ನ ಕೊಟ್ಟಿರೋದು ಅತ್ಯಂತ ವಿಶೇಷ. ಏನಕ್ಕೆ ಅಂದ್ರೆ ನೀವು ಎಲ್ಲೇ ಹೋಗಿ, ಮೈಸೂರು ವಿದ್ಯಾರಣ್ಯಪುರಂ, ಬೆಂಗಳೂರಿಗೆ ಹೋಗಿ ವಿದ್ಯಾರಣ್ಯಪುರಂ, ಹಾಸನಕ್ಕೆ ಹೋಗಿ, ತುಮಕೂರಿಗೆ ಹೋಗಿ, ಕರ್ನಾಟಕ ರಾಜ್ಯದ ಯಾವುದೇ ಭಾಗಕ್ಕೆ ಹೋಗಿ ವಿದ್ಯಾರಣ್ಯಪುರ ಅಂತ ಯಾಕಿದೆ, ಬೇರೆ ಪುರ ಯಾಕಿಲ್ಲ. ಈಚೆಗೆ ಕುವೆಂಪು ಅವರ ಸಾಧನೆ ಮೇಲೆ ಕುವೆಂಪು ನಗರಲ್ಲೂ ಬರ್ತಾ ಇದೆ ತುಂಬಾ. ಕುವೆಂಪು ಅವರು ಸಾಹಿತ್ಯದ ಮಹಾನ್ ಶಿಖರ, ವಿದ್ಯಾರಣ್ಯರು ಧಾರ್ಮಿಕದಿಂದ ಸಮಾಜವನ್ನು ಉದ್ಧಾರ ಮಾಡಿದ್ರು. ಅಂತ ಒಂದು ಮಹಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಗುರುವಾಕ್ಯ ಅತ್ಯಂತ ಮಹಾನ್ ಎಫೆಕ್ಟಿವ್ ಆಗಿ